ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಬಹಳ ಗಹನವಾದ ಒಂದು ಪ್ರಶ್ನೆಯನ್ನು ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಉಂಟಾದ ಒಂದು ಪ್ರಶ್ನೆಯನ್ನು ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆ ಇದೆ. ಅದು ಕಸ್ಮಿನ್ನು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಕೇಳ್ತದೆ. ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಆಗ್ತದೆಯೋ ಅದು ಯಾವುದು ಅಂತ ಒಂದು ಪ್ರಶ್ನೆ. ಅದು ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಆ ಪ್ರಶ್ನೆಯಲ್ಲಿ ಒಂದು ಉತ್ತರ ಇದೆ. ಒಂದನ್ನು ತಿಳಿದರೆ ಎಲ್ಲದರ ಒಟ್ಟಿಗೆ ಒಂದು ಅಂತಃಸಂಬಂಧವನ್ನು ಹೊಂದಿರುವ ಒಂದು ವಿಷಯ ಇದೆ, ಒಂದು ತತ್ವ ಇದೆ. ಅದು ತಿಳಿದರೆ ಬೇರೆ ಉಳಿದ ಯಾವುದನ್ನು ಬೇರೆಯಾಗಿ ತಿಳಿಬೇಕಾಗಿಲ್ಲ, ಎಲ್ಲವೂ ತಿಳಿದ ಹಾಗೆ. ಅಂಥದ್ದು ಯಾವುದು ಅಂತ ಅದು ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಅದೊಂದು ವಿಶೇಷವಾದ ಜಿಜ್ಞಾಸೆ. ಹಾಗೆ ಈ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ, ನಮ್ಮನ್ನು ಕಾಡ್ತಾ ಇರತಕ್ಕ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಒಂದು ಪ್ರಶ್ನೆ ಮಾಡುವುದು. ಮತ್ತು ಆ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋದು. ಉತ್ತರ ಕೊಡುವುದು ಅಂತಲ್ಲ, ಒಂದು ಪ್ರಶ್ನೆ ಒಂದು ಉತ್ತರ ಅಂತ ಒಂದು ತಾರ್ಕಿಕವಾದ ರೀತಿಯ ಒಂದು ಬೆಳವಣಿಗೆ ಅಲ್ಲ. ಅದು ಮನಸ್ಸಿನ ಬೆಳವಣಿಗೆ ಅಂದರೆ, ಪ್ರಜ್ಞೆಯ ಬೆಳವಣಿಗೆ ಅಂದರೆ ಅದು ಮುಂದಕ್ಕೆ ನೋಡುವುದಕ್ಕಿಂತ ಹೆಚ್ಚಿಗೆ ಹಿಂದಕ್ಕೆ ನೋಡುವುದು. ಆದದ್ದರಿಂದ ಪ್ರಶ್ನೆಗೆ ಉತ್ತರ ಮುಂದೆ ಇದೆ, ಪ್ರಶ್ನೆ ಇಲ್ಲಿದ್ದರೆ ಇದರ ಮುಂದೆ ಒಂದು ಉತ್ತರ ಇದೆ ಅಂತ ಮುಂದೆ ನೋಡುವುದಲ್ಲ. ಈ ಪ್ರಶ್ನೆ ಹುಟ್ಟಿದ್ದೇ, ಹುಟ್ಟಿದ್ದು ಯಾಕಿದು ಈ ಪ್ರಶ್ನೆ ಇಷ್ಟರವರೆಗೆ ಯಾಕೆ ಹುಟ್ಟಲಿಲ್ಲ, ಈ ಪ್ರಶ್ನೆ ಈಗ ಯಾಕೆ ಹುಟ್ಟಿತು? ಹಾಗಾದರೆ ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ, ಪ್ರಶ್ನೆಯ ಹಿಂಬದಿಯಲ್ಲಿಯೇ ಅದು ಉತ್ತರ ಇದೆ. ಪ್ರಶ್ನೆ ಅಂತ ಹೇಳಿದರೆ ಪ್ರಚ್ಛನ್ನ ಉತ್ತರ, ಉತ್ತರ ಅಂತ ಹೇಳಿದರೆ ಅದು ಮತ್ತೆ ಪ್ರಚ್ಛನ್ನ ಪ್ರಶ್ನೆ. ಹೀಗೆ ಒಂದು ವಿಚಿತ್ರವಾದ ರೂಪಾಂತರಗಳು ಆಗ್ತಾ ಇರ್ತವೆ. ಹಾಗೆ ಪರೀಕ್ಷಿತ್ ರಾಜ ಎಲ್ಲ ತನ್ನನ್ನು ಕಾಡ್ತಾ ಇರತಕ್ಕ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ, ಎಲ್ಲ ಗೊತ್ತಿಲ್ಲದೆ, ಇದು ಮತ್ತೆ ಗೊತ್ತಿದ್ದಲ್ಲ, ಉಳಿದ ಎಲ್ಲ ಪ್ರಶ್ನೆಗಳನ್ನು ಒಟ್ಟಿಗಿಟ್ಟು ಒಂದು ಪಂಚಕಜಾಯ ಮಾಡುವ ಅಂತ ಅದೊಂದು ಬುದ್ಧಿಪೂರ್ವಕವಾಗಿ ಒಂದು ಮಾಡುವುದಲ್ಲ. ಅದು ಬಹಳ ತೀವ್ರವಾಗಿ ನಮ್ಮನ್ನು ಯಾವುದಾದರೂ ಕಾಡಿದರೆ ಆ ಕಾಡುವಿಕೆಗೆ ನಾವು ಮನಸ್ಸು ಕೊಟ್ಟರೆ, ಯಾವುದಾದರೂ ಒಂದು ನಮ್ಮನ್ನು ತೀವ್ರವಾಗಿ ಕಾಡುವುದಾಗಿದ್ದರೆ ಆ ಕಾಟದಲ್ಲಿ ಉಳಿದ ಎಲ್ಲ ಕಾಟಗಳು ಅಡಗಿಯೇ ಇರ್ತದೆ. ಆದ್ದರಿಂದ ಬಹಳ ತೀವ್ರವಾದ ಒಂದು ಪ್ರಶ್ನೆ ಅದು. ಸುಮ್ಮನೆ ಆ ಪ್ರಶ್ನೆಯನ್ನು ಧ್ಯಾನಿಸಿದರೆ ಸಾಕು. ಅದಕ್ಕೆ ಉತ್ತರ ಏನು ಅಂಥೇಳಿ ಬೇರೆ ಇನ್ನೊಂದು ಕಡೆ ಹೋಗದೆ ಆ ಪ್ರಶ್ನೆಯನ್ನೇ ಧ್ಯಾನಿಸಿದರೆ ಸಾಕು. ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ. ಸಾವೆನ್ನುವುದು ಕಟ್ಟಿಟ್ಟ ಬುತ್ತಿಯಾಗಿರುವ ಈ ಬದುಕಿನಲ್ಲಿ ಮನುಷ್ಯ ಮಾಡಬೇಕಾದ್ದು ಏನು ಅಂತ, ಇದು ಬೇರೆ ಬೇರೆಯಾಗಿ ಪ್ರಶ್ನೆ ಕೇಳಬೇಕಾದದ್ದೇ ಇಲ್ಲ, ಎಲ್ಲ ಹೊರಟು ಹೋಗುತ್ತೆ. ಅದರ ಉಳಿದ ಪ್ರಶ್ನೆಗಳ ತೀವ್ರತೆ ಎಲ್ಲ ಈ ಪ್ರಶ್ನೆಯ ತೀವ್ರತೆಯ ಮುಂದೆ ಕರಗಿಯೇ ಹೋಗ್ತದೆ. ಅದೆಲ್ಲ ಇದರಲ್ಲಿ ಈ
ಸಮುದ್ರದಲ್ಲಿ ಎಲ್ಲ ನೀರುಗಳು ಬಂದು ಸೇರ್ತವಲ್ಲ, ಹಾಗೆ ಸಮುದ್ರ ಸ್ನಾನ ಮಾಡಿದರೆ ಎಲ್ಲ ಹೊಳೆಗಳಲ್ಲಿಯೂ ಸ್ನಾನ ಮಾಡಿದ ಹಾಗೆ ಆಗ್ತದಂತೆ. ಅದಕ್ಕೆ ಬೇರೆ ಬೇರೆ ಹೊಳೆಗಳಲ್ಲಿ ಸ್ನಾನ ಮಾಡಬೇಕಾಗಿಯೇ ಇಲ್ಲ. ಹಾಗೆ ಇದು ಒಂದು ಸಮುದ್ರದಲ್ಲಿ ಅವಗಾಹನ ಮಾಡಿದ ಹಾಗೆ. ಪುರುಷಸ್ಯೇಹ ಯತ್ಕಾರ್ಯಂ, ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಆ ಕಾಡುವಿಕೆಗೆ ನಾವು ಮನಸ್ಸು ಕೊಟ್ಟರೆ ಕಾಡುವಂಥ, ಕಾಡಲೇಬೇಕಾದ, ಕಾಡದೆ ಉದ್ಧಾರವಾಗದ ಒಂದು ಪ್ರಶ್ನೆ, ಏನು ಮಾಡಬೇಕು ಅಂತ. ಸಾವು ಕಟ್ಟಿಟ್ಟ ಬುತ್ತಿ, ಮಾಡಬೇಕಾದ್ದೇನು ಹೇಳಿ ಅಂತ. ಹಾಗೆ ಇದು ಈ ಪ್ರಶ್ನೆಗೆ ಉತ್ತರ ಅಂತ, ಇದನ್ನು ಉತ್ತರ ಹೇಳೋದು ಬಹಳ ಕಷ್ಟ. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಈ ಪ್ರಶ್ನೆ ಹುಟ್ಟೋದಿಲ್ಲ. ಯಾರಿಗೇ ಆದರೂ ಗೊತ್ತಿದ್ದರೂ ಈ ಪ್ರಶ್ನೆ ಹುಟ್ಟೋದಿಲ್ಲ. ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದಿರುವುದೇ ಜೀವನದ ಬಹಳ ದೊಡ್ಡ ಒಂದು ರಹಸ್ಯ. ಗೊತ್ತಿಲ್ಲದೇ ಇರುವುದು ಒಂದು ಕೊರತೆಯೂ ಅಲ್ಲ. ಇದೆಲ್ಲ ಬಹಳ ವಿಚಿತ್ರವಾಗಿರ್ತಕ್ಕ ಸಂಗತಿ. ನಮಗೆ ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ಅದೇನೋ ಒಂದು ಲೋಪ, ಅದೇನೋ ಒಂದು ಕೊರತೆ, ಒಂದು ಅಜ್ಞಾನ. ಅದು ಹಾಗಲ್ಲ. ದೊಡ್ಡ ರಹಸ್ಯ ಒಂದು ನಮ್ಮೊಳಗೆ ಅಡಗಿದೆ ಎನ್ನುವ ಸೂಚನೆ ಅದು. ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರೆ, ಯಾರಿಗೂ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿದೆ ಅಂತ ಅರ್ಥ ಅಲ್ಲ. ಎಲ್ಲರಿಗೂ ಗೊತ್ತಾಗಬೇಕಾದ, ಸುಲಭದಲ್ಲಿ ಬಿಟ್ಟು ಕೊಡದ, ಏನೋ ಒಂದು ನಮ್ಮಿಂದ ಬಯಸುವ, ಅದಕ್ಕೆ ಅದು ಉತ್ತರ ಕೊಡಬೇಕಾದ್ರೆ, ತನ್ನ ರಹಸ್ಯವನ್ನು ಅದು ಬಿಚ್ಚಿಕೊಳ್ಬೇಕಾಗಿದ್ದರೆ ಅದು ನಮ್ಮಿಂದ ಏನನ್ನೋ ಒಂದನ್ನು ಬಯಸ್ತದೆ ಎನ್ನುವ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡತಕ್ಕ ಒಂದು ಗಹನವಾದ ಪ್ರಶ್ನೆ. ಏನು ಮಾಡಬೇಕು? ಇನ್ನೂ ಒಂದು ಆಶ್ಚರ್ಯ ಅಂದರೆ, ಈ ಪ್ರಶ್ನೆಯನ್ನು ಬಿಡಿಸಿದರೆ, ಅಂದರೆ ಪ್ರಶ್ನೆಯನ್ನೇ ನಾವು ನೋಡಿದರೆ, ಗಮನ ಕೊಟ್ಟು ನೋಡಿದರೆ, ಈ ಪ್ರಶ್ನೆ ಹುಟ್ಟಬೇಕಾದ್ರೆ ಶಾಪ ಸಿಗಬೇಕಾ? ಪರೀಕ್ಷಿತ್ ರಾಜನಿಗೆ ಶಾಪ ಸಿಕ್ಕಿತು. 7 ದಿವಸದಲ್ಲಿ ನಿಂದು ಅಸ್ತಮಾನ ಆಗ್ತದೆ ಅಂತ, ಕಥೆ ಮುಗೀತದೆ ಅಂತ. ಆಮೇಲೆ ಅದನ್ನು ಆ ಭಾವನೆಯಿಂದಾಗಿ ಈ ಪ್ರಶ್ನೆ ಹುಟ್ಟಿತು ಅವನಿಗೆ. ಈಗ ಶಾಪ ಸಿಗಬೇಕಾ? ಈ ಪ್ರಶ್ನೆ ಹುಟ್ಟಬೇಕಾಗಿದ್ದರೆ, ಯೋಚನೆ ಮಾಡುವುದಾಗಿದ್ದರೆ, ಇದು ಶಾಪ ಸಿಕ್ಕಿ ಉಂಟಾಗಬೇಕಾದ ಪ್ರಶ್ನೆಯೇ ಆಗಬೇಕಾಗಿರಲಿಲ್ಲ. ಯೋಚನೆ ಮಾಡಿದರೆ ಯಾರಿಗೇ ಆದರೂ ಈ ಪ್ರಶ್ನೆ ಉಂಟಾಗಬಹುದಾಗಿತ್ತು. ಸಾಮಾನ್ಯವಾಗಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡದ ಹಾಗೆ ಏನೋ ಒಂದು ಆ ದಿಕ್ಕಿಗೆ ಹೋಗಬೇಡ ಅಂತ, ಅದು ದಕ್ಷಿಣ ದಿಕ್ಕಿಗೆ, ಆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡ ಅಂತ. ಅದು ಏನೋ ಒಂದು ಆ ಕಡೆ ನೀನು ಯೋಚನೆ ಮಾಡದ ಹಾಗೆ, ಸ್ವಾಭಾವಿಕವಾಗಿ ಯೋಚನೆ ಬಂದರೂ ಕೂಡ ಯೋಚನೆ ಮಾಡದ ಹಾಗೆ ಒಂದು ಎಂತ ಹೇಳೋದು, ಒಂದು ಮಾಯೆ ಅಂತ ಹೇಳಿಕ್ಕೆ ನನಗೆ ಮನಸ್ಸೇ ಇಲ್ಲ. ಅದು ಸಿದ್ಧವಾದ ಪದ. ಅದು ಅರ್ಥ ಆಗ್ತದೆ, ಅರ್ಥ ಆದ ಹಾಗೆ ಆಗ್ತದೆ, ಅರ್ಥ ಆಗೋದಿಲ್ಲ. ಅದು ಏನು ಅಂದರೆ, ಅದು ಏನೋ ಒಂದು ಅದು ಆ ಕಡೆ ಅದು ಬೇಡ ಅಲ್ಲ, ಅದು ಬೇಡ ಅಂತ. ಲೋಕದಲ್ಲಿ ಮತ್ತೆ ಒಂದು ಆಶ್ಚರ್ಯ ಇದೆ. ಸಾಮಾನ್ಯವಾಗಿ ಬೇಡ ಅಂತ ಹೇಳಿದರೆ ಆ ಕಡೆಗೆ ಬೇಡದಿದ್ದದ್ದನ್ನೇ ಮಾಡುವ, ನೀವು ಬೇಡ ಅಂತ ಹೇಳಿದ್ದನ್ನೇ ಮಾಡುವ ಒಂದು ವಿಶೇಷ ಒಂದು ಸಾಮರ್ಥ್ಯ ಈ ಜೀವನದಲ್ಲಿದೆ. ಅದು ಒಂದು ಸಾಮರ್ಥ್ಯವೇ. ನೀವು ಯಾವುದನ್ನಾದರೂ ಮಾಡಬೇಡಿ ಅಂತ ಹೇಳಿ, ಅದು ಯಾಕೆ ಮಾಡಬೇಡಿ ಅಂತ ಹೇಳಿದರು? ಹಾಗಾದರೆ ಅದನ್ನೇ ಮಾಡುವ, ಉಳಿದದೆಲ್ಲವನ್ನು ಮತ್ತೆ ಮಾಡುವ ಅಂತ. ಆದರೆ ಈ ಮಟ್ಟಿಗಾಗುವಾಗ ಈ ಮಾತು ನಡೀತದೆ. ಅದರ ಬಗ್ಗೆ ಯೋಚನೆ ಮಾಡಬೇಡ, ಆ ಪದ ಬಳಸಬೇಡ. ಸಾವು ಎನ್ನುವ 2 ಅಕ್ಷರ, ಒಂದು ಮಹಾಪ್ರಾಣವೂ ಇಲ್ಲ ಅದರಲ್ಲಿ. ಅದು ಪ್ರಾಣ ಹೋಗುವುದನ್ನೇ ಕುರಿತು ಹೇಳುವುದಾದರೂ ಅದರಲ್ಲಿ ಮಹಾಪ್ರಾಣವೇ ಇಲ್ಲ. ಸಾವು ಒಂದು ಬಹಳ ಒಳ್ಳೆಯ, ಬಹಳ ಸುಲಭವಾಗಿ ನಮ್ಮ ನಾಲಿಗೆಗೆ ಬರತಕ್ಕ ಪದ. ಅದು ಬಳಸಬೇಡ ಅಂತ. ಸಂಸ್ಕೃತದಲ್ಲಿ ಮೃತ್ಯು ಅಂತ ಇದೆ, ಅದು ಬಳಸೋಕ್ಕೆ ಕಷ್ಟ ಇದೆ. ಇದು ಸಾವು ಅಂತ ಹಾಯಾಗಿ ಬಳಸ್ಬೋದು. ಆ ಬಳಸಬೇಡ ಅಂತ ಅದನ್ನು ದೂರ ಇಟ್ಟಿದ್ದಾರೆ. ಅದು ಸಮಸ್ಯೆ. ಆ ದೂರ ಇಟ್ಟದ್ದೇ ಸಮಸ್ಯೆ. ಯಾಕೆ ದೂರ ಇಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಿದೆ. ಅದಕ್ಕಿಂತ ಹತ್ತಿರವಾದದ್ದು ಯಾವುದೂ ಇಲ್ಲ ಅಂತ. ಯಾವುದು ನಮಗೆ ಅತ್ಯಂತ ಹತ್ತಿರವಾದದ್ದು ಅದು ನಮಗೆ ಅಪೇಕ್ಷಣೀಯವಲ್ಲದೇ ಇದ್ದಾಗ ಉಂಟಾಗತಕ್ಕ ಒಂದು ವಿಚಿತ್ರ ನಮ್ಮ ಜೀವನದಲ್ಲಿ ಇದೆ. ಆದ್ದರಿಂದ ಅದರ ಕುರಿತು ವಿಚಾರ ಮಾಡಬೇಡಿ ಅಂತ.
ಆದುದರಿಂದ ನಿಜವಾದ ಸಂಗತಿಗಳೆಲ್ಲ ಹುಟ್ಟುವುದು ಯಾವಾಗ ಅಂದರೆ, ಯಾವುದರ ಕುರಿತು ವಿಚಾರ ಮಾಡುವುದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಬಿಟ್ಟಿದ್ದೇವೆಯೋ ಅದು ನಮ್ಮ ಒಳಗಡೆ ಸೇರಿ ಅದು ನಮ್ಮನ್ನು ಕಾಡುವುದು. ಅದು ಒಂದು ಒಳ್ಳೆಯದೇ. ಅದರ ಬಗ್ಗೆ ವಿಚಾರ ಮಾಡಬೇಡಿ ಅಂತ ಹೇಳಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದರೆ ಹಾಗೆ ಹೇಳಿದ್ರಿಂದಲೇ ಅದು ನಮ್ಮ ಈ ಪ್ರಜ್ಞಾಪೂರ್ವಕತೆಯ ಮೇಲ್ಪದರಕ್ಕೆ ಬಾರದೆ ಅದು ಒಳಗಡೆ ಕೂತು ಕಾಯ್ತಾ ಅಡಗಿ ಇದ್ದು ಬಲಿಷ್ಠವಾಗಿದೆ. ಅದು ಒಂದು ಸಲ ಪ್ರಕಟಗೊಂಡರೆ ಮತ್ತೆ ಅದಕ್ಕೆ ಉತ್ತರ ಸಿಕ್ಕದೆ ಅದು ನಿರಾಳವಾಗುವುದೇ ಇಲ್ಲ. ಅದರಿಂದ ಪರೀಕ್ಷಿತ ಅದನಿಗೆ ಉತ್ತರ ಸಿಗಲೇಬೇಕಾಗಿದೆ. 7 ದಿವಸದ ಒಳಗಡೆ ಆದರೂ ಅವನಿಗೆ ಸಿಗಬೇಕು ಉತ್ತರ. ನಿಜವಾಗಿ ಆದರೆ ಆ ಪ್ರಶ್ನೆ ಹುಟ್ಟಬೇಕಾದ್ರೆ ಶಾಪ ಸಿಗಬೇಕಾಗಿರಲಿಲ್ಲ. ಶಾಪ ಸಿಕ್ಕಿತು. ಶಾಪ ಸಿಕ್ಕಿದ ಮೇಲಾದರೂ ಪ್ರಶ್ನೆ ಹುಟ್ಟಿತಲ್ಲ. ಯಾಕೆಂದರೆ ದೊಡ್ಡವರು, ರಾಜಾಧಿರಾಜರುಗಳು, ದೊಡ್ಡ ಮನುಷ್ಯರುಗಳು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಭಾಗವತವನ್ನು ಕೇಳುವುದಕ್ಕೆ ಹೊರಟದ್ದು, ತಾನು ಭಾಗವತವನ್ನು ಕೇಳುವುದಕ್ಕೆ ಹೊರಟಿದ್ದೇನೆ ಅಂತ ಕೂಡ ಅವನಿಗೆ ಗೊತ್ತಿಲ್ಲ. ಅದು ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಶುಕ ಏನು ಹೇಳ್ತಾನೆ ಅದು ಮತ್ತು ಭಾಗವತವಾದದ್ದು. ನೀವು ನನಗೆ ಭಾಗವತ ಹೇಳಿ, ನನಗೆ 1 ವಾರದಲ್ಲಿ ಕಥೆ ಮುಗೀತದೆ ಅಂತ ಅಲ್ಲ ಅದು. ಇದೆಲ್ಲ ಗೊತ್ತಾದರೆ ಅದರ ಸ್ವಾರಸ್ಯವೇ ಇಲ್ಲ. ನನಗೆ ಯಾವಾಗಲೂ ಆಶ್ಚರ್ಯ ಆಗುವ ಸಂಗತಿ ಏನು ಅಂದರೆ, ನಮಗೆ ಯಾವುದೆಲ್ಲ ಗೊತ್ತಾಗ್ತಾ ಇದೆಯೋ ಅದೆಲ್ಲ ನಮ್ಮ ಸ್ವಾರಸ್ಯವನ್ನು ಕಳೀತಾ ಇದೆ. ಯಾವುದೆಲ್ಲ ನಮಗೆ ಅರ್ಥ ಆಗಿದೆ, ಗೊತ್ತಾಗಿದೆ, ನಮಗೆ ಮಾಹಿತಿಗಳು ಸಿಕ್ಕಿದೆ ಎನ್ನುವ ಸಂಗತಿಗಳೆಲ್ಲ ಉಂಟಲ್ಲ, ಇದೆಲ್ಲ ನಮ್ಮ ಸಂತೋಷವನ್ನು ನಿಜವಾಗಿ ಕಳೀತಾ ಇದ್ದಾವೆ, ನಮ್ಮ ಅಹಂಕಾರವನ್ನು ಬೆಳೆಸ್ತಾ ಇದ್ದಾವೆ ಅಷ್ಟೇ. ಮುಷ್ಟಿಯ ಒಳಗೆ ಒಂದು ವಸ್ತು ಸಿಕ್ಕಿದರೆ ಮುಷ್ಟಿ ಬಿಗಿಯಾಗ್ತಾ ಹೋಗ್ತದೆ. ಮುಷ್ಟಿ ಬಿಚ್ಚಿಕೊಳ್ಳುವುದಿಲ್ಲ, ಬಿಗಿಯಾಗ್ತಾ ಹೋಗ್ತದೆ. ಒಂದು ವಸ್ತು ಮುಷ್ಟಿಯೊಳಗೆ ಸಿಕ್ಕಿದರೆ ನೋಡಿ ಮತ್ತೆ ಅದನ್ನು ಬಿಗಿ ಹಿಡಿತಾ ಇರ್ತೇವೆ. ಇದನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅಂತ ಈ ಬಿಚ್ಚು ಕೈ ಉಂಟಾಗುವುದೇ ಇಲ್ಲ. ಅದಕ್ಕೇನು ಕಾರಣ ಅಂದರೆ, ನಮಗೆ ಗೊತ್ತಿದೆ ಎನ್ನುವ ಭಾವ. ನಮ್ಮ ಮುಷ್ಟಿಯೊಳಗೆ ಏನೋ ಒಂದು ಸಿಕ್ಕಿದೆ, ಅದನ್ನು ಬಿಟ್ಟು ಕೊಡಲಿಕ್ಕೆ ನಾವು ತಯಾರಿಲ್ಲ. ಇದು ಬಿಟ್ಟರೆ ಈಶ್ವರೇ ನಮ್ಮೊಳಗೆ ಏನೂ ಇರಲಿಲ್ಲ, ಈಗ ಇದೊಂದು ಸಿಕ್ಕಿದೆ, ಇದನ್ನು ನಾವು ಬಿಟ್ಟು ಕೊಟ್ಟರೆ ನಮ್ಮಲ್ಲಿ ಏನೂ ಇಲ್ಲದೆ ಆಗ್ತೇವೆ ಎನ್ನುವ ಭಯ ನಮ್ಮನ್ನು ಕಾಡ್ತಾ ಇದೆ. ಗೊತ್ತಿಲ್ಲ ಎನ್ನುವ ಸ್ಥಿತಿ ಬಹಳ ಬಹಳ ಮುಗ್ಧವಾದ ಸ್ಥಿತಿ, ಬಹಳ ತೆರೆದುಕೊಳ್ಳುವುದಕ್ಕೆ ಬಹಳ ಯೋಗ್ಯವಾದ ಸ್ಥಿತಿ. ಗೊತ್ತಿದೆ ಎನ್ನುವ ಭಾವ ಮುಚ್ಚು ಭಾವ. ಅದು ಗೊತ್ತಿದೆ ಅಲ್ಲ, ಆಶ್ಚರ್ಯ ಆಗುವುದಿಲ್ಲ, ಯಾರಿಗೂ ಕೂಡ ಆಶ್ಚರ್ಯ ಆಗುವುದಿಲ್ಲ. ಯಾವುದಾದ್ರೂ ಒಂದು ವಿಷಯ ಒಂದು ಆಶ್ಚರ್ಯ ಉಂಟು ಮಾಡುವಂಥ ವಂಡರ್ಫುಲ್, ಒಂದು ವಂಡರ್ ಅಂತ ಹೇಳಿಬಿಟ್ರೆ ಸಾಮಾನ್ಯ ಇಲ್ಲ, ನನಗದು ಗೊತ್ತಿದೆ, ಮೊದಲೇ ಗೊತ್ತಿತ್ತು. ಈ ಗೊತ್ತಿತ್ತು ಎನ್ನುವ ಭಾವ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವುದಕ್ಕೆ ಅಡ್ಡಿಯಾಗಿ, ಆಶ್ಚರ್ಯವಾದಾಗಲೇ ನಮ್ಮ ಪ್ರಜ್ಞೆ ಅರಳುವ ಸನ್ನಿವೇಶಕ್ಕೆ ಮಾರಕವಾಗಿ ಬಿಟ್ಟಿದೆ. ಈಗ ನಾನು ಹೇಳ್ತಾ ಇರೋದನ್ನೆಲ್ಲ ಇನ್ನೊಂದು ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ, ಅದು ಬೇರೆ ವಿಷಯ. ಅದು ಪ್ರತಿಯೊಂದಕ್ಕೂ ಇನ್ನೊಂದು ರೀತಿಯ ವ್ಯಾಖ್ಯಾನ ಇದೇ ಇದೆ. ಅದು ಒಂದು ಚಂದವೇ. ಹಾಗೆ ಭಾಗವತವನ್ನು ಸಾವಿನಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೋಸ್ಕರ ಪರೀಕ್ಷಿತ ರಾಜ ಕೇಳ್ತಾ ಇಲ್ಲ. ತಪ್ಪಿಸಿಕೊಳ್ಬೇಕು ಅಂತಲ್ಲ, ಖಚಿತವಾಗಿರತಕ್ಕ ಸಂಗತಿ. ನೋಡಿ, ಬಹಳ ಆಶ್ಚರ್ಯ. ಹಾಗಾದರೆ ಮತ್ತೇನು? ಒಪ್ಪುವುದು ಅಂತ. ಸಾವನ್ನು ಒಪ್ಪಿ ಮಾಡ್ತಾ ಇರತಕ್ಕ ಪ್ರಶ್ನೆ. ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಖಚಿತವಾಗಿ ಗೊತ್ತಾದದ್ದರಿಂದ ಉಂಟಾದ ಒಂದು ಮನೋಧರ್ಮ. ಅದು ಅಸಹಾಯಕತೆಯೂ ಅಲ್ಲ. ಮತ್ತೇನು ಮಾಡಲಿಕ್ಕಾಗ್ತದೆ? ಹೇಗೂ ಶಾಪ ಸಿಕ್ಕಿದೆ, ಅದು ಫಲಿಸ್ತದೆ. ಆದ್ದರಿಂದ ಇನ್ನೇನು ಮಾಡಲಿಕ್ಕಾಗ್ತದೆ? ಹೆಲ್ಪ್ಲೆಸ್ನೆಸ್, ಒಂದು ಅಸಹಾಯಕತೆಯಿಂದ ಉಂಟಾದ ಪ್ರಶ್ನೆಯೂ ಅಲ್ಲ. ಅಸಹಾಯಕತೆಯಿಂದ ಉಂಟಾಗಿದ್ದರೆ ಅದೂ ಒಂದು ರೀತಿಯಲ್ಲಿ ಬಲಾತ್ಕಾರವೇ. ಅದೂ ಕೂಡ ಒಪ್ಪುವ ಮನೋಧರ್ಮ ಅಲ್ಲ. ಹೇಗೆ ಇದೆಯೋ ಹಾಗೆ ಜೀವನವನ್ನು ಒಪ್ಪುವ ಮನೋಧರ್ಮ ಅಲ್ಲ.
ಮತ್ತೇನು ನಮಗೆ ಮತ್ತೇನು ಏನು ಮಾಡಲಿಕ್ಕಾಗ್ತದೆ ಹೇಳಿ? ಅಲ್ಲ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೊರಗುವುದು ಉಂಟಲ್ಲ, ಅಥವಾ ಏನೋ ಒಂದು ದುಃಖವನ್ನು ಮನಸ್ಸಿಗೆ ತಗೊಂಡು, ಅಂದರೆ ಸಾಧ್ಯ ಇದ್ದರೆ ತಪ್ಪಿಸಿಕೊಳ್ತಿದ್ದೆವು ಅಂತ. ಅದಕ್ಕೆ ಅರ್ಥ ಏನು ಅಂದರೆ, ಏನಾದರೂ ಒಂದು ಹೊಸತ್ತು ಒಂದು ಮದ್ದು ತಯಾರಾಗಿದ್ದರೆ ಸಾಯದ ಹಾಗೆ ನಾವೊಂದು ಪ್ರಯತ್ನ ಮಾಡ್ತಿದ್ದೆವು ಅಂತ, ನಾವು ಸ್ವಲ್ಪ ಬೇಗ ಹುಟ್ಟಿ ಕೆಟ್ಟೆವು ಅಂತ. ಇನ್ನೂ ಏನು ದೊಡ್ಡ ದೊಡ್ಡ ವೈಜ್ಞಾನಿಕ ಸಂಶೋಧನೆಗಳಾಗಿ ನಾವು ಚಿರಂಜೀವಿಗಳಾಗಿ ಆಗುವ ಕಾಲದಲ್ಲಿಯೇ ಹುಟ್ಟಿಬಿಟ್ಟಿದ್ದರೆ, ಚಿರಂಜೀವಿಗಳಾಗುವ ಕಾಲದಲ್ಲಿ ಹುಟ್ಟುವುದು ಕಮ್ಮಿ ಆಗ್ತದೆ ಸ್ವಾಮಿ. ಬಹಳ ವಿಚಿತ್ರಗಳು ಇದೆಲ್ಲ. ಹಾಗಾಗಿ ಅಸಹಾಯಕತೆಯ ಮನೋಧರ್ಮವೂ ಅಲ್ಲ. ಮತ್ತು ಕೆಲವರಿಗೆ ಅದೇನಿರ್ತದೆ, ಒಂದು ಗರ್ವ ಇರ್ತದೆ. ಭಾಳ ವಿಚಿತ್ರ ಅಲ್ವಾ ಮನುಷ್ಯನ ಮನಸ್ಸು? ಹೇಗೂ ಸಾಯ್ತದಲ್ಲ, ಏನೀಗ ಹೋಗಲಿ ಬಿಡಿ ಅಂತ. ಏನು ಈ ಸಾವು ಎನ್ನುವ ಒಂದು ಸತ್ಯವನ್ನು ಸರ್ವಾತ್ಮನ ಒಪ್ಪುವುದು ಬೇರೆ, ಅಸಹಾಯಕತೆಯಿಂದ ಒಪ್ಪುವುದು ಬೇರೆ, ಅಥವಾ ಒಂದು ಗರ್ವದಿಂದ ಒಪ್ಪುವುದು ಬೇರೆ. ಸಹಜವಾಗಿ ಸ್ವಾಭಾವಿಕವಾಗಿ ಒಂದು ಒಪ್ಪುವ ಮನೋಧರ್ಮ ಪ್ರಕೃತಿ ಅಂತ. ಕಾಳಿದಾಸ ಒಂದು ಮನೋಜ್ಞವಾದ ಒಂದು ಮಾತು ಕಳಿಸಿದ್ದಾನೆ, ಮರಣಂ ಪ್ರಕೃತಿ. ಹೇಳಬೇಕಾದನು ಕವಿವಾಣಿ ಅದು. ಅವನಿಗೆ ಕಂಡಿತ್ತು ಇದಕ್ಕಿಂತ ದೊಡ್ಡ ಮಾತೇ ಇಲ್ಲ ಅಂತ. ಎಲ್ಲರಿಗೂ ಗೊತ್ತಿರತಕ್ಕ, ಆದರೆ ಯಾರಿಗೂ ಗೊತ್ತಿರದೇ ಇದ್ದ ಒಂದು ಸತ್ಯ. ಏನು ಹೇಳ್ತಾ ಇರೋದು? ಮರಣಂ ಪ್ರಕೃತಿ ಶರೀರಿಣಾಂ. ಹೌದಾ? ಹಾಗಾದರೆ ವಿಕೃತಿ ಯಾವುದು? ವಿಕೃತಿರ್ ಜೀವನ ಮುಚ್ಯತೆ ಬುಧೈ. ವಿಕೃತಿ ಅಂತ ಹೇಳಿದರೆ, ಮರಣವನ್ನು ಪ್ರಕೃತಿ ಅಂತ ನೀನು ಒಪ್ಪಿದರೆ ಅದನ್ನು ಒಪ್ಪುವುದಕ್ಕೆ ಕಷ್ಟಪಡತಕ್ಕ ಜೀವನ ಉಂಟಲ್ಲ, ಅದು ವಿಕೃತಿ ಅಂತ. ಜೀವನ ವಿಕೃತಿ ಅಲ್ಲ. ಆದರೆ ಮರಣವನ್ನು ಪ್ರಕೃತಿ ಅಂತ ಒಪ್ಪಲಿಕ್ಕೆ ಯಾವುದೋ ಕಾರಣದಿಂದ ನಿನಗೆ ಅಡ್ಡಿಯಾಗಿದೆ ಅಲ್ಲ, ಆ ಅಡ್ಡಿಯನ್ನು ಇಟ್ಟುಕೊಂಡ ಜೀವನ ಉಂಟಲ್ಲ, ಅದು ವಿಕೃತಿ ಅಂತ. ವಿಕೃತಿ ಜೀವನ ಮುಚ್ಚತೆ. ಬುದ್ಧಿವಂತರು ಹೀಗೆ ಹೇಳ್ತಾರೆ. ಹೀಗೆ ಇದ್ದದ್ರಿಂದ ಸರ್ವಾತ್ಮನ ಒಪ್ಪುವುದು, ಸಾವನ್ನು ಸರ್ವಾತ್ಮನ ಒಪ್ಪುವುದು. ಒಪ್ಪಿದ್ದರಿಂದ ಈ ಬೇರೆ ನಿಜವಾಗಿ ಆದರೆ ಬೇರೆ ಯಾವ ಪ್ರಶ್ನೆಯೂ ಇಲ್ಲ. ಈ ಒಪ್ಪುವಿಕೆ ಉಂಟಲ್ಲ, ಇದೊಂದು ಬಹಳ ವಿಶೇಷವಾದ ಒಂದು ಮನೋಧರ್ಮ. ವೇದ ಎರಡು ಮಾತುಗಳನ್ನು ಬಳಸ್ತದೆ, ಋತ ಮತ್ತು ಸತ್ಯ. ಉಪನಿಷತ್ತು ಎರಡು ಮಾತುಗಳನ್ನು ಬಳಸ್ತದೆ, ಉಪಾಸನ ಮತ್ತು ಜ್ಞಾನ ಅಂತ. ತಂತ್ರ ಎರಡು ಮಾತನ್ನು ಬಳಸ್ತದೆ, ಶಕ್ತಿ ಮತ್ತು ಸೌಂದರ್ಯ ಅಂತ. ಭಾಗವತದಂಥ ಗ್ರಂಥಗಳು ಎರಡು ಮಾತುಗಳನ್ನು ಬಳಸ್ತವೆ, ಪ್ರೇಮ ಮತ್ತು ಪ್ರಪತ್ತಿ ಅಂತ. ಎರಡು ಭಾಳ ಹತ್ತಿರ ಇವೆ, ಎಲ್ಲವೂ ಭಾಳ ಹತ್ತಿರ ಇದೆ. ವೇದ ಏನು ಹೇಳ್ತದೆ? ಅದು ಪ್ರಕೃತಿ ನಿಯಮ ಎನ್ನುವ ಅರ್ಥದಲ್ಲಿ ಋತ ಎನ್ನುವ ಪದವನ್ನು ಬಳಸ್ತದೆ. ಪ್ರಕೃತಿ ನಿಯಮ. ವಸಂತ ಕಾಲದಲ್ಲಿ ಹೂ ಬಿಡಬೇಕು, ಅದು ಬಿಟ್ಟೇ ಬಿಡ್ತದೆ. ಹಾಗಂತ ವಸಂತ ಕಾಲದಲ್ಲಿ ಹೂ ಬಿಟ್ಟದ್ದನ್ನು ನೋಡಿ ಸಂತೋಷಿಸುವಾಗ ಇದು ಪ್ರಕೃತಿ ನಿಯಮ ಎನ್ನುವ ವೈಚಾರಿಕ ಭಾವ ಅದಕ್ಕೆ ಬೇಕಾಗಿಲ್ಲ. ಅದು ತಾನು ಪ್ರಕೃತಿ ನಿಯಮವನ್ನು ಪಾಲಿಸಬೇಕು ಅಂತ ಅದು ಹೂ ಬಿಡ್ತಾ ಇಲ್ಲ, ಅದು ಹೂ ಬಿಡ್ತಾ ಇದೆ. ನಾವು ಅದನ್ನು ಹೇಳುವುದು, ಓಹ್ ಇದು ಪ್ರಕೃತಿ ನಿಯಮ. ಎಷ್ಟು ಕಷ್ಟ ಇದ್ದರೂ ನೋಡಿ, ಎಂಥ ಬೇಸಿಗೆ ಇದ್ದರೂ ನೋಡಿ, ಕುಡಿಲಿಕ್ಕೆ ನೀರಿಲ್ಲದಿದ್ದರೂ ನೋಡಿ, ಮರ ಹೂ ಬಿಡುವುದನ್ನು ತಪ್ಪಿಸಲಿಲ್ವಲ್ಲ, ಇದನ್ನು ಋತ ಅಂತ ಹೇಳುವುದು. ಇದು ಪ್ರಕೃತಿ ನಿಯಮ ಅಂತ ನಾವು ಹೇಳುವುದು. ನಮಗೆ ಅರ್ಥ ಆಗುವುದಕ್ಕೋಸ್ಕರ, ಅದು ನಮ್ಗೆ ಅರ್ಥ ಆಗಲಿ ಅಂತ ಬಿಡುವುದಲ್ಲ, ಅದಕ್ಕೆ ಅರ್ಥ ಆಗಬಾರದು ಅಂತಲೂ ಅಲ್ಲ. ನಮಗೆ ಅರ್ಥ ಆಗುವಾಗ ಅದು ಒಂದು ರೀತಿ ಅರ್ಥ ಆಗ್ತದೆ. ನೇಮಿಂಗ್, ಯಾವುದಕ್ಕಾದರೂ ಒಂದು ಸಂದರ್ಭಕ್ಕೆ ನಾವು ಒಂದು ಹೆಸರು ಹಾಕದೇ ಇದ್ದರೆ ನಮಗೆ ಅರ್ಥ ಆಗುವುದಿಲ್ಲ. ನೇಮಿಂಗ್ ಈಸ್ ನಾಲೆಜ್. ಅದೇನು ಗೊತ್ತಿದೆ, ಏನು ಗೊತ್ತಿದೆ ಅಂದರೆ ಹೆಸರು, ನಾಮ ಮತ್ತು ರೂಪ, ಇಷ್ಟೇ ಇರುವುದು. ಅದರ ಆಚೆಗೆ ಏನು ಗೊತ್ತಿರುವುದಿಲ್ಲ. ಯಾಕಂದರೆ ಇಷ್ಟು ಗೊತ್ತಿದ್ದರೆ ಸಾಕಾಗಿರುತ್ತದೆ. ಹೆಸರು ಗೊತ್ತಿರ್ತಲ್ಲ. ವಸಂತ ಕಾಲ ಋತುವಾಗಿದೆ, ಅದರ ಋತ ಅಂತ ಹೇಳ್ತಾರೆ ಅದನ್ನು. ಹಾಗಾದರೆ ಸತ್ಯ ಅಂದರೆ ಏನು? ಈ ಪದವನ್ನು ಬಳಸ್ತಾರೆ. ಇದು ಸಾಕಾಗಿತ್ತು, ಪ್ರಕೃತಿ ನಿಯಮ ಎನ್ನುವ ಅರ್ಥವನ್ನು ಹೇಳತಕ್ಕ ಋತ ಎನ್ನುವ ಪದ ಸಾಕಾಗಿತ್ತು, ನಮಗೆ ಖಂಡಿತ ಸಾಕಾಗಿತ್ತು. ಆದರೆ ಅವರು ಸಾಕಾಗಲಿಲ್ಲ ಅಂತ ಹೇಳಿ ಮತ್ತೇನು ಸತ್ಯ ಅಂತ ಹೇಳಿ. ಏನು ಹಾಗಂದರೆ
ಸತ್ಯವನ್ನು ತಿಳಿದವನಿಗೆ ವಸಂತ ಕಾಲದಲ್ಲಿ ಹೂ ಬಿಟ್ಟುವುದಿಲ್ವಾ? ಬಿಡ್ತದೆ. ಅವನು ಇದು ಪ್ರಕೃತಿ ನಿಯಮದ ಪ್ರಕಾರ ಬಿಡ್ತದೆ ಅಂತ ಅದಕ್ಕೆಲ್ಲ ವ್ಯಾಖ್ಯಾನ ಮಾಡಲಿಕ್ಕೆ ಅವನು ಹೋಗುವುದೇ ಇಲ್ಲ. ಮತ್ತೇನು, ಸತ್ಯಕ್ಕೆ ನಿಯಮದ ಹಂಗಿಲ್ಲ ಎನ್ನುವುದು ಅವನಿಗೆ ಗೊತ್ತಿದೆ. ಸತ್ಯ ಹೌದಾದರೆ ಅದಕ್ಕೆ ನಿಯಮದ ಹಂಗಿಲ್ಲ. ಅದು ನಿಯಮ ಪಾಲನೆ ಮಾಡಬಾರ್ದು ಅಂತಲೂ ಇಲ್ಲ, ಮಾಡಬೇಕು ಅಂತಲೂ ಇಲ್ಲ. ಅದು ಮಾಡಿದರೆ ಅದರ ಚಂದವೇ ಬೇರೆ. ಹಂಗಿಲ್ಲದೆ, ನಿಯಮದ ಹಂಗಿಲ್ಲದೆ, ನಿಯಮ ಪಾಲನೆ ಮಾಡಬೇಕಾದ ಒತ್ತಡವಿಲ್ಲದೆ ನಿಯಮ ಪಾಲನೆ ಮಾಡುವುದುಂಟಲ್ಲ, ಅದಕ್ಕಿಂತ ಚಂದ ಈ ಲೋಕದಲ್ಲಿ ಯಾವುದೂ ಇಲ್ಲ. ನಿಯಮ ಪಾಲನೆ ಮಾಡಬೇಕಲ್ಲ, ನಿಯಮ ಪಾಲನೆ ಮಾಡದಿದ್ದರೆ ಶಿಕ್ಷೆ ಆಗ್ತದೆ ಅಂತ ನಿಯಮ ಪಾಲನೆ ಅದು ದುಃಖದಾಯಕವಾಗಿರತಕ್ಕ ಸಂಗತಿ. ಆದರೂ ನಿಯಮ ಪಾಲನೆ ಮಾಡುವುದು ಒಳ್ಳೆಯದು. ಯಾಕಂದರೆ ಮಾಡದಿದ್ದರೆ ನಮಗೆ ಮಾತ್ರ ದುಃಖ ಅಲ್ಲ, ಎಲ್ಲರಿಗೂ ದುಃಖ ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ನನಗೆ ಮಾಡಬೇಕು, ಇಲ್ಲದಿದ್ದರೆ ಗಾಂಧಿಯವರು ಹೇಳ್ತಿದ್ರಲ್ಲ, ಏನು ವ್ಯವಸ್ಥೆಯನ್ನು ಪ್ರಶ್ನಿಸುವವನು ಹೇಗಿರಬೇಕು ಅಂದರೆ, ವ್ಯವಸ್ಥೆಯು ಪ್ರಶ್ನಾರ್ಹ ಆಗಲಿ. ವ್ಯವಸ್ಥೆಯನ್ನು ಪ್ರಶ್ನಿಸುವವನು ಹೇಗಿರಬೇಕು ಅಂದರೆ, ಯಾವ ವ್ಯವಸ್ಥೆಯ ಅಗತ್ಯವೂ ಇಲ್ಲದೆ ಸಜ್ಜನನಾಗಿರುವವನಾಗಿರಬೇಕು. ಅವನು ಪ್ರಶ್ನಿಸಿದರೆ ಅದು ಚೆನ್ನಾಗಿರುತ್ತೆ. ವ್ಯವಸ್ಥೆ ಎನ್ನುವುದು ಅದು ನಿಜವಾದ ಬುದ್ಧಿಜೀವಿಗೆ, ಯೋಚನೆ ಮಾಡುವವನಿಗೆ ಅದು ನಾಚಿಕೆ ಉಂಟು ಮಾಡತಕ್ಕ ಸಂಗತಿ. ಪೊಲೀಸ್ ಸ್ಟೇಷನ್ ಇದೆ ಎನ್ನುವ ಕಾರಣಕ್ಕೆ ನಾವು ಕಳ್ಳರಲ್ಲ ಅಂಥೇಳಿ ಆದರೆ ನಮ್ಮನ್ನು ಕೇಳ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಇನ್ನೇನೋ ಒಂದು ಮಾಡ್ತಾರೆ. ಆದದ್ದರಿಂದ ನಾವು ಒಳ್ಳೆಯದಾಗಿರಬೇಕು ಅಂತ ಹೇಳಿದರೆ ಇದು ಏನು ಅರ್ಥ? ಇದು ನಾವು ಅದಿಲ್ಲದೆ ಒಳ್ಳೆಯದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಲೋಕದಲ್ಲಿ ಹಾಗೆ ಇದೆ ಮಾತ್ರ. 10 ರೂಪಾಯಿ ಕದ್ದವ ಕಳ್ಳ, 9,000 ಕೋಟಿ ಕದ್ದವ ಸಂಸದ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಏನು, ಅದು ಹಾಗೆ ಇದೆ. ಅದು ಏನು ಒಬ್ಬಾದರೂ ಹೇಳ್ತಾನ? ಯಾರು ಅದು ಏನು ಹೇಳ್ತಾರೆ ಅಂತ ಕೇಳಿದರೆ ಅದು ಏನೋ ಎಡವಟ್ಟಾಯಿತು ನೋಡ್ರಿ, ಅದು ಇನ್ನೇನು ಸ್ವಲ್ಪ ಅವ್ರು ಮಾಡ್ತಾರೆ, ಮೇಲೆ ಬೀಳ್ತಾರೆ ಅವ್ರು ಹೇಗೆ ಮೇಲೆ ಬೀಳ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಹೇಳೋದು ನಮ್ಮ ಹತ್ರ ಬಿಡುವುದಿಲ್ಲ. ವ್ಯವಸ್ಥೆ ಎನ್ನುವುದು ಅನಗತ್ಯವಾಗಿರುವ ಒಂದು ಸ್ಥಿತಿಯನ್ನು ಸತ್ಯ ಅಂತ ಹೇಳು. ಅದು ಸತ್ಯ. ಆದ್ದರಿಂದ ಪ್ರಕೃತಿ ನಿಯಮ ಅಂತ ಹೇಳಿದರೆ ಅದು ನಿಯಮ ಪಾಲನೆ ಮಾಡ್ತದೆ. ಆದರೆ ಅದಕ್ಕೆ ಪಾಲನೆ ಮಾಡಬೇಕಾದ ಒತ್ತಡ ಇಲ್ಲ. ನೀನು ಮಾಡುವಂತ ಯಾರೂ ಅದಕ್ಕೆ ಹೇಳಿಲ್ಲ, ಹೇಳಬೇಕಾಗಿಯೂ ಇಲ್ಲ. ಅದಕ್ಕೆ ಯಾರೂ ಏನನ್ನು ಹೇಳಬೇಕಾಗಿಲ್ಲ. ಎರಡಿದೆ ಅಂತ ವೇದ ಹೇಳ್ತದೆ, ಸತ್ಯ ಮತ್ತು ಋತ. ಉಪನಿಷತ್ತು ಹೇಳುವುದು ಉಪಾಸನೆ ಮತ್ತು ಜ್ಞಾನ. ಉಪಾಸನೆ ಅಂದರೆ ಹತ್ತಿರ ಕೂತು ನಾಡಿಯ ಮಿಡಿತವನ್ನು ತಿಳಿಯುವುದು ಮತ್ತೆಲ್ಲ ದೊಡ್ಡ ದೊಡ್ಡ ಕರ್ಮಕಾಂಡಗಳೆಲ್ಲ ಬೆಳೆದಿದ್ದಾವೆ, ಅದೆಲ್ಲ ಇರಲಿ. ಉಪಾಸನೆ ಹತ್ತಿರ ಕೂತುಕೊಳ್ಳದೆ ಸತ್ಯ ಗೊತ್ತಾಗುವುದಿಲ್ಲ. ಯಾಕೆ ಗೊತ್ತಾಗುವುದಿಲ್ಲ ಅಂದರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಟ್ಟಿಗೆ ಮಲಗಿದವನಿಗೆ ಒಳಜ್ವರ ಗೊತ್ತಾಗುವುದು ಅಂತ. ಹತ್ತಿರ ಮಲಗಿದವನಿಗೆ ಗೊತ್ತಾಗುವುದು. ಹತ್ತಿರ ಮತ್ತೊಬ್ಬ ಮಲಗಿರ್ತಾನಲ್ಲ, ಅವನ ಒಟ್ಟಿಗೆ ಮಲಗಿದರೆ ಗೊತ್ತಾಗುವುದು ಇವನಿಗೆ ಒಳಜ್ವರ ಉಂಟೋ ಇಲ್ಲವೋ ಅಂತ. ಹಾಗೆ ಹತ್ತಿರ ಇದ್ದರೆ ಸತ್ಯ ತನ್ನ ರಹಸ್ಯವನ್ನು ಬಿಟ್ಟು ಕೊಡ್ತದೆ. ನಮಗೆ ಗೊತ್ತಾಗುವುದಲ್ಲ. ನಾವು ಬಹಳ ಪ್ರಯತ್ನಪಟ್ಟು, ಬಹಳ ವಿಶ್ಲೇಷಣೆ ಮಾಡಿ, ಬಹಳ ಎನಾಲಿಸಿಸ್ ಮಾಡಿ, ಬಹಳ ಬೌದ್ಧಿಕವಾದ ಪ್ರಯತ್ನಗಳನ್ನೆಲ್ಲ ಮಾಡಿ ಆ ರಹಸ್ಯ ನಮಗೆ ಗೊತ್ತಾಯಿತು ಅಂತ. ರಹಸ್ಯ ನಮಗೆ ಗೊತ್ತಾಗುವುದು ಎನ್ನುವ ಮಾತೇ ಬಹಳ ಪೆಡಸಾದ ಮಾತು. ಬಹಳ ಗುಟ್ಟು ಮಾಡಿಕೊಂಡಿದ್ರು, ನಾವು ಏನೋ ರಹಸ್ಯ ಭೇದನೆ ಮಾಡಿದೆವು ಅಂತ. ಈ ರಹಸ್ಯ ಅಂತ ಹೇಳ್ತಾರಲ್ಲ, ಎಲ್ಲ ದೊಡ್ಡ ಶಾಸ್ತ್ರಗಳಲ್ಲಿ ಮಾತನ್ನು ಬಹಳ ನಿಹಿತಂ ಗುಹಾಯಾಮ್, ಅದು ರಹಸ್ಯ, ಅದು ಒಳಗಡೆ ಇದೆ, ಅಡಗಿ ಕೂತಿದೆ, ಅದೊಂದು ಗುಟ್ಟು, ಇದನ್ನೆಲ್ಲ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ, ಅದೇ ಅದರ ರಹಸ್ಯವನ್ನು ಬಿಟ್ಟು ಕೊಡುವ ಹಾಗೆ ನೀನು ಅದರ ಹತ್ತಿರ ಇರು ಅಂತ. ಅದರ ಬದಲಿಗೆ ಒಂದು ರಹಸ್ಯ ಅಂತ ಅದನ್ನು ಭೇದಿಸ್ತೇವೆ ಅಂದರೆ ಯಾವ ಕಾಲಕ್ಕೂ ಭೇದಿಸಲಿಕ್ಕಾಗುತ್ತೆ. ಅದು ರಹಸ್ಯ ಎನ್ನುವ ಪದವನ್ನು ಅವರು ಹೇಳಿದ್ದರ ಸಾರ್ಥಕತೆಯನ್ನು ತಿಳಿದುಕೊಳ್ಳದ ಹಾಗೆ ಆಯಿತು.
ಒಂದು ಗುಟ್ಟಿದೆ ಅಂತ ಹೇಳಿದರೆ ನಾವೇನು ಹೇಳ್ತೇವೆ? ಅದು ಒಂದ್ಸಲ ಹೇಳ್ರಿ ಅದು ಏನು ಅಂತ ಪ್ರೀತಿಯಿಂದ ಒತ್ತಾಯಿಸ್ತೇವಲ್ಲದೆ ನಮ್ಮ ಪ್ರೀತಿಯ ಬಲೆಗೆ ಕೆಡವಿ ಆ ರಹಸ್ಯವನ್ನು ನಾವು ಪಡ್ಕೊಳ್ಳುವ ಪ್ರಯತ್ನ ಮಾಡ್ತೇವಲ್ಲದೆ ನಮ್ಮ ವ್ಯಕ್ತಿತ್ವದ ಅಹಂಕಾರವನ್ನು ಕಳೆದುಕೊಳ್ಳುವುದರ ಮೂಲಕ ಅವರ ಗುಟ್ಟಿಗೆ ನಾವು ಪಾತ್ರರಾಗುವಂತೆ ಮಾಡ್ತೇವಲ್ಲದೆ. ಅದೇನು ಗುಟ್ಟು ಅಂತ ಹೇಳ್ತಾ ಇರೋದು ನೀವು ಅಂತ ನಮ್ಮ ಧ್ವನಿ ನಾವು ಬದಲಾಯಿಸಿದರೆ ಅವರು ರಹಸ್ಯ ಒಂದು ವೇಳೆ ಹೇಳಿದರೂ ಅದು ರಹಸ್ಯವಾಗಿರುವುದಿಲ್ಲ, ಅದು ಇನ್ನೇನೋ ಒಂದು ಆಗಿರ್ತದೆ. ಇದು ಹೀಗೆ ಇದೆ, ಬಹಳ ವಿಚಿತ್ರ ಇದೆ ಈ ಮನಸ್ಸುಗಳ ಈ ಸಂಬಂಧ. ಸತ್ಯವನ್ನು ತಿಳಿಯುವುದಕ್ಕೆ ನಾವು ಮಾಡುವ ನಮ್ಮ ಈ ಪಾಡು ಉಂಟಲ್ಲ, ಇದೆಲ್ಲ ಬಹಳ ಚೆನ್ನಾಗಿಯೂ ಇದೆ. ಇದೆಲ್ಲ ಗೊತ್ತಾದರೆ ಸ್ವಲ್ಪ ಏನೋ ಒಂದು ಗೊತ್ತಾದ ಹಾಗೆ ಆಗ್ತದೆ. ಉಪಾಸನೆ ಮತ್ತು ಜ್ಞಾನ ಅಂತ ನೀವು ತಂತ್ರಶಾಸ್ತ್ರಕ್ಕೆ ಬಂದರೆ ಶಕ್ತಿ ಮತ್ತು ಸೌಂದರ್ಯ ಅಂತ ಅವರು ಬೇರೆ ಪದ ಬಳಸ್ತಾರೆ, ಅದು ಒಂದು ವಿಷಯ, ಅದಿರಲಿ. ಭಾಗವತ ಏನು ಹೇಳುತ್ತೆ ಅಂದರೆ ಪ್ರೇಮ ಮತ್ತು ಪ್ರಪತ್ತಿ ಅಂತ. ಭಕ್ತಿ ಎನ್ನುವುದು ಶಾಸ್ತ್ರೀಯವಾದ ಪರಿಭಾಷೆ. ಪ್ರೇಮ ಮತ್ತು ಪ್ರಪತ್ತಿ ಅಂದರೆ ಶರಣಾಗತಿ, ಪ್ರಪನ್ನ, ನಾನು ಶರಣಾಗತ, ನಾನು ನಿನ್ನನ್ನು ಒಪ್ಪಿದ್ದೇನೆ ಅಂತ ಪ್ರಪತ್ತಿಗೆ ಅರ್ಥ. ನಾನು ನಿನ್ನನ್ನು ಒಪ್ಪಿದ್ದೇನೆ. ಸಾಮಾನ್ಯವಾಗಿ ನಾನುವಿಗೆ ಇನ್ವರ್ಟೆಡ್ ಕಾಮಾದಲ್ಲಿ ನಾನುವಿಗೆ ಒಪ್ಪುವುದು ಕಷ್ಟ. ಯಾಕಂದರೆ ಈ ನಾನು ಎನ್ನುವುದು ಹುಟ್ಟಿಕೊಂಡದ್ದೇ ಮತ್ತೊಬ್ಬರು ನಮ್ಮನ್ನು ಒಪ್ಪಬೇಕು ಅಂತ. ಇನ್ನೊಬ್ಬರು ನಮ್ಮನ್ನು ಒಪ್ಪಿದರೆ ತುಂಬ ಸಂತೋಷ. ಒಪ್ಪದಿದ್ದರೆ ಅವರು ಯಾಕೆ ಒಪ್ಪಲಿಲ್ಲ, ಅದಕ್ಕೇನು ಕಾರಣ ಅಂತ ಅವರನ್ನು ಒಪ್ಪಿಸುವಲ್ಲಿ ತನಕ ನಮ್ಮ ತಹತಃ ಮುಂದುವರಿತದೆ. ಇದು ನಾನು ಇನ್ನ ಪಾಡು. ಪ್ರತಿಯೊಬ್ಬರೂ ಅನುಭವಿಸುವ, ಗೊತ್ತಿದ್ದು ಅನುಭವಿಸುವ ಪಾಡು. ಇದಕ್ಕೆ ತೀರ ವಿರುದ್ಧವಾಗಿರತಕ್ಕ ಸಂಗತಿ ಯಾವುದಂದರೆ ಪ್ರಪತ್ತಿ ಮತ್ತು ಪ್ರೇಮ ಎನ್ನುವ ಪದವನ್ನು ಬಳಸುವುದರಿಂದ ಬಳಸುವುದರ ಅರ್ಥ ಏನು ಅಂದರೆ ಇದು ಒಪ್ಪುತ್ತದೆ ಅಂತ. ಒಪ್ಪುವುದು, ಸಾವನ್ನು ಒಪ್ಪುವುದು, ಇದೆ ಅಂತ ಒಪ್ಪುವುದು, ಖಚಿತ ಅಂತ ಒಪ್ಪುವುದು. ಅದರ ಅನುಭವ ನಮಗೆ ಆಗಬೇಕಾಗಿದ್ದರೆ ಅದನ್ನು ಒಪ್ಪದೇ ಆಗುವುದಿಲ್ಲ. ಇಷ್ಟರ ತನಕ ಅದರಿಂದ ದೂರ ಹೋಗಬೇಕು ಎನ್ನುವ ಭಾವವನ್ನು ಇಟ್ಟುಕೊಂಡು ಈ ಬದುಕನ್ನು ಬೆಳೆಸಿದ್ದೇವೆ. ಅದರ ಕಥೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಭಾಗವತದಲ್ಲಿ ಕಾಲ ಕೆಟ್ಟಿದೆ ಅಂತ. ಈ ಕಾಲ ಕೆಡುವುದು ಭಾಗವತಕ್ಕೆ ಒಂದು ಕಳವಳಕಾರಿಯಾದ ಸನ್ನಿವೇಶ. ಹೌದು, ಅದಕ್ಕೆ ಅದರ ಒಟ್ಟಿಗೆ ಅದನ್ನು ಹೇಳಲಿಕ್ಕೆ ಅದಕ್ಕೆ ಸ್ವಲ್ಪ ಒಂದು ಸಂತೋಷವೂ ಇದೆ. ಅದಕ್ಕೆ ಕೆಡ್ತಾ ಹೋಗುವುದು ಕಾಲದ ಸ್ವಭಾವ. ಅಂದರೆ ಅದು ಹೋಗಬೇಕದು. ಕೆಡದೇ ಇದ್ದರೆ ಕಾಲ ಭಾಳ ಚೆನ್ನಾಗಿ ಹೋಗ್ತಾ ಇದೆ, ಭಾಳ ಅದ್ಭುತವಾದ ಕಾಲ ಅಂತ ನಮಗೆ. ಕಾಲ ಕೆಡದೇ ಇದ್ದರೆ ಶಾಸ್ತ್ರಜ್ಞನಿಗೆ ತಲೆಬಿಸಿ ಆಗ್ತದೆ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕೃತಯುಗ 4 ಪಾದಗಳು, ಆಮೇಲೆ ಒಂದು ಪಾದ ಹೋಗಿ ತ್ರೇತಾಯುಗ, ಆಮೇಲೆ ದ್ವಾಪರ, ಆಮೇಲೆ ಕಲಿ. ಕೆಡಬೇಕು, ಕಾಲ ಕೆಡಲೇಬೇಕು, ಅದು ಕಾಲ ಸ್ವಭಾವ. ಅದು ಕಾಲ ಅಂದರೆ ಹಾಗೇನೆ ಪ್ರವಾಹ, ಅದು ಹೋಗ್ತಾ ಇರ್ತದೆ, ಅದು ಕೆಡಬೇಕು ಅಂತ. ಹಾಗಾಗಿ ಭಾಗವತದ ಪ್ರಾರಂಭದಲ್ಲಿ, ಭಾಗವತ ಮಹಾತ್ಮ್ಯದಲ್ಲೂ ಬರ್ತದೆ, ಭಾಗವತದಲ್ಲಿ ಬರ್ತದೆ. ಏನು ಅಂತ ಕೇಳಿದರೆ, ಕಲಿಕಾಲ ಬಂದಿದೆ. ಭಾಗವತ ಪ್ರಾರಂಭ ಆಗೋದು ಕಲಿಕಾಲದಲ್ಲಿ. ಕಲಿಕಾಲ ಬಹಳ ಕೆಟ್ಟಿದೆ. ಕಲಿಕಾಲವನ್ನು, ಈ ಕೆಟ್ಟ ಕಾಲವನ್ನು ನಿಯಂತ್ರಣ ಮಾಡುವುದು ರಾಜನ ಕೆಲಸ. ಮಹಾಭಾರತದಲ್ಲಿದೆ, ರಾಜ ಕಾಲಸ್ಯ ಕಾರಣಂ, ಕಾಲಕ್ಕೆ ರಾಜನು ಕಾರಣವೋ ರಾಜನಿಗೆ ಕಾಲವು ಕಾರಣವೋ ಎನ್ನುವ ಒಂದು ಚರ್ಚೆ ನಡೆದು ರಾಜತ್ವವನ್ನು ಬಹಳ ಮೇಲಿಡಬೇಕು. ಆದ್ದರಿಂದ ಕೆಡುವ ಕಾಲವನ್ನು ಕೆಡದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ರಾಜನಿಗಿದೆ ಅಂತ ರಾಜ ಕಾಲಸ್ಯ ಕಾರಣಂ ಅಂತ ಅದನ್ನೆಲ್ಲ ಹೇಳಿದ್ದಾರೆ. ಆದರೆ ಮಹಾಭಾರತದಲ್ಲಿ ನಮಗೆ ಕಾಣುತ್ತದೆ, ರಾಜ ಕಾಲಕ್ಕೆ ಕಾರಣವೋ ಕಾಲವೇ ರಾಜನಿಗೆ ಕಾರಣವೋ ಅಂತ ಕೆಡುತ್ತಾ ಇರುವ ಕಾಲದ ಒಂದು ಚಿತ್ರಣ ಇದೆ. ಅದು ಭಾಗವತದಲ್ಲಿಯೂ ಇದೆ. ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹಿಸಬೇಕು ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಅವನಿಗೆ ಮಂತ್ರಿಗಳೆಲ್ಲ ಹೇಳಿದ್ರಂತೆ. ಏನು ಅಂದರೆ ರಾಜನಾದವನು ಕಲಿಕಾಲ ಕೃಷ್ಣ ಇದ್ದಾಗ ನಿಜವಾಗಿ ಕಲಿಯುಗ ಪ್ರಾರಂಭ ಆಗಿದೆ.
ಕೃಷ್ಣ ಇದ್ದಾಗಲೇ, ಜೀವಂತ ಇದ್ದಾಗಲೇ, ದೇಹಧಾರಿಯಾಗಿದ್ದಾಗಲೇ ಕಲಿಯುಗ ಪ್ರಾರಂಭ ಆಗಿದೆ. ಆದರೆ ಕೃಷ್ಣ ಇದ್ದದ್ರಿಂದ ಅವನು ತಾನು ದೇಹವನ್ನು ಬಿಟ್ಟು ಹೋಗುವಲ್ಲಿಯ ತನಕ ಕಲಿ ಕಾಲಿಡದಂತೆ ತಡೆದಿದ್ದ ಅಂತ 36 ವರ್ಷ. 36 ವರ್ಷಗಳ ಕಾಲ ಕಲಿ ಕಾದುಕೊಂಡಿದ್ದ ಅಂತ. ಕಾಲ ಅಂತ ಹೇಳಿದರೆ ಕಾಯುವುದೇ ಅಲ್ವಾ? ಕಾಲ ಇನ್ನೇನೂ ಇಲ್ಲ, ಅದು ಕಾಯುವುದದು. ಕಾಯುವವನು ಕಾಲಪುರುಷ. ಕಾದುಕೊಂಡಿತ್ತಂತೆ ಇವ ಯಾವಾಗ ಸಾಯ್ತಾನೆ ಅಂತ. ಕೃಷ್ಣ ಇವ ಯಾವಾಗ ನನಗೆ, ಅದು ಪ್ರಕೃತಿ ನಿಯಮ, ಅದು ಬರಲೇಬೇಕು. ನಾನು ದೇವರಾದರೇನು? ದೇವರು ಮನುಷ್ಯನ ಹಾಗೆಯೇ ಪಾಡುಪಡಬೇಕು. ಇದು ಭಾಳ ಅದ್ಭುತವಾಗಿರ್ತಕ್ಕ ಒಂದು ವಿಷಯ. ಅದು ಮನುಷ್ಯನ ಹಾಗೆ ದೇವರು ಪಾಡು ಪಡದೆ, ನಾನು ಆ ಮಾತು ಹೇಳಬಾರ್ದು ನಿಜವಾಗಿ, ಅಂದರೆ ಬೇರೆ ತಪ್ಪು ಅರ್ಥಗಳಾಗ್ತವೆ. ತಪ್ಪು ಅರ್ಥಗಳಾದರೂ ಅಡ್ಡಿ ಇಲ್ಲ ಅಂತ ಇದ್ದದ್ರಿಂದ, ಸರಿ ಅರ್ಥ ಏನು ಅಂತ ಸರಿಯಾಗಿ ನಮಗೆ ಗೊತ್ತಿಲ್ಲದೆ ಇದ್ದದ್ರಿಂದ ತಪ್ಪು ಅರ್ಥ ಮಾಡ್ತಾ ಮಾಡ್ತಾ ನಮಗೆ ಒಂದು ದಿವಸ ಸರಿ ಅರ್ಥ ಆಗಲಿಕ್ಕೆ ಸಾಕು. ಆದ್ದರಿಂದ ದೇವರು ಮನುಷ್ಯನಾಗದೆ ದೇವರಿಗೂ ಬಿಡುಗಡೆ ಇಲ್ಲ. ಅದನ್ನು ಅನುಭವಿಸುವುದಕ್ಕೋಸ್ಕರವೇ ದೇವರು ಮನುಷ್ಯನಾಗುವುದು. ಹಾಗಾಗಿ ರಾಮ ಹೇಳ್ತಾನೆ ಏನು ಅಂದರೆ, ಕೊನೆಗೆ ರಾವಣ ವಧೆ ಆದ ಮೇಲೆ ದೇವತೆಗಳೆಲ್ಲ ಬಂದು ಅವನನ್ನು ಸ್ತುತಿ ಮಾಡ್ತಾರೆ. ನೀನು ವೈಕುಂಠದಲ್ಲಿರತಕ್ಕ ಶ್ರೀಮನ್ನಾರಾಯಣ ಹಾಗೆ ಹೀಗೆ ಅಂತ ಸ್ತುತಿ ಮಾಡ್ತಾರೆ. ಎಲ್ಲ ಕೇಳ್ತಾನೆ. ವಾಲ್ಮೀಕಿಯ ಪ್ರತಿಭೆ ಚೆನ್ನಾಗಿದೆ ಅಂದರೆ, ರಾಮ ಹೇಳ್ತಾನೆ, ಇದು ಇಲ್ಲಿವರದ್ದು ಸ್ತುತಿಯೆಲ್ಲ ಕೇಳಿದ ಮೇಲೆ ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾರು? ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ನಾನು ರಾಮ, ನಾನು ಮನುಷ್ಯ, ನನ್ನ ಅಪ್ಪನ ಹೆಸರು ದಶರಥ, ನಾನು ದಶರಥನ ಮಗ. ಇನ್ನು ಏನೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ. ಅದೇನೋ ಅದು ನಿಮಗೆ ಬಿಟ್ಟದ್ದು ಅಂತ. ನಿಮಗೆ ಬಿಟ್ಟದ್ದು ಏನೋ ಮಾತು ಬಹಳ ಜಾಣತನದ ಮಾತು, ನೀವೇನೋ ಹೇಳ್ತೀರಿ, ಬಟ್ ನಾನು ಹೀಗೆ ಅಂತ. ರಾಮ ಮನುಷ್ಯನಾದ, ದೇವರು ಮನುಷ್ಯನಾದರೆ ದೇವರ ಹಾಗೆ ಮನುಷ್ಯನಾಗಲಿಕ್ಕೆ ಮನುಷ್ಯನಿಗೂ ಸಾಧ್ಯ ಇಲ್ಲ. 100% ಅದು 100ಕ್ಕೆ 100 ಮನುಷ್ಯ. ಅರ್ಧ ಮನಸ್ಸು ಅಂತಲೇ ಇಲ್ಲ. ಮನುಷ್ಯ ಆದರೆ ಮನುಷ್ಯನೇ ಅವ ಪೂರ್ತಿ. ದೇವರ ಹಾಗೆ ಹೆಂಡತಿಯ ವಿರಹವನ್ನು ಅನುಭವಿಸಲಿಕ್ಕೆ ಮನುಷ್ಯನಿಗೆ ಬಹಳ ಕಷ್ಟ. ಅದು ದೇವರಿಗೆ ಮಾತ್ರ ಸಾಧ್ಯ. ಭಾಳ ತಪ್ಪು ತಿಳ್ಕೊಂಡಿದ್ದಾರೆ, ಸೀತೆಗೆ ಅನ್ಯಾಯ ಮಾಡಿದ ಹಾಗೆ ಅಂತ. ಅನ್ಯಾಯ ಆದದ್ದು ಹೌದು, ಆದರೆ ರಾಮನ ಹಾಗೆ ಕೊರಗಿದವರು ಬೇರೆ ಯಾರೂ ಇಲ್ಲ. ಊಟ ಮಾಡಲಿಲ್ಲ ಅವನು. ಹೀಗೆಲ್ಲ ಇದೆ. ಆದ್ದರಿಂದ ಮನುಷ್ಯನಾಗಿ ಬಾರದೆ ದೇವರಿಗೂ ಬಿಡುಗಡೆ ಇಲ್ಲವೇನೋ ಅಂತ ಅನ್ನಿಸ್ತದೆ. ತಪ್ಪು ತಿಳ್ಕೊಳ್ಬೇಡಿ. ಅಂತಹ ಕೃಷ್ಣ ಮನುಷ್ಯನಾಗಿ ಬಂದು 36 ವರ್ಷ ಕಲಿಯುಗ ಬಾರದ ಹಾಗೆ ತಡೆದಿದ್ದ. ಅವನ ನಿರ್ಯಾಣ ಯಾವಾಗ ಆಯಿತು, ಆಮೇಲೆ ಕಲಿ ಬಂದ. ಪರೀಕ್ಷಿತ್ ರಾಜ ಆಮೇಲೆ ರಾಜನಾದದ್ದು. ಪರೀಕ್ಷಿತ್ ರಾಜನಿಗೆ ಅವನ ಸಹವರ್ತಿಗಳು ಹೇಳಿದರು, ಕಲಿಯನ್ನು ನೀನು ನಿಯಂತ್ರಿಸಬೇಕು ಅಂತ. ಹಾಗೆ ಕಲಿಯನ್ನು ಅವನು ನಿಯಂತ್ರಿಸಿದ. ನಿಯಂತ್ರಿಸುವಾಗ ಕಲಿ ಏನು ಉಪಾಯ ಮಾಡಿದ ಅಂದರೆ, ಕಲಿ ರಾಜನಿಗೆ ಶರಣಾಗತನಾದ. ಕಾಲ ರಾಜನಿಗೆ ಶರಣಾಗತವಾಯಿತು. ಪರೀಕ್ಷಿತ್ ರಾಜ ರಾಜನಾಗಿದ್ದ, ಕಲಿಕಾಲ ರಾಜನಿಗೆ ಶರಣಾಗತವಾಯಿತು. ಕಾಲದ ಬುದ್ಧಿವಂತಿಕೆ ಉಂಟಲ್ಲ, ಅದು ಪ್ರಚಂಡ. ಅದೇನು ಅಂದರೆ, ನಿಮ್ಮ ಅಹಂಕಾರವನ್ನು ತೃಪ್ತಿಗೊಳಿಸಿ ತನಗೆ ಬೇಕಾದದ್ದನ್ನು ತಾನು ಪಡೆದುಕೊಳ್ಳುವುದು ಕಲಿಕಾಲದ ಲಕ್ಷಣ. ಅವನೇನು ಹೇಳಿದ? ಏನಿಲ್ಲ, ನಾನು ಅವ್ಯವಸ್ಥಿತನಾಗಿದ್ದೆ. ರಾಜ ಅಂತ ಹೇಳಿದರೆ ಎಲ್ಲವನ್ನೂ ವ್ಯವಸ್ಥೆ ಮಾಡಬೇಕಾದವನು. ನೀವು ಮಾಡಬೇಕಾದ ಹೊಸ ಸಂಗತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟ್ರೆ ಗೊಂದಲ ಹೆಚ್ಚಾಗ್ತದೆ. ಮೊದಲೇ ಗೊಂದಲ ಇದೆ. ಆದ್ದರಿಂದ ಅವರವರು ಮಾಡುವ ಕೆಲಸ ಮಾಡಿಕೊಂಡಿರಲಿ. ನೀವು ಬೈದುಕೊಂಡಿರಿ, ಜಾತೀಯತೆಯನ್ನು ಅದನ್ನೆಲ್ಲ ಬೈದುಕೊಂಡಿರಿ. ಅವರವರು ಮಾಡುವುದನ್ನು ಮಾಡಿಕೊಂಡು ಇರಲಿ. ಮತ್ತೇನು, ನಮಗೊಂದು ಜಾಗ ಕೊಡಿ. ಕಲಿ ಕೇಳಿದನಂತೆ, ನನಗೆ ಒಂದು 4 ಜಾಗ ಬೇಕು. 4 ಜಾಗ ಯಾಕೆ? ಒಂದೇ ಕಾಲು ಅಂತ ಹೇಳ್ತಾರೆ. ನಾನು 4 ಕಾಲಿನಲ್ಲಿಯೂ ಇರಬೇಕು. ಕಲಿಗೆ 1 ಕಾಲಾದರೂ ಆ 1 ಕಾಲಲ್ಲಿ 4 ಕಾಲಿನ ಸಾಮರ್ಥ್ಯವೂ ಇದೆ. 4 ಜಾಗ ಬೇಕು ನನಗೆ. ಅದನ್ನು ನೀನು ನನಗೆ ಅನುಗ್ರಹ ಮಾಡಿದರೆ ನಾನು ನಿರಾತಂಕವಾಗಿರ್ತೇನೆ, ಮತ್ತು ಯಾರಿಗೂ ಯಾವ ಸಮಸ್ಯೆಯೂ ಇಲ್ಲ. ಏನದು? ದ್ಯೂತಂ, ಜೂಜು. ಅದೇನು? ಅದು ಏನು ರೀ,
ಯಾವ ಆಧುನಿಕ ಲೆಕ್ಕಾಚಾರದಲ್ಲಿ ಹಿಡಿದರೂ 1,500-2,000 ವರ್ಷಗಳ ಹಿಂದೆ ರಚಿತವಾಗಿರತಕ್ಕ ಒಂದು ಗ್ರಂಥ ಭಾಗವತ. ಈ ಪೌರಾಣಿಕ ದೃಷ್ಟಿಯನ್ನು ಬಿಟ್ಟರೂ ಕೂಡ ಆಧುನಿಕ ದೃಷ್ಟಿಯನ್ನು ಇಟ್ಟುಕೊಂಡು 1,500-2,000 ವರ್ಷ ಆಗಿದೆ ಈ ಗ್ರಂಥ ಬಂದು. ಅವನು ಕಲಿಯುಗದ ಲಕ್ಷಣ ಹೇಳ್ತಾನಲ್ಲ, ಇಲ್ಲಿ ಏನು ಅಂದರೆ ಮುಟ್ಟಿದ್ದು ಜೂಜು ಅಂತ. ಬೆಟ್ಟ ಮುಟ್ಟಿದ್ದು ಜೂಜು. ಆದ್ದರಿಂದ ದ್ಯೂತಂ ಎನ್ನುವುದು ಕಲಿಯ ಒಂದು ಜಾಗ. ಆದ್ದರಿಂದ ದ್ಯೂತಕ್ಕೆ ಸರಿಯಾದ ವ್ಯವಸ್ಥೆಯನ್ನು ರಾಜ ಮಾಡಿಕೊಟ್ರೆ ಉಳಿದ ಯಾರಿಗೂ ಯಾವ ತಾಪತ್ರಯವನ್ನು ಮಾಡದೆ ಕಲಿ ಜೂಜಾಡುವವರ ಒಟ್ಟಿಗೆ ಮಾತ್ರ ತನ್ನ ಸಹವಾಸವನ್ನು ಮಾಡುತ್ತಾ ಸಜ್ಜನರು ಸಜ್ಜನರ ಹಾಗೆಯೇ ಇರಲಿ, ಜೂಜಾಡುವವರು ಜೂಜಾಡಿಕೊಂಡೇ ಇರಲಿ. ಹಾಗೆ ಅವರವರ ಸ್ವಭಾವದಲ್ಲಿ ಇದ್ದರೆ ಎಲ್ಲರಿಗೂ ಸಂತೋಷ. ಜೂಜಾಡುವ ಸ್ವಭಾವದವರನ್ನು ನೀವು ಜೂಜಾಡೋದು ಹಾಗೆ ನೀವು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ವೇಳೆ ಮಾಡಿದರೆ ಅವರಿಗೆ ಹೇಗೂ ಹುಚ್ಚಿ ಹಿಡಿಯುತ್ತದೆ, ಅವರು ನಿಮಗೂ ಹುಚ್ಚಿ ಹಿಡಿಸ್ತಾರೆ, ಅನುಮಾನವೇ ಇಲ್ಲ. ಲೋಕದಲ್ಲಿ ಇಷ್ಟವರೆಗೆ ನಡೆದದ್ದು ಹಾಗೆ ಪ್ರತಿಯೊಂದು. ಹಾಗಾದರೆ ದ್ಯೂತ ಎನ್ನುವುದು ದ್ವಾಪರದಲ್ಲಿ ಇತ್ತು. ಮಹಾಭಾರತಕ್ಕೆ ಕಾರಣವಾದದ್ದೇ ಸಜ್ಜನ ಶಿರೋಮಣಿಯಾದ, ಸಜ್ಜನರಲ್ಲಿ ಸಜ್ಜನನಾದ ಧರ್ಮರಾಯನಿಗಿದ್ದ ಗೀಳು ಅದು ಒಂದೇ, ಜೂಜು, ಅದೃಷ್ಟ ಪರೀಕ್ಷೆ. ಅವನಿಗಿದ್ದದ್ದು ಅದು ಒಂದೇ. ಆದರೆ ವ್ಯಾಸರ ಒಂದು ಆ ಚಿತ್ರಣ ಹೇಗೆ ಉಂಟು, ಆ ಪ್ರತಿಭೆ ಹೇಗೆ ಉಂಟು ಅಂದರೆ, ಸ್ವರ್ಗಕ್ಕೆ ಹೋದವನು ನಡೆದಾಡಿ ಇದೇ ದೇಹದಲ್ಲಿ ಸ್ವರ್ಗಕ್ಕೆ ಹೋದವನು ಮಹಾಜೂಜುಕೋರನಾದ ಧರ್ಮರಾಯ ಒಬ್ಬನೇ, ಬೇರೆ ಯಾರೂ ಅಲ್ಲ. ಈ ವಿಚಿತ್ರಕ್ಕೆ ಎಂತ ಹೇಳ್ತೀರಿ, ಅದು ಕಾಲ ಅಂತ ಹೇಳಬೇಕು. ಮನುಷ್ಯ ಭಾಳ ಒಳ್ಳೆಯವನು, ಜೂಜು ಇರಲಿ ಬಿಡಿ, ಜೀವನವೇ ಒಂದು ಜೂಜು. ದ್ಯೂತಂ ಪಾನಂ, ಆಮೇಲೆ ಅದರ ಒಟ್ಟಿಗೆ ಇದೆ. ಜೂಜಾಡಬೇಕಲ್ಲ, ಕಾಯಬೇಕಲ್ಲ. ಗರ ಬಿದ್ದದ್ದು ನಮ್ಮ ಪರವಾಗಿ ಬೀಳ್ತದೋ ನಮಗೆ ವಿರುದ್ಧವಾಗಿ ಬೀಳ್ತದೋ ಅಂತ ಒಂದು 10 ನಿಮಿಷ ಆದರೂ ಕಾಯಬೇಕಲ್ಲ. ಕಾಯುವುದು ಭಾಳ ಕಷ್ಟ. ಕಾಯುವ ಅವಧಿ ದೀರ್ಘವಾದಂತೆ ಎಲ್ಲ ಸದ್ಗುಣಗಳು ಪ್ರಾರಂಭ ಆದವು. ಸದ್ಗುಣ ಅಂತ ಹೇಳೋಣ, ಏನು ಅಂದರೆ ಕಾಯಬೇಕಲ್ಲ, ಆವಾಗ ಬರಲಿ. ಪಾನಂ ದ್ಯೂತಂ ಪಾನಂ ಸ್ತ್ರೀಯ, ಧರ್ಮಕ್ಕೆ ವಿರುದ್ಧವಾದ ಕಾಮ. ಕೃಷ್ಣ ಹೇಳಿದ್ದಾನೆ. ಈ ಧರ್ಮದ ವಿಚಾರ ಬಹಳ ಕಷ್ಟ ಸರ್. ನಾವು ತಿಳ್ಕೊಂಡ ಹಾಗೆ ಇಲ್ಲವೇ ಇಲ್ಲ. ಮತ್ತು ಎಷ್ಟೋ ಸಲ ನಾವು ತಿಳ್ಕೊಂಡ ಹಾಗೆ ಇಲ್ಲ ಎನ್ನುವುದು ನಮಗೆ ಗೊತ್ತಾಗುವುದೇ ತುಂಬ ಸಂತೋಷದ ಸಂಗತಿ. ನಾವು ತಿಳ್ಕೊಂಡ ಹಾಗೆ ಇಲ್ಲ. ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆಂದರೆ, ನಾನು ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಅಂತ. ಎಲ್ಲರಲ್ಲಿಯೂ ನಾನಿದ್ದೇನೆ. ಧರ್ಮಕ್ಕೆ ಅವಿರುದ್ಧವಾದ ಆದರೆ ಕಾಮೋಸ್ಮಿ, ಇಚ್ಛಾ, ಸಂಕಲ್ಪ, ಬಯಕೆ, ಜೀವನದ ಒಂದು ತಂತು ಮಿಡಿಯುವುದು. ಮನಸೋರೇತಃ ಕಾಮಂ ಯದಾಸಿ ಪ್ರಥಮಂ ಯದಾಸೀತ್ ಅಂತ ಹೇಳ್ತದೆ ವೇದ. ಮನಸ್ಸಿನ ರೇತಸ್ಸು ಅಂತ, ದೇಹದ ರೇತಸ್ಸಲ್ಲ. ಕಾಮ ಎನ್ನುವುದು ಮನಸ್ಸು ಅದ್ಭುತವಾಗಿದೆ. ಮನಸೋರೇತ ಕಾಮವಾಗಿದ್ದೇನೆ ಅಂತ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಾದ ಕಾಮ ಕಲಿಯ ಸ್ಥಾನ ಅಂತ. ಆಮೇಲೆ ಸೂನ, ದ್ಯೂತಂ ಪಾನಂ ಸ್ತ್ರೀಯ ಸೂನ. ಸೂನ ಅಂದರೆ ಹಿಂಸೆ. ಇದು 4 ಕಲಿಯ ಸ್ಥಾನ. 4 ಕೊಟ್ಟ ಈ ರಾಜ. ಈ 4 ಜಾಗಗಳಲ್ಲಿ ನೀನಿರು. ಇವ ಯಾವಾಗ ಕೇಳಿದ್ದನ್ನು ಕೊಡ್ತಾನೆ ಅಂತ ಗೊತ್ತಾಯಿತು, ಕಲಿ ಮತ್ತೊಂದನ್ನು ಕೇಳಿದ. ಅದು ಕಲಿ ಮತ್ತೊಂದು ಕೇಳಿದೆ. ಇನ್ನು ಒಂದು ಜಾಗ, ಒಂದು ಸೀಟು ಹೆಚ್ಚಿಗೆ ಅಷ್ಟೇ. ಅದೇನು ಸೀಟು, ಅದೇನು ಕೇಳಿದ್ದು? ಚಿನ್ನದಲ್ಲಿ ನಾನಿರಬೇಕು, ಬಂಗಾರ. ಅದರಲ್ಲಿ ಒಂದು ನೀನು, ಅದು ಕಲಿಯ ಸ್ಥಾನ ಅಂತ. ಅದರಿಂದ ಬಹಳ ಚಿನ್ನಾಭರಣ ಎಲ್ಲ ಹಾಕ್ಕೊಂಡ್ರೆ ಅದರಿಂದ ಕಲಿಯೋದು ಬಹಳ ಇರ್ತದೆ. ಇನ್ನೇನು ಕಲಿಸ್ಥಾನ ಅಂತ ಹೇಳೋದು, ಕಲಿಯುವ ಸ್ಥಾನ ಅದು ಬಹಳ ಅಪಾಯಕಾರಿ. ಇಷ್ಟು ಮಾಡಿದ್ದಾನೆ ಯಾರು? ಪರೀಕ್ಷಿತ ರಾಜ. ಇಷ್ಟು ಕೊಟ್ಟು ಕಲಿಯನ್ನು ನಿಯಂತ್ರಣ ಮಾಡಿದೆ ಅಂತ ತಿಳ್ಕೊಂಡಿದ್ದಾನೆ. ಕಲಿಯನ್ನು ನಿಯಂತ್ರಣ ಮಾಡಿದೆ ಅಂತ. ವ್ಯವಸ್ಥಿತಗೊಳಿಸುವುದು ಯಾವುದನ್ನೇ ಆದರೂ ಒಂದು ವ್ಯವಸ್ಥೆಗೆ ತಗೊಂಡು ಬಂದೆವು. ಕೆಟ್ಟದಾದರೆ ಕೆಟ್ಟದ್ದು, ಮಿಲಿಟ್ರಿ ಒಂದು ಏನೋ
ಅದಕ್ಕೊಂದು ವ್ಯವಸ್ಥೆ ನಾವು ಮಾಡಿದೆವು. ಈ ವ್ಯವಸ್ಥೆಯಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೇವಲ್ಲ, ಈ ವ್ಯವಸ್ಥಾತ್ಮಕತೆಯೇ ಕಲಿಯ ಸ್ಥಾನ. ಬಹಳ ವಿಚಿತ್ರ. ಜೀವನ ಅವ್ಯವಸ್ಥಿತವಾಗಿ ಇದ್ದಾಗ ಜೀವನದ ಚೆಲುವೇ ಬೇರೆ. ವ್ಯವಸ್ಥಿತವಾಗಿದ್ದಾಗ ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸಿ ನೀವು ನಿಮ್ಮ ಕೆಲಸ ಮಾಡಬೇಕು. ಏನು ಅಚ್ಚುಕಟ್ಟು, ಗೊತ್ತಾಯ್ತಲ್ಲ, ಅಚ್ಚುಕಟ್ಟು ಇಲ್ಲದ್ರೆ ಕಟ್ಟು ಎಲ್ಲ. ಇದು ಪ್ರಾರಂಭ ಆದರೆ, ಈ ವ್ಯವಸ್ಥೆ ಪ್ರಾರಂಭ ಆದರೆ ಟೆನ್ಷನ್ ತಪ್ಪಿದ್ದೇ ಅಲ್ಲ. ಆದರೆ ನಮಗೆ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ಅವ್ಯವಸ್ಥಿತವಾಗಿ ಯಾರಾದರೂ ಇರುವುದಕ್ಕೆ ಪ್ರಾರಂಭ ಮಾಡಿದರೆ, ಏನು ನಾಗರಿಕರ ನೀವು, ಏನು ಒಂದು ವ್ಯವಸ್ಥೆ ಇಲ್ವಾ ಅಂತ ಪ್ರತಿಯೊಬ್ಬರು ಬೈಯುವುದು. ಇದು ಜೀವನ ಎನ್ನುವುದು ಹಾಗೆ ವ್ಯವಸ್ಥೆ ಮಾಡಲಿಕ್ಕೆ ಬರುವುದಿಲ್ಲ ಎನ್ನುವ ಒಂದು ತಿಳುವಳಿಕೆ ಉಂಟಲ್ಲ, ಇದು ಬಹಳ ಅದ್ಭುತವಾಗಿರತಕ್ಕ ಸಂಗತಿ. ಜೀವನವನ್ನು ನಮಗೆ ಬೇಕಾದ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಅಸಾಧ್ಯ ಅಂತ ಅದನ್ನು ಒಪ್ಪಬೇಕು. ಸಾವನ್ನು ನಮಗೆ ಯಾವ ರೀತಿ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ? ಅಸಾಧ್ಯ. ಸಾವನ್ನು ಯಾವಾಗ ಬರ್ತದೆ, ಯಾವಾಗ ಹೋಗ್ತದೆ, ಏನು ಕತೆ, ಯಾರಿಗೂ ನೋಬಡಿ ನೋಸ್. ಅದನ್ನು ಯಾರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದೇ ಈ ಜೀವನದಲ್ಲಿ ದೊಡ್ಡ ಒಂದು ಮೌಲ್ಯವಂತಿಕೆಯನ್ನು ಹುಟ್ಟು ಹಾಕಿದ ಸಂಗತಿ. ಆದದ್ದರಿಂದ ವ್ಯವಸ್ಥೆ ಮಾಡಿದೆ ಅಂತ ಬೀಗಿಕೊಂಡು ಕೂತರೆ ಅದೇ ದೊಡ್ಡ ಕಲೆಯ ಪ್ರಭಾವಕ್ಕೆ ಒಳಗಾದ ಹಾಗೆ ಅಂತ. ಹಾಗೆ ಪರೀಕ್ಷಿತ್ ರಾಜ ವ್ಯವಸ್ಥೆ ಮಾಡಿದೆ ಅಂತ ಇದ್ದರೆ, ಪರೀಕ್ಷಿತ್ ರಾಜನ ಕೈಯಲ್ಲಿ ಕಲಿ ಏನು ಮಾಡಿಸಿದ ಅಂತ ಕೇಳಿದರೆ ಒಂದು ವ್ಯುತ್ಕ್ರಮವನ್ನು ಮಾಡಿಸಿದ. ಅದು ಕಲಿ. ಬಾಯಾರಿಕೆ ಆಗ್ತದೆ ಅಂದರೆ ನೀರು ಕೇಳ್ತಾನೆ, ಅವನು ಕೊಡುವುದಿಲ್ಲ, ಅವನ ಕುತ್ತಿಗೆಗೆ ಹಾವು ಹಾಕ್ತಾನೆ, ಶಾಪ ಸಿಗ್ತದೆ. ಶಾಪವನ್ನು ಒಪ್ಪಿದ ಅಲ್ಲ, ಇದು ಕಲಿ ಪ್ರಭಾವ ಅಲ್ಲ. ಅದರಿಂದ ಭಾಗವತ ಹೇಳುವುದು ಏನು ಅಂದರೆ, ಕಲಿಯುಗದ ವರ್ಣನೆಯನ್ನು ಅದು ಭಾಗವತ ತನ್ನ ಪ್ರಾರಂಭದಲ್ಲಿಯೂ ಮಾಡ್ತದೆ, 12ನೇ ಸ್ಕಂದದಲ್ಲಿಯೂ ಮಾಡ್ತದೆ. 11 ಸ್ಕಂದ ಆಗಿ ಕೊನೆಯ 12ನೇ ಸ್ಕಂದದಲ್ಲಿ ಕೂಡ ಕಲಿಯುಗದ ಲಕ್ಷಣಗಳನ್ನು ಹೀಗೆ ಅಂತ ಬಾಯಿ ತುಂಬ ಹೇಳ್ತದೆ. ಅದು ಹೇಗೆ ಪ್ರಾರಂಭದಲ್ಲಿ ಏನು ಹೇಳಿದ್ದಾರೆ ಹಾಗೆ ಏನು ಇಲ್ಲಿ ಈ ಕಲಿಯುಗದಲ್ಲಿ ಏನು, ವಿತ್ತಮೇವ ಕಲವು ನೃಣಾಂ ಜನ್ಮಾಚಾರ ಕುಲೋದಯ. ಏನಿಲ್ಲಿ ಇದು ಏನಿದೆ, ಇಲ್ಲಿ ಮಹತ್ವ ಯಾವುದಕ್ಕೆ? ದುಡ್ಡಿಗೆ. ಅಷ್ಟು ಗೊತ್ತಾಗೋದಿಲ್ಲ ಏನ್ರಿ, ದುಡ್ಡಿಗೆ ಮಹತ್ವ. ಇನ್ನು ಬೇರೆ ಯಾವುದಕ್ಕೂ ಮಹತ್ವ ಇಲ್ಲ. ಯಾವುದಕ್ಕೆಲ್ಲ ಮಹತ್ವ ಇದೆ ಅಂತ ನೀವು ಭಾವಿಸಿದ್ದೀರೋ ಅದು ಎಲ್ಲವನ್ನು ದುಡ್ಡಿನಿಂದ ಪಡ್ಕೊಳ್ಳಿಕ್ಕಾಗ್ತದೆ. ದುಡ್ಡು ಎನ್ನುವ ಪದ ನಾವು ಬಳಸಬಾರ್ದು, ಕನ್ನಡದ ಪದ ಬಳಸಬಾರ್ದು. ಪದಕ್ಕೆ ಬಹಳ ಒಳ್ಳೆಯ ಅರ್ಥ ಇದೆ. ದುಡಿದದ್ದು ದುಡ್ಡು ಎನ್ನುವ ಅರ್ಥ ಅದಕ್ಕೆ. ದುಡಿದದ್ದು ದುಡ್ಡು ಎನ್ನುವ ಅರ್ಥದಲ್ಲಿ ಈಗ ನಾವು ಬಳಸ್ತಾ ಇಲ್ಲ. ದುಡಿದೇ ಇದ್ದದ್ದೇ ದುಡ್ಡು. ಆದ್ದರಿಂದ ದುಡ್ಡು ಎನ್ನುವ ಪದವನ್ನು ನಾವು ಬೇರೆ ಪದ ಬಳಸಬೇಕು. ದುಡಿದ್ರೆ ಹೇಳುವುದು ಕೇಳಿದ್ದೇನೆ ನಾನು ಭಾಳ. ಏನು ಅಂದರೆ, ದುಡಿದ್ರೆ ಎಷ್ಟು ದುಡ್ಡು ಆಗಲಿಕ್ಕಿಲ್ಲ ಅಂತ. ದುಡಿದದ್ದಲ್ಲ ಅಂತ ಭಾಳ ಆಶ್ಚರ್ಯ ಆಗ್ತದೆ. ದುಡಿದದ್ದಲ್ಲ, ಆದರೂ ಅದು ದುಡ್ಡು. ಪದಕ್ಕೆ ಅಷ್ಟು ಅನ್ಯಾಯ ಮಾಡಬಾರ್ದು, ಅಷ್ಟು ಆ ಪದದ ಸಂವೇದನೆಯನ್ನು ಮಾಡಬಾರ್ದು, ಅಷ್ಟು ಕಳಿಬಾರ್ದು. ಅದು ಇರಲಿ ಹಾಗೆ. ಪಾಪ ಪದ ಏನು ಮಾಡಿದೆ. ವಿತ್ತಮಯವ ಕಲವು ನೃಣಾಂ ಜನ್ಮಾಚಾರ ಕುಲೋದಯ. ಹುಟ್ಟು, ಜನ್ಮ, ಆಚಾರ, ಆಮೇಲೆ ಏನು ಜ್ಞಾನ, ಇದು ಎಲ್ಲದಕ್ಕೂ ಕಾರಣ ಯಾವುದು ಅಂದರೆ ಹುಟ್ಟು. ಇದು ಹಣ, ಬೇರೆ ಯಾವುದೂ ಅಲ್ಲ. ಆಮೇಲೆ ಬ್ರಾಹ್ಮಣರಿಗೆ ವೈದಿಕ ಗ್ರಂಥ ಯಾವುದು? ಭಾಗವತ. ಅದು ಬ್ರಾಹ್ಮಣರನ್ನು ಬಿಟ್ಟುವುದಿಲ್ಲ, ಅದೇ ಅದರ ಹೆಮ್ಮೆ. ಮೊದಲು ಟೀಕಿಸುವುದು ಬ್ರಾಹ್ಮಣರನ್ನೇ. ಅದೇನು? ಸೂತ್ರಮೇವ ವಿಪರತ್ವೇ ಹೇತು. ಯಜ್ಞೋಪವೀತ ಉಂಟಾ? ಯಜ್ಞೋಪವೀತ ಅಂದರೆ ಅರ್ಥ ಆಗುವುದಿಲ್ಲ. ಜನಿವಾರ ಉಂಟಾ? ಸಾಕು ಅಂತ. ಉಂಟೋ ಅಂತ ಕೇಳಿದರೆ ಅಷ್ಟಾದರೂ ಉಂಟೋ ಅಂತ, ಇನ್ನೇನು ಬೇರೆ ಏನೂ ಇಲ್ಲ ಎನ್ನುವುದು ಸ್ಪಷ್ಟ. ಇದಾದರೂ ಉಂಟಾ? ಅದು ಇಲ್ಲ ಸ್ವಾಮಿ. ಒಂದು ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಗೂಟಕ್ಕೆ ಹಾಕಿದ್ರು ಅದು ತೊಂದರೆ ಇಲ್ಲ. ಮಠಕ್ಕೆ ಹೋಗುವಾಗಬೇಕು. ಯಾಕೆಂದರೆ ಅಲ್ಲಿ ಹೇಳ್ತಾರೆ ಅವರು, ಊಟ ಮಾಡುವಾಗ ಅಂಗಿ ತೆಗೀರಿ ಅಂತ ಹೇಳ್ತಾರೆ. ಅದು ಯಾಕೆ ಊಟ ಮಾಡುವಾಗ ಅಂಗಿ ಯಾಕೆ ತೆಗೆದು? ಹಂಗೆ ಅದೊಂದು ಗುಟ್ಟಿದೆ, ಅದು ಹೇಳಬಾರ್ದು.
ಅದು ಗೊತ್ತಿರುವವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವರಿಗೆ ಗೊತ್ತಾಗೋದು ಬೇಡ, ಸುಖವಾಗಿರಲಿ. ಅದು ಹಾಗೆ ಇದೆ. ಅದು ಏನು ಭಾಗವತಕಾರ ಹೇಳ್ತಾನಲ್ಲ, ಕಣ್ಣಿಗೆ ಕಂಡದ್ದನ್ನು ಹೇಳದೆ ಇರಲಿಕ್ಕೆ ಆಗ್ತದ? ಇರೋ ಸಂಗತಿ ಕೆಡ್ಲಿಕ್ಕೆ ಪ್ರಾರಂಭ ಆಗಿದೆ ಎನ್ನುವುದು ಆ ಕಾಲದಿಂದ ಪ್ರಾರಂಭ ಆಗಿದೆ. ಕೆಡುವಂಥದ್ದೇ ವ್ಯವಸ್ಥೆ ಮಾಡುವುದಕ್ಕೆ ಹೊರಟ್ರೆ, ಲಕ್ಷಣಶಾಸ್ತ್ರ ಹಾಕುವುದಕ್ಕೆ ಹೊರಟ್ರೆ, ಹೀಗೀಗೆ ಇದ್ರೆ ಬ್ರಾಹ್ಮಣ ಅಂತ ಹೇಳುವುದಕ್ಕೆ ಹೊರಟ್ರೆ, ಹೀಗೀಗೆ ಇದ್ರೆ ಕ್ಷತ್ರಿಯ ಅಂತ ಹೇಳುವುದಕ್ಕೆ ಹೊರಟರೆ ತೋರಿಕೆ ಬೆಳೆಯುತ್ತದೆ, ನಿಜ ಮರೆಯಾಗ್ತದೆ. ಅದು ಇದ್ದದ್ದೇ, ಅನುಮಾನವೇ ಇಲ್ಲ. ಆಮೇಲೆ ಪಾಂಡಿತ್ಯೇ ಚಾಪಲಂ ವಚಃ. ಪಾಂಡಿತ್ಯ ಅಂದ್ರೇನು? ಅಯ್ಯೋ ಮಾತಾಡ್ತಾರ್ರಿ, ಏನು ಅದ್ಭುತ ಮಾತಾಡ್ತಾರೆ ಅಂತ, ಅದಕ್ಕೆ ಪಾಂಡಿತ್ಯ ಅಂತ ಹೆಸರು. ಮಾತುಗಾರಿಕೆಗೆ ಪಾಂಡಿತ್ಯ ಅಂತ ಹೆಸರು. ಚಾಪಲಂ ವಚಃ, ಮಾತುಗಾರಿಕೆಯೂ ಅಲ್ಲ, ಮಾತಿನ ಚಪಲ. ನಂದು ಒಂದು ಇಡಿಸ್ತೀರ ಅಂತ. ಎಂತ ಇಡಿಸೋದು? ಏನು ಇಡಿಸೋದು? ಏನು ಅವಸ್ಥೆಪ್ಪ ಇದು? ಪಾಂಡಿತ್ಯೇ ಚಾಪ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಹೀಗೆ ಇದೆ. ಆಮೇಲೆ ಒಂದು ಬಹಳ ಒಳ್ಳೆಯ ಒಂದು ಮಾತು, ಅದನ್ನೇ ನಾನಾಗ ಹೇಳಿದ್ದು. ಬಡತನವೇ ಎಲ್ಲ ಕೆಟ್ಟದ್ದಕ್ಕೂ ಕಾರಣ. ಬಡವ ಕಳ್ಳ. ಯಾಕೆ? ಅನಾಢ್ಯತ್ವಂ, ಆಢ್ಯನಲ್ಲ, ಅವನು ಬಡವ. ಆದುದರಿಂದ ಅಸಾಧುತ್ವೇ ಹೇತು. ಕೆಟ್ಟವ, ಅವಂತ್ರ ಬಡವ ಆದದ್ದರಿಂದ ಅವನು ಎಲ್ಲರ ಸಂಶಯದ ಕಣ್ಣಿಗೆ ಅವನು ತುತ್ತು. ಯಾಕೆಂದರೆ ಅವನತ್ರ ದುಡ್ಡಿಲ್ಲ, ಕಳ್ಳನಾಗಿರುವ ಸಾಧ್ಯತೆ ಇದೆ ಹೆಚ್ಚು ಅಂತ. ಶ್ರೀಮಂತರೇ ಕಳ್ಳರು, ಕಳ್ಳರಾಗದೆ ಶ್ರೀಮಂತರಾಗುವುದು ಕಷ್ಟ. ಬಡವರಲ್ಲ. ಹೀಗಾಗಿದೆ ಕಲಿಯುಗದಲ್ಲಿ ಅಂತ ನಾವು ಕಣ್ಣಿಗೆ ಕಾಣತಕ್ಕ ಸಂಗತಿಯನ್ನು ಬಾಯಿ ಬಿಟ್ಟು ಹೇಳ್ತಾನೆ. ಹೀಗೆ ಇದೆ ಕಲಿಗಾಲ. ಹಾಗಾಗಿ ಇದರ ವರ್ಣನೆಯನ್ನೆಲ್ಲ ಮಾಡ್ತಾನೆ. ಇದರ ವರ್ಣನೆ ಮಾಡುವುದು ಇದು ಭಾಳ ಏನು ಒಂದು ಮನೋರಂಜನೆಯ ಸಂಗತಿ ಅಲ್ಲ. ಇದು ಕಾಲ ಹೀಗೆ ಕೆಡ್ತಾ ಇದೆ. ಇಂಥಲ್ಲಿ ಸಾವಿನ ನಿಜವನ್ನು ನೀನು ಒಪ್ಪಿದರೆ ಭಾಗವತವನ್ನು ಕೇಳುವ ಮನೋಧರ್ಮ ಉಂಟಾಗುತ್ತೆ. ಭಾಗವತವನ್ನು ಕೇಳುವುದಕ್ಕೂ ಭಾಗವತವನ್ನು ಹೇಳುವುದಕ್ಕೂ ಒಂದು ಮನೋಧರ್ಮದ ಒಂದು ಸಾಂಗತ್ಯ, ಒಂದು ಅನುರೂಪತೆ ಬೇಕು. ಅಲ್ಲಿ ಒಂದು ಸಿಮೆಟ್ರಿ ಬೇಕು. ಭಾಗವತವನ್ನು ಹೇಳುವುದಕ್ಕೆ ಕೂತಂಥ ಶುಕಾಚಾರ್ಯ ಸಾವನ್ನು ಅನುಭವಿಸಿದವ, ಮನೆ ಬಿಟ್ಟವನು, ಸಂಬಂಧಗಳ ಅಸಾರತೆಯನ್ನು ಅರ್ಥ ಮಾಡಿಕೊಂಡವನು, ಸತ್ಯ ಏನು ಅಂತ ತಿಳಿದವನು, ಸತ್ಯದ ದಾರಿಯಲ್ಲೇ ಹೋಗುವವನು. ಅವನಿಗೆ ಬೇರೆ ಸಂಗತಿ ಅವನಿಗೆ ಗೊತ್ತಿಲ್ಲ. ಲೋಕದ ಯಾವ ನಡವಳಿಕೆಗಳಿಗೂ ಅವನು, ಚಾಪಲ್ಯಗಳಿಗೂ ಅವನು ಉತ್ತಾದವನಲ್ಲ, ಅವಧೂತ. ಅವನು ಸಾವು ಖಚಿತವಾಗಿರುವಾಗ ನಾವು ಮಾಡಬೇಕಾದ್ದೇನು ಅಂತ ಹೇಳುವುದಕ್ಕೆ ಯೋಗ್ಯವಾದ ಸಂವೇದನೆ ಇದ್ದವನು. ಕೇಳುವ ರಾಜ, ಪರೀಕ್ಷಿತ್ ರಾಜ, ಇವನು ಸಾವು ಖಚಿತವಾದವನು, ಸಾವನ್ನು ಒಪ್ಪಿದ್ದವನು. ಸಾವಿನಿಂದ ಪಾರು ಮಾಡುವು ಎನ್ನುವ ಉದ್ದೇಶದಿಂದ ಅವನು ಭಾಗವತವನ್ನು ಕೇಳ್ತಾ ಇಲ್ಲ. ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಗೊತ್ತಿದೆ. ಈ ಪಾರಾಗುವುದು ಎನ್ನುವ ಕಲ್ಪನೆಯೇ ತಪ್ಪು ಎನ್ನುವ ಭಾವನೆ ಇದೆ ಅವನಿಗೆ. ಇದು ಖಚಿತವಾಗಿರತಕ್ಕ ಮರಣಂ ಪ್ರಕೃತಿ ಅಂತ, ಪ್ರಕೃತಿಯನ್ನು ಒಪ್ಪಿದ್ದು ಅಂತ. ಹೀಗೆ ಈ ಒಂದು ಒಪ್ಪುವಿಕೆಯ ಮನೋಧರ್ಮದಲ್ಲಿ ಇಬ್ಬರೂ ಇದ್ದಾಗ ಇವರಿಬ್ಬರೂ ಏನು ಮಾತಾಡಿದರು ಅದು ಭಾಗವತವಾದದ್ದು. ಇದಕ್ಕೆ ಏನು ಉತ್ತರ ಹೇಳ್ತಾನೆ ಶುಕ? ಏನು ಉತ್ತರ ಹೇಳ್ತಾನೆ? ಖಚಿತವಾದ ಸಾವು ಖಚಿತವಾಗಿರುವಾಗ ನಾವು ಮಾಡಬೇಕಾದ್ದೇನು? ಕರ್ತವ್ಯ ಮಾಡಬೇಕಾದ್ದೇನು? ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥ. ಮಾಡಬೇಕಾದ ಕರ್ತವ್ಯ ಯಾವುದು? ಶುಕ ಏನು ಹೇಳ್ತಾನೆ ಅಂದರೆ, ಬಹಳ ವಿಶೇಷವಾದ ಒಂದು ಒಳನೋಟ ಅವನು ಹೇಳೋದು. ಏನಂದರೆ,
ಜೀವನ ಸಾಗ್ತಾ ಇದೆ, ಹೋಗ್ತಾ ಇದೆ. ನಾವು ಜೀವನ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೇವೆ, ಈಗಲೂ ಜೀವನ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ? ಇದರ ಗತಿ ಇದೆಲ್ಲಿಗೆ ಹೋಗ್ತಾ ಇದೆ? ಇದು ಒಂದು ಭಿನ್ನ ಸ್ಥಿತಿಗೆ ಹೋಗ್ತಾ ಇದೆ. ನಾವು ಕಲ್ಪನೆ ಮಾಡಲಾರದ, ನಮಗೆ ಇದು ತನಕ ಪರಿಚಿತವಲ್ಲದ, ಊಹಿಸಲಾಗದ, ಅಪರಿಚಿತವಾದ, ಆ ಅರ್ಥದಲ್ಲಿ ಭಿನ್ನವಾದ, ಅನ್ಯವಾದ ಒಂದು ದಿಕ್ಕಿನತ್ತ ಜೀವನ ಸಾಗ್ತಾ ಇದೆ. ಇದು ಹೋಗ್ತಾ ಇದೆ, ಹುಟ್ಟು ಸಾವಿನ ಕಡೆಗೆ ಹೋಗ್ತಾ ಇದೆ. ಹುಟ್ಟು, ಕೌಮಾರ, ಬಾಲ್ಯ, ಕೌಮಾರ, ಯೌವನ, ಪ್ರೌಢತೆ, ವಾರ್ಧಕ್ಯ, ಆಮೇಲೆ ಸಾವು. ಇದು ಒಂದು ಚಕ್ರ. ಇದು ಒಂದು ಕ್ಷಣ ಇನ್ನೊಂದು ಕ್ಷಣದ ಹಾಗೆ ಇಲ್ಲ, ಹೋಗ್ತಾನೇ ಇದೆ ಇದು. ಆದುದರಿಂದ ಇದರ ನಿಜವನ್ನು ಯಾವುದೋ ಒಂದು ಖಚಿತ ಸಂದರ್ಭದಲ್ಲಿ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನ ಸ್ಥಿತಿಗೆ ಹೋಗ್ತಾ ಇದೆ, ಅನ್ಯ ಸ್ಥಿತಿಗೆ ಹೋಗ್ತಾ ಇದೆ. ಕಾಣುತ್ತಾ ಇದ್ದದ್ದು ಕಾಣದೆ ಇರುವುದರ ಕಡೆಗೆ ಹೋಗ್ತಾ ಇದೆ. ಮನುಷ್ಯ ಕಾಣ್ತಾನೆ, ರೂಪ ಇದೆ, ಹೆಸರಿದೆ, ನಾಮರೂಪ. ಕಾಲದೇಶಬದ್ಧವಾಗಿರತಕ್ಕ ಈ ಜೀವ, ನಾಮರೂಪಬದ್ಧವಾಗಿರತಕ್ಕ ಈ ಜೀವ, ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಎಲ್ಲವನ್ನೂ ಕಳೆದುಕೊಳ್ಳುವುದರ ಕಡೆಗೆ ಹೋಗ್ತಾ ಇದೆ, ಇಟ್ಟುಕೊಳ್ಳುವುದರ ಕಡೆಗಲ್ಲ. ರೂಪ ಬದಲಾಗ್ತಾ ಇದೆ, ಬದಲಾಗಲೇಬೇಕು. ಅದು ಒಂದೇ ರೀತಿ ಇದ್ದರೆ ಯಾರಿಗೂ ಯಾರ ಗುರುತವೂ ಸಿಗೋದಿಲ್ಲ. ಅದು ಬದಲಾಗಲೇಬೇಕು. ಸ್ವಲ್ಪ ಆದರೂ ಬದಲಾವಣೆ ಇದ್ದದ್ರಿಂದಲೇ ಗುರುತಾಗೋದು. ಗುರುತಿಸುವುದು ಅಂತ ಹೇಳುವುದು ಆ ಕಾರಣಕ್ಕೆ. ಆದ್ದರಿಂದ ಪ್ರತಿಕ್ಷಣ ರೂಪಾಂತರಗೊಳ್ಳತಕ್ಕ ಕಾಲದ ಪ್ರವಾಹದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವಲ್ಲ, ನಾವು ಹೋಗ್ತಾ ಇದ್ದೇವಲ್ಲ, ಮುಂದಕ್ಕೆಯೋ ಹಿಂದಕ್ಕೋ ಗೊತ್ತಿಲ್ಲ, ಹೋಗ್ತಾ ಇದ್ದೇವಲ್ಲ, ಇದರಲ್ಲಿ ಬಿದ್ದಿದ್ದೇವಲ್ಲ. ಇದು ಏನಿದು? ಈ ಜೀವನ ಏನು ಅಂದರೆ ಇನ್ನೊಂದು ಸ್ಥಿತಿಯ ಕಡೆಗೆ ಹೋಗ್ತಾ ಇದೆ. ಇದನ್ನು ದಯಮಾಡಿ ಯೋಚನೆ ಮಾಡು. ಇನ್ನೊಂದು ಸ್ಥಿತಿಗೆ ಅಂದರೆ ಅನ್ಯ ಸ್ಥಿತಿಗೆ ಹೋಗ್ತಾ ಇದೆ. ಹುಟ್ಟು ಸಾವಿನ ಕಡೆಗೆ ಧಾವಿಸ್ತಾ ಇದೆ. ಆದುದರಿಂದ ಇದರ ತಾತ್ಪರ್ಯ ಏನು ಅಂದರೆ, ನಾವು ಏನು ಜೀವನ ಅಂತ ಈಗ ಹೇಳ್ತಾ ಇದ್ದೇವೆ, ಈ ಜೀವನ ಅನ್ಯವನ್ನು ಧಾರಣ ಮಾಡುವುದಕ್ಕೆ ಸಮರ್ಥವಾಗಿದೆ, ಇನ್ನೊಂದನ್ನು ಧಾರಣ ಮಾಡುವುದಕ್ಕೆ ಸಮರ್ಥವಾಗಿದೆ. ನಮಗೆ ಪರಿಚಿತವಲ್ಲದ ಸಂಗತಿಯನ್ನು ನಾವು ಧಾರಣ ಮಾಡಿಕೊಳ್ಳುವುದಕ್ಕೆ ಸಮರ್ಥವಾಗಿದೆ ಇದು ಈ ಜೀವನ, ನಮ್ಮ ಜೀವನ. ಹಾಗಾಗಿ ಸಾವಿನ ಕಡೆಗೆ ಇದು ಧಾವಿಸ್ತಾ ಇರುವುದರಿಂದ ಇದು ಇನ್ನೊಂದನ್ನು ಅದು ಇಲ್ಲಿಯೇ ಇರುವುದರಿಂದ, ಅದು ಬೇರೆಯಾಗಿಲ್ಲ, ಅದು ಇಲ್ಲಿಯೇ ಇದೆ. ಸಾವೆನ್ನುವುದು ಇಲ್ಲಿಯೇ ಇದೆ, ಈಗಾಗಲೇ ಅದು ಇದೆ. ನಮ್ಮ ಜೀವಂತಿಕೆಯ ಒಟ್ಟಿಗೆ ಆ ಜೀವಂತಿಕೆಯ ರೂಪದಲ್ಲಿ ಸಾವೇ ಇದೆ. ಇದನ್ನು ತಿಳಿಯುವುದುಂಟಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಯಾವುದೂ ಇಲ್ಲ ಅಂತ. ಕರ್ತವ್ಯ ಅಂತ ಹೇಳಿದೆಯಲ್ಲ, ಯತ್ ಕಾರ್ಯಂ ಪುರುಷಸ್ಯ ಯತ್ ಕಾರ್ಯಂ, ಪುರುಷ ಮಾಡಬೇಕಾದ ಕಾರ್ಯ ಯಾವುದು ಅಂತ. ಕಾರ್ಯ ಅಂದರೆ ಕರ್ತವ್ಯ. ಕರ್ತವ್ಯ ಆಗುವುದು ಯಾವಾಗ? ಅದು ಕರ್ತವ್ಯ ಆಗುವುದು ಯಾವಾಗ ಅಂದರೆ ನಮಗೆ ಗೊತ್ತಿದ್ದದ್ದನ್ನು ಮಾಡುವಾಗ ಅಲ್ಲ. ನಮಗೆ ಗೊತ್ತಿಲ್ಲದೇ ಇದ್ದದ್ದನ್ನು, ಭಿನ್ನವಾದ ಒಂದು ಸ್ಥಿತಿಯನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು, ಇನ್ನೊಂದು ಸ್ಥಿತಿಯನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಹೊಂದಿಕೊಂಡು ನಾವು ಮಾಡುವುದನ್ನೇ ನಾವು ಕರ್ತವ್ಯ ಅಂತ ಹೇಳುವುದು. ದೇವರಿಗೆ ಸುಮ್ಮನೆ ಬಹಳ ಬಹಳ ಸರಳವಾದ ಮಾತಿನಲ್ಲಿ ಹೇಳುವುದಾಗಿದೆ, ದೇವರಿಗೆ ತೃಪ್ತಿ ಆಗಲಿ ಅಂತ ನಾವು ಮಾಡ್ತೇವಲ್ಲ, ನಮಗೆ ತೃಪ್ತಿ ಆಗಲಿ ಅಂತ ನಾವು ಮಾಡುವಂಥದ್ದು ಕರ್ತವ್ಯ ಅಲ್ಲ. ದೇವರಿಗೆ ತೃಪ್ತಿ ಆಗಲಿ ಅಂತ ನಾವು ಮಾಡುವಂಥದ್ದು ಕರ್ತವ್ಯ ಆಗ್ತದೆ. ಯಾಕೆ ಆಗ್ತದೆ ಅಂದರೆ ದೇವರಿಗೆ ತೃಪ್ತಿ ಆಗ್ತದೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ಭಾವಿಸುವುದಷ್ಟೇ. ನಾವು ಭಾವಿಸುವುದು ಎಚ್ಚರದ ಸ್ಥಿತಿಯಿಂದ, ಪ್ರಜ್ಞಾಪೂರ್ವಕತೆಯ ಸ್ಥಿತಿಯಿಂದ, ಪ್ರಜ್ಞಾಪೂರ್ವಕತೆಯನ್ನು ದಾಟಿದ ಮೀರಿದ ಸ್ಥಿತಿಯ ಕಡೆಗೆ ಹೋಗ್ತದಲ್ಲ,
ಅದನ್ನು ಅನುಭವಿಸುವುದೇ ಕರ್ತವ್ಯ ಮನುಷ್ಯನಿಗೆ, ಇನ್ನು ಯಾವುದನ್ನು ಅಲ್ಲ. ಗೊತ್ತಿದ್ದದನ್ನು ಮಾಡೋದು, ಗೊತ್ತಿದ್ದದನ್ನು ಮಾಡೋದು ಕರ್ತವ್ಯ ಅಲ್ಲ. ಮಾಡಬಾರದು ಅಂತಲ್ಲ, ನಾವು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದದನ್ನು ಮಾಡೋದೇ ನಮ್ಮ ಕರ್ತವ್ಯ, ನಾವು ಚೆನ್ನಾಗಿ ಮಾಡಿದ್ದೇವೆ ಅದು ಅಂತ ನಾವು ಹೇಳುವುದು. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಭಾಳ ಒಳ್ಳೆಯ ಮಾತು ಹೇಳ್ತಾನೆ. ಏನು ಅಂದರೆ, ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ಮಾಡಬೇಕಾದ್ದೇನು, ಮಾಡಬಾರದ್ದು ಯಾವುದು, ಮಾಡಬೇಕಾದ್ದೇನು ಅಂತ ಗೊತ್ತಿಲ್ಲದಿದ್ದರೆ ಮಾಡಬಾರದ್ದು ಯಾವುದು ಅಂತಲೂ ಗೊತ್ತಿಲ್ಲ, ಗೊತ್ತಿಲ್ಲದೇ ಇದ್ದದ್ದು ಮಾಡಿದ್ದೆಲ್ಲ ಮಾಡಬಾರದ್ದೇ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ದೊಡ್ಡ ಜ್ಞಾನಿಗಳು ಅಂತ ಏನು ಹೇಳ್ತಾರೆ, ಕವಿಗಳು ಅಂತ. ಕವಿಗಳು ಅಂದರೆ ಜ್ಞಾನಿಗಳು ಅಂತ, ಪದ್ಯ ಬರೆದವರು ಅಂತಲ್ಲ, ಪದ್ಯ ಬರೆದವರು ಅಲ್ಲ ಅಂತಲೂ ಅಲ್ಲ, ಎರಡೂ ಅಲ್ಲ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಏನು ಹೇಳ್ತೇವೆ ಆ ಅರ್ಥ ಅಲ್ಲ. ಜ್ಞಾನಿಗಳು ಅಂತ, ಕ್ರಾಂತದರ್ಶಿಗಳು, ಅವನೇನು ಅವರಿಗೂ ಗೊತ್ತಾಗೋದಿಲ್ಲ, ಎಲ್ಲ ಪರಿಚಿತವಾದದ್ದನ್ನು ಮಾಡ್ತಾ ಹೋಗ್ತಾರೆ. ಇದು ಕರ್ತವ್ಯ ಅಂತ ಹೇಳೋದು ಕಷ್ಟ. ಸ್ವಾಮಿ ವಿವೇಕಾನಂದರು ಎಲ್ಲರನ್ನೂ ಕರ್ತವ್ಯಕ್ಕೆ ಹಚ್ಚಿದವರು. ಅವರು ತೀರಿಕೊಳ್ಳುವುದಕ್ಕೆ ಒಂದು ವಾರ ಮುಂಚೆ, ಒಂದು ವಾರವೋ 15 ದಿವಸ ಮುಂಚೆ ಒಂದು ಮಾತು ಹೇಳಿದರು, ಭಾಳ ಅದ್ಭುತವಾದ ಮಾತು. ಅವರು ಹೇಳಿದ್ರಲ್ಲೇ ದ ಹೈಯೆಸ್ಟ್ ವಿಸ್ಡಮ್. ಅದೇನು ಅಂದರೆ, ಅವರು ಹೇಳಿದ್ದು, ಐ ಆಮ್ ಓನ್ಲಿ ದ ಬಾಯ್. ಇದು ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಐ ಆಮ್ ಓನ್ಲಿ ದ ಬಾಯ್ ಹೂ ಯೂಸ್ ಟು ಲಿಸನ್ with the rapt wonderment to the wonderful words of Ramakrishna under the banyan tree at Dakshineshwar. That is my true nature. Works and activities, doing good and so forth, are all superimpositions. ಇದು ವಿವೇಕಾನಂದರು ಹೇಳಿದ್ದು. ಡೂಯಿಂಗ್ ಗುಡ್ ಆ್ಯಂಡ್ ಸೋ ಏನು ಆ್ಯಕ್ಟಿವಿಟೀಸ್, ವರ್ಕ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಡೂಯಿಂಗ್ ಗುಡ್ ಆ್ಯಂಡ್ ಸೋ ಫೋರ್ತ್ ಆರ್ ಆಲ್ ಸೂಪರ್ ಇಂಪೊಸಿಷನ್ಸ್. ಏನು ಅಂದರೆ, ದ್ಯಾಟ್ ಈಸ್ ಮೈ ಟ್ರೂ ನೇಚರ್. ಯಾವುದು? ಐ ಆಮ್ ಓನ್ಲಿ ದ ಬಾಯ್ ಹೂ ಯೂಸ್ ಟು ಲಿಸನ್ ವಿತ್ ದ ರ್ಯಾಪ್ಟ್ ವಂಡರ್ಮೆಂಟ್ ಟು ದ ವಂಡರ್ಫುಲ್ ವರ್ಡ್ಸ್ ಆಫ್ ರಾಮಕೃಷ್ಣ ಅಂಡರ್ ದ ಬನಿಯನ್ ಟ್ರೀ ಅಟ್ ದಕ್ಷಿಣೇಶ್ವರ. ಇದು ಕರ್ತವ್ಯ. ಏನು ಮಾಡಬೇಕು? ಅವನು ಏನು ಹೇಳ್ತಾ ಇದ್ದಾನೆ? ಅವನು ಯಾರು? ರಾಮಕೃಷ್ಣರು ಏನು ಹೇಳ್ತಾ ಇದ್ದಾರೆ? ಅವರು ಹೇಳಿದ್ದು ಈ ಲೋಕದ್ದಲ್ಲ, ಈ ಲೋಕದ ಸಂಗತಿ ಅಲ್ಲ. ಈ ಲೋಕದಲ್ಲಿ ಎಷ್ಟು ಆಶ್ಚರ್ಯಗಳು ಉಂಟು ಅಂತ ಹೇಳಿದರೆ, ಇಲ್ಲಿ ಅತ್ಯುತ್ತಮವಾದದ್ದಕ್ಕೆ ನಾವು ಹೇಳುವುದು ಈ ಲೋಕದ್ದಲ್ಲ ಅಂತಲೇ. ಇಲ್ಲಿ ಏನು ಬಹಳ ಅದ್ಭುತವಾಗಿರ್ತಕ್ಕ ಒಂದು ಸಂಗತಿ ಅಂತ ಇಟ್ಕೊಳ್ಳಿ, ಯಾವುದೂ ಆಗ್ಬೋದು. ಇನ್ನು ನಮಗೆ ವರ್ಣನೆ ಮಾಡಲಿಕ್ಕೆ ಬೇರೆ ಪದವೇ ಇಲ್ಲ ಅಂದರೆ, ಅಷ್ಟು ಅದ್ಭುತವಾಗಿ ನಮ್ಮನ್ನು ಇಂಪ್ರೆಸ್ ಮಾಡಿದ ಒಂದು ಸಂಗತಿಯನ್ನು ನಾವು ವರ್ಣನೆ ಮಾಡುವುದು ಹೇಗೆಂದರೆ, ಅದು ಈ ಲೋಕದಲ್ಲ ಅದು. ಅದು ಹೇಗೆ ಕನ್ನಡದಲ್ಲಿಯೂ ಹೇಳ್ತೇವೆ, ಹಾಗೆ ಇಂಗ್ಲೀಷ್ನಲ್ಲಿಯೂ ಹೇಳ್ತಾರೆ ಅದನ್ನು. ಸೇಮ್ ಥಿಂಗ್. ಏನು ಹೇಳ್ತಾರೆ ಅಂದರೆ, ಅದರ್ವರ್ಲಿ, ಅದು ಬೇರೆ ಮಾರಾಯ, ಅದು ಬೇರೆ. ಅದು ಇಲ್ಲ, ಹೋಲಿಕೆ ಮಾಡಲಿಕ್ಕೆ ಪದಗಳೇ ಇಲ್ಲ. ಈ ಲೋಕದಲ್ಲಿ ಪದಗಳೇ ಇಲ್ಲ. ಅತ್ಯುತ್ತಮವಾದುದಕ್ಕೆ ಮೀಸಲಾಗಿರತಕ್ಕ ಪದ ಈ ಲೋಕದಲ್ಲಿಯೂ ಕೂಡ ಈ ಲೋಕದ್ದಲ್ಲ ಅಂತ ಹೇಳುವುದೇ. ಏನು ಮಾಡ್ತೀರಿ ಹೇಳಿ? ಇದು ಈ ಲೋಕದ ಹೆಮ್ಮೆ ನಿಜವಾಗಿ. ಆದರೆ ಇನ್ನೊಂದು ಏನು, ಈ ಲೋಕದ್ದು ಅಲ್ಲದೇ ಇದ್ದದ್ದನ್ನು ಅನುಭವಿಸುವ ಸಾಮರ್ಥ್ಯ ಈ ಲೋಕದಲ್ಲಿಯೇ ಇದೆ. ಭೂಮಿಯ ಕಕ್ಷೆಯನ್ನು ದಾಟತಕ್ಕ ವೇಗ, ಒಂದು ಕ್ಷಿಪಣಿಯನ್ನು ಉಂಟಾಯಿಸ್ತಾರೆ. ಭೂಮಿಯ ಕಕ್ಷೆಯನ್ನು ದಾಟತಕ್ಕ ವೇಗ ಭೂಮಿಯಲ್ಲಿರುವ ವಸ್ತುಗಳ ಒಂದು ವಿಶಿಷ್ಟವಾದ ಪಾಕದಿಂದಲೇ ಉಂಟಾಗುವುದು. ಇಲ್ಲಿನ ವಸ್ತುಗಳನ್ನೇ ಅದು ಯಾವುದೋ ಒಂದು ವಿಶೇಷವಾದ ಪಾಕದಲ್ಲಿ ನೀವು ಇಲ್ಲಿಯ ಇಂಧನಗಳನ್ನೇ ರೂಪಿಸಿದರೆ ಅದರಿಂದ ಉಂಟಾಗತಕ್ಕ ವೇಗ ಉಂಟಲ್ಲ, ಅದು ಈ ಏನು ಭೂಮಿಯ ಕಕ್ಷೆಯನ್ನು ದಾಟುವ ವೇಗವನ್ನು ಇಲ್ಲಿಯೇ ಉಂಟು ಮಾಡ್ತದೆ. ಈ ಲೋಕದ್ದಲ್ಲ, ಈ ಲೋಕವನ್ನು ದಾಟಿಸುವಂಥದ್ದು. ಅದನ್ನೇ ಅವನು ಹೇಳೋದು, ಇದು ಈ ಲೋಕದ್ದಲ್ಲ, ಇದು ಅದರ್ವರ್ಲಿ. ಆಮೇಲೆ
ಆಮೇಲೆ ಮತ್ತೆ ಒಂದು ಪದ ಇದೆ, ಅತ್ಯುತ್ಕಟವಾದದ್ದಕ್ಕೆ ಇರುವ ಪದ ಯಾವುದು ಅಂದರೆ ಸಾವಿಗೆ ಸಂಬಂಧಪಟ್ಟ ವಿಷಯ. ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಬಹಳ ತೀವ್ರವಾಗಿರತಕ್ಕ ಒಂದು ಭಾವನೆ ಉಂಟಾಯಿತು ಅಂದರೆ ಅದನ್ನು ನಾವು ಹೇಳುವುದು ಹೇಗೆಂದರೆ ಬ್ರೆತ್ ಟೇಕಿಂಗ್ ಅಂತ, ಬ್ರೆತ್ ಟೇಕಿಂಗ್ ಬ್ಯೂಟಿ ಅಂತ. ಏನದು ಉಸಿರು ಬಿಡಲಿಕ್ಕೆ ಸ್ತಬ್ಧ ಆಗ್ತದೆ ಅಂತ. ಉತ್ಕಟವಾದದ್ದು ಸಂಭವಿಸುವಾಗ ಮನಸ್ಸು ಸ್ತಬ್ಧವಾಗ್ತದೆ. ಮನಸ್ಸು ತರ್ಕದ ಸುಳಿಯಿಂದ, ಆಲೋಚನೆಯ ಸುಳಿಯಿಂದ ಹೊರಗೆ ತನಗೆ ಗೊತ್ತಿಲ್ಲದೇ ಹೊರಟು ಹೋಗ್ತದೆ. ಅದರ ಸುಖ ಅನುಭವಿಸಿದವರೇ ಬಲ್ಲರು. ಈ ಆಲೋಚನೆ ಯಾರಿಗೆ ಬೇಕು? ಆಲೋಚನೆ ಮಾಡ್ತಾ ಇರುವುದು ಅಂತ. ಏನು ಆಲೋಚನೆ ಮಾಡಿದ್ದನ್ನೇ ಮಾಡ್ತಾ ಇರೋದು. ಇನ್ನೇನು ಸ್ವಲ್ಪ ಆಲೋಚನೆ ಮಾಡ್ತೇನೆ ಅಂತ ಹೇಳ್ತಾರೆ. ಎಂತ ಆಲೋಚನೆ ಮಾಡೋದು? ಮಾಡಿದ್ದನ್ನೇ ಮಾಡುವುದು ಅಷ್ಟೇ, ಇನ್ನೇನೂ ಇಲ್ಲ. ಮರೆತು ಹೋಗದಾಗೆ ಮತ್ತೆ ಪುನಃ ಅದನ್ನು ತಗೊಂಡು ಬಂದು ಭಾರ, ಇದು ಭಯಂಕರ ಒಂದು ಭಾರ. ಇದು ಬಿಡಲಿಕ್ಕಾಗೋದಿಲ್ಲ ನಮಗೆ. ಆಲೋಚನೆ ಬಿಡಲಿಕ್ಕಾಗೋದಿಲ್ಲ. ಮತ್ತೇನೆಂದರೆ ಆಲೋಚನೆ ಬಿಟ್ಟರೆ ಇನ್ನೇನಿದೆ ಎನ್ನುವ ಹೊಸ ಒಂದು ಆಲೋಚನೆಯನ್ನು ಈ ಆಲೋಚನೆಯೇ ಸೃಷ್ಟಿ ಮಾಡ್ತದೆ. ಆಲೋಚನೆ ಬಿಟ್ಬಿಟ್ರೆ ಭಾಳ ಪ್ರಾಬ್ಲಮ್ ಆಗಿಬಿಡ್ತದೆ. ಹುಚ್ಚರಾಗ್ತೇವಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಆಗ್ತದಲ್ಲ, ಹಾಗೆ ಹೀಗೆ ಅಂತ. ಅದು ಏನೂ ಅಲ್ಲ. ಒಪ್ಪಿದ್ದಾನಲ್ಲ ಸಾವನ್ನು. ಪರೀಕ್ಷಿತ ರಾಜ ಸಾವನ್ನು ಒಪ್ಪಿದ್ದಾನಲ್ಲ, ಉಳಿದ ಯಾವ ಸಮಸ್ಯೆಯೂ ಇಲ್ಲ. ಎಲ್ಲರೂ ಒಪ್ಪಬೇಕಾದ, ಎಲ್ಲರೂ ಒಪ್ಪಬಹುದಾದ, ಒಪ್ಪಲೇಬೇಕಾದ ಸಂದರ್ಭವನ್ನು ತಾನು ಅನುಭವಿಸ್ತಾ ಇಂಥವನಿಗೆ ಇವನು ಶುಕಾಚಾರ್ಯ ಹೇಳುವುದು ಏನು ಅಂದರೆ ಇನ್ನೊಂದರ ಕಡೆಗೆ ಹೋಗ್ತಾ ಇದೆ, ಅನ್ಯವಾದದ್ದರ ಕಡೆಗೆ ಹೋಗ್ತಾ ಇದೆ, ಅಪರಿಚಿತವಾದದ್ದರ ಕಡೆಗೆ. ದೇವರನ್ನು ಶಾಸ್ತ್ರ ಹೇಳುವುದು ಹೇಗೆ ಅಂದರೆ ಅನ್ಯಃ ಅಂತ. ಭಾಳ ಆಶ್ಚರ್ಯ. ಭಗವದ್ಗೀತೆಯಲ್ಲಿದೆ, ಭಾಗವತದಲ್ಲೂ ಇದೆ, ಭಗವದ್ಗೀತೆಯಲ್ಲಿದೆ. ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ. ದೇವರು ಯಾರು? ಅವನು ಉತ್ತಮ ಪುರುಷ. ಹೌದು, ಸರಿಯಪ್ಪ, ಅದು ಅರ್ಥ ಆಗ್ತದೆ. ಉತ್ತಮ ಪುರುಷ ಎನ್ನುವುದು ಅರ್ಥ ಆಗ್ತದೆ, ವ್ಯಾಕರಣದಲ್ಲೂ ಅರ್ಥ ಆಗ್ತದೆ, ನಮಗೆ ಹೀಗೆ ಕೇಳುವಾಗಲೂ ಅರ್ಥ ಆಗ್ತದೆ. ಮತ್ತಿನ್ನೇನು? ಅನ್ಯಃ, ಅವನು ಬೇರೆ, ಅವನು ಬೇರೆ. ಪರಮಾತ್ಮೇತಿ ಉದಾಹೃತಃ. ಅದು ಯಾಕೆ ಹೇಳ್ತಾರೆ ಹಾಗೆ ಬೇರೆ ಅಂದರೆ, ಅಲ್ಲ ಇನ್ನಲ್ಲಿಯೇ ಇದ್ದಾನೆ, ನಿನ್ನ ಹೃದಯದಲ್ಲಿ ಇದ್ದೇನೆ ಅಂತೆಲ್ಲ ಅವನು ಹೇಳಿದಾನಲ್ಲ, ಎಲ್ಲ ಹೇಳಿದ್ದಾನೆ. ಆದರೆ ಅವನು ನೀನಲ್ಲ. ಯಾಕಲ್ಲ? ಮಾರಾಯ, ನೀನು ಬೆಳೆಯಬೇಕಾಗಿದ್ದರೆ ಅವನು ನಿನ್ನ ಕಲ್ಪನೆಗೆ ಅನುಗುಣವಾಗಿ ಅವನು ಇದ್ದಾನೆ ಅಂಥೇಳಿ ಆಗಿಬಿಟ್ರೆ ನಿನ್ನ ಕಲ್ಪನಾ ಸಾಮರ್ಥ್ಯ ಆದರೂ ಬೆಳೆಯುವುದು ಹೇಗೆ? ನಿನಗಿಂತ ಬೇರೆಯಾಗಿ, ನೀನು ಊಹಿಸಲಿಕ್ಕೆ ಸಾಧ್ಯವಿಲ್ಲದವನಾಗಿ, ನಿನ್ನ ಕಲ್ಪನೆಯ ಒಳಗೆ ಬಾರದೇ ಇದ್ದವನಾಗಿ, ಅತೀತನಾಗಿ ಈ ಒಂದು ತತ್ವ ಇದೆ ಅಂತ ಇದ್ದಾಗಲೇ ನಿನ್ನ ಮನಸ್ಸು 100 ರೀತಿಯಲ್ಲಿ ಯೋಚನೆ ಮಾಡಿ ತನ್ನ ಎಲ್ಲ ಸಾಮರ್ಥ್ಯವನ್ನು ಪ್ರಕಟಿಸುವುದು ಸಾಧ್ಯ. ಆಮೇಲೆ ಇಷ್ಟಾಗಿಯೂ ಈ ಎಲ್ಲ ಸಾಮರ್ಥ್ಯ ಮನಸ್ಸಿನದು, ಬುದ್ಧಿದ್ದು ಪ್ರಕಟ ಆದರೆ ಏನು ಗೊತ್ತಾಗ್ತದೆ ಅಂದರೆ, ಇಲ್ಲ ಇನ್ನೂ ಸಿಕ್ಕಲಿಲ್ಲ ಅಂತ. ಅದು ಸತ್ಯ. ಸತ್ಯ ಗೊತ್ತಾಗಬೇಕಾಗಿದ್ದರೆ ಇಷ್ಟು ಶ್ರಮಪಟ್ಟು ತನ್ನ ಭಾರವನ್ನು ತಾನೇ ಅನುಭವಿಸಿ, ಇಲ್ಲ ಅದು ಇನ್ನೂ ಆಚೆಗೆ ಇದೆ, ಇದನ್ನು ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗುವುದು ದೊಡ್ಡ ಒಂದು ಬೋಧೆ. ಅದು ಕೊರತೆ ಅಲ್ಲ. ನಮಗೆ ಗೊತ್ತಾಯಿತು ಅಂತ ಹೇಳಿ ಆದರೆ ಹೋಯಿತು. ದೇವರ ವಿಷಯ ನಮಗೆ ಗೊತ್ತಾಯಿತು ಅಂತ ಹೇಳಿ ಆದರೆ ದೇವರು ಬಿದ್ದ, ಮತ್ತೆ ನಾವು ಎದ್ದೆವು. ನಾವು ದೇವರನ್ನು ಬೀಳಿಸಿ ನಾವು ಹೇಳಬೇಕು ಅಂತ ನಮಗೆ ಇರುವುದು. ನಮ್ಮ ಉದ್ದೇಶವೂ ಸ್ವಲ್ಪ ಅಷ್ಟೇ. ದೇವರ ವಿಷಯ ನಮಗೆ ಗೊತ್ತಾಯಿತು ಅಂತ, ಅದು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಜ್ಞಾನ ಅಂತ ಗೊತ್ತಾಗುವುದು ಯಾವಾಗ? ಅದು ಬಹಳ ಆಶ್ಚರ್ಯಕರವಾಗಿರತಕ್ಕ ಸಂಗತಿ. ಅದು ಯಾಕೆ ಹೇಳ್ತಾರೆ ಅಂದರೆ, ನಮಗೆ ಗೊತ್ತಿದ್ದರ ಬಲೆಯಲ್ಲಿ ಸಿಕ್ಕಿದೆ ಅಂತ. ಮನಸ್ಸು ತನಗೆ ಯಾವುದು ಗೊತ್ತಿದೆ ಅಂತ ತಿಳ್ಕೊಂಡು ಇದರ ಬಲೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ.
ಇದರಿಂದ ಒಂದು ಸಲ ಹೊರಗೆ ಬರಲಿ ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಅಪರಿಚಿತ ಅಂತ ಹೇಳ್ತಾರೆ, ಅನ್ಯ ಅಂತ ಹೇಳ್ತಾರೆ, ನಿನಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉಪನಿಷತ್ತು ಮತ್ತೊಂದು ಪದವನ್ನು ಬಳಸಿದೆ, ಇತರಹ ಅಂತ, ಡಿಫರೆಂಟ್ ಅಂತ. ಇತರಹ ಅಂದ್ರೇನು? ಅವನು ಬೇರೆಯವನು ಅಂತ, ನಮ್ಮವನಲ್ಲ ಅಂತ, ನಮ್ಮವನಲ್ಲ ಅಂತ. ಅದು ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ ಅಂದರೆ, ನಮ್ಮವನಾದರೆ ನಾವು ಅವನಿಗೇನಾದರೂ ಒಂದು ಮಾಡ್ತೇವೆ, ಏನಾದರೂ ಒಂದು ಮಾಡ್ತೇವೆ, ಮಾಡಿಯೇ ಬಿಡ್ತೇವೆ. ನಾವು ಕೇಳುವುದೇ ಅದಕ್ಕೆ, ಅವನು ನಮ್ಮವನೋ ಅಲ್ಲೋ ಅಂತ ಕೇಳುವುದೇ ಅದಕ್ಕೆ. ಅದರಿಂದ ಹೇಳ್ತಾರೆ ನಮ್ಮವನಲ್ಲ, ಈ ತರಹ ಅಂತ. ನಮ್ಮ ಫೋಲ್ಡಿನಿಂದ ನಮಗೆ ಶಂಕರಾಚಾರ್ಯರದು ಬಹಳ ಅದ್ಭುತವಾಗಿರ್ತಕ್ಕ ಒಂದು ಮಾತಿದೆ. ಶಂಕರರು ಒಂದು ವಿಷ್ಣು ಸ್ತುತಿ ಬರೆದಿದ್ದಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಅವರು ಅದ್ವೈತ ವೇದಾಂತವನ್ನೆಲ್ಲ ಬಹಳ ಅದ್ಭುತವಾಗಿ ಪ್ರಖರವಾಗಿ ಎಲ್ಲ ಪ್ರತಿಪಾದನೆ ಮಾಡಿದವರು. ಭಕ್ತಿಯ ಮಹತ್ವ ಎಷ್ಟಿದೆ ಅಂದರೆ, ಅವರಿಗೆ ವಿಷ್ಣುವಿನ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ, ಆ ಪ್ರೀತಿಗೋಸ್ಕರ ಅವರು ಹೇಳಿದರು, ನಾನು ಹೇಳಿದ ಅದ್ವೈತ ಸತ್ಯವೇ ಇರಬಹುದು, ಸತ್ಯಪಿ ಭೇದಾಪಗಮೆ, ನನಗೂ ನಿನಗೂ ಭೇದ ಇದೆ ಎನ್ನುವುದು ಸತ್ಯವಲ್ಲದೇ ಇರಲಿಕ್ಕೆ ಸಾಕು, ನಾವಿಬ್ಬರು ಒಂದೇ, ಅಭೇದವೇ ಸತ್ಯ ಆಗಿರಲಿಕ್ಕೆ ಸಾಕು. ಆದರೆ ನಾನು ನಿನ್ನನ್ನು ಕರೆಯುವುದು ಹೇಗೆ ಅಂದರೆ, ನಾಥ ತವಾಹಂ, ನಾನು ನಿನ್ನವನು, ನಾನು ನಿನ್ನವನು ಅಂತ ಹೇಳೋದು. ಇದು ಭಕ್ತಿಯ ಭಾಷೆ. ಇದು ಇಷ್ಟೇ ಅಲ್ಲ, ಇದು ಇಷ್ಟೇ ಆಗಿದ್ದರೆ ಅಂಥ ದೊಡ್ಡ ಸಂಗತಿ ಆಗ್ತಿರಲಿಲ್ಲ. ನಾನು ನಿನ್ನವನು ಅಂತ ಮತ್ತೆ ಒಂದು ಮಾತು ಹೇಳ್ತಾರೆ, ಏನಂದರೆ, ನಾನು ನಿನ್ನವನು, ನೀನು ನನ್ನವನಲ್ಲ. ನ ಮಾಮಕೀನಸ್ತ್ವಂ, ನೀನು ನನ್ನವಲ್ಲ. ಇದು ಜ್ಞಾನ. ನಾನು ನಿನ್ನವ. ಶರಣಾಗತಿಯ ಕೊನೆ ಯಾವುದು ಅಂತ ಕೇಳಿದರೆ, ನೀನು ನನ್ನವನಲ್ಲ ಅಂತ ಗೊತ್ತಾಗಿ ನಾನು ನಿನ್ನವ ಅಂತ ಹೇಳುವುದು. ನೀನು ನನ್ನವ ಅಂತ ಗೊತ್ತಾಗಿ ನಾನು ನಿನ್ನವ ಅಂತ ಹೇಳುವುದು ವ್ಯವಹಾರದ ಮಾತು. ನೀನು ನನ್ನವನಾಗಲಿಕ್ಕೆ ಸಾಧ್ಯ ಇಲ್ಲ, ಯು ಆರ್ ಡಿಫರೆಂಟ್, ನನಗೆ ಗೊತ್ತಿದೆ ಅದು. ಆದರೆ ಇದು ಹೇಳದೆ ನನಗೆ ಸಾಧ್ಯ ಇಲ್ಲ, ನಾನು ನಿನ್ನವ, ಏನು ಬೇಕಾದರೂ ಮಾಡುವುದು. ಹೃದಯ ಬೆಳೆಯುವುದು, ಹೃದಯದ ನಿಜವಾದ ವಿಕಾಸ, ಹೃದಯದ ನಿಜವಾದ ಮಾತು ಇದು, ಉಳಿದ ಯಾವುದೂ ಅಲ್ಲ. ಇದೇನು ಒಪ್ಪುವುದು ಅಂದರೆ ಹೀಗೆ, ದೇವರನ್ನು ಒಪ್ಪುವುದು ಅಂದರೆ, ದೇವರನ್ನು ಒಪ್ಪಿದರೆ ಬರತಕ್ಕ ಮಾತು ಯಾವುದು ಅಂದರೆ ಹೀಗೆ, ನಾನು ಏನು ಬೇಕಾದರೂ ಮಾಡು, ನೀನು ಏನು ಬೇಕಾದರೂ ಮಾಡು, ನಾನು ನಿರಾಳ, ನೀನು ನನ್ನವನಲ್ಲಿ ಗೊತ್ತಿದೆ, ಆದರೆ ನಾನು ನಿನ್ನವ, ಇನ್ನು ನೀನು ಏನು ಬೇಕಾದರೂ ಮಾಡುವಂತ ಹೀಗೆ ಹೇಳ್ತಾ, ಇನ್ನೊಂದನ್ನು ಒಪ್ಪುವುದಕ್ಕೆ ಇನ್ನೊಂದನ್ನು ಒಪ್ಪಿ ಆಗ ನೀನು ಏನು ಮಾಡ್ತೀಯೋ ಅದು ಕರ್ತವ್ಯ ಆಗ್ತದೆ. ಏನು ಮಾಡಬೇಕು? ಸಾವು ಖಚಿತವಾಗಿರತಕ್ಕ ಸಂದರ್ಭದಲ್ಲಿ ನಾನು ಮಾಡಬೇಕಾದದ್ದೇನು ಅಂತ ನೀನು ಕೇಳಿದರೆ, ಆ ಇನ್ನೊಂದನ್ನು ಸಾವು ಅಂತ ಕೇಳಿದರೆ ನಮ್ಮ ಒಟ್ಟಿಗೆ ಇದ್ದು ನಮ್ಮನ್ನು ಇನ್ನೊಂದು ದಿಕ್ಕಿಗೆ ಒಯ್ಯುವಂಥದ್ದು, ನಮಗೆ ಇಷ್ಟರವರೆಗೆ ಗೊತ್ತಿಲ್ಲದೇ ಇದ್ದಂತಹ ರಹಸ್ಯವನ್ನು ನಮಗೆ ಅದು ಹೇಳುವಂಥದ್ದು. ಅದರ ಕಡೆಗೆ ಅದನ್ನು ಸರ್ವಾತ್ಮನ ನೀನು ಒಪ್ಪಿದರೆ ನಿನ್ನ ಆದ್ಯತೆಗಳೇ ಬದಲಾಗ್ತದೆ ಅಂತ ಹೇಳಿ ಮತ್ತೆ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಇದು ಯಾಕೆ ಹೇಳ್ತೇನೆ ಗೊತ್ತುಂಟ, ದೇವರು ಅದೇ ಸ್ಥಿತಿಯಲ್ಲಿ ಇದ್ದಾನೆ ಅಂತ. ನೀನು ಯಾವ ಸ್ಥಿತಿಯಲ್ಲಿ ನೀನು ಇದ್ದೀಯೋ ಅದೇ ಸ್ಥಿತಿಯಲ್ಲಿ ಇನ್ನೊಂದು ಮಟ್ಟದಲ್ಲಿ ದೇವರೇ ಇದ್ದಾನೆ ಅಂತ. ಅಂದರೆ ಸಾವನ್ನು ಪೂರ್ತಿ ಒಪ್ಪಿದರೆ ಮನಸ್ಸು ಸೃಷ್ಟಿಯ ಇದೆಲ್ಲ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಸೃಷ್ಟಿಯ ಆದಿಯನ್ನು, ಅಂತ್ಯಕಾಲವನ್ನು ಒಪ್ಪಿದರೆ ಮನಸ್ಸು ಆದಿ ಹೇಗೆ ಪ್ರಾರಂಭ ಆಯಿತು ಎನ್ನುವುದನ್ನು ನೋಡುವುದಕ್ಕೆ ಸಮರ್ಥವಾಗ್ತದೆ. ಇದೆಲ್ಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ. ನಮ್ಮ ಒಳಗಡೆ ಅಪಾರವಾದ ನೆನಪಿದೆ, ಹೊರಗಡೆ ವ್ಯಾವಹಾರಿಕವಾಗಿರತಕ್ಕ ನೆನಪಿದೆ. ಹೊರಗಡೆ ನಾವು ವ್ಯಾವಹಾರಿಕವಾದ ಜೀವನ ಮಾಡ್ತಾ ಇರ್ತೇವೆ. ಒಳಗಡೆ ನಮ್ಮಲ್ಲಿ ಇರುವುದು ಯಾವುದು ಅಂದರೆ, ನಮ್ಮ ಅಂತರಂಗದ ಜೀವನ ಯಾವುದು ಅಂದರೆ ಸ್ಮೃತಿಕೋಶ, ನೆನಪು. ನಮ್ಮಲ್ಲಿರುವುದು ನೆನಪು. ಅದು ಚೆನ್ನಾಗಿ ಇದ್ದಷ್ಟು ನೆನಪು, ಭಾಳ ಚೆನ್ನಾಗಿ ಇದ್ದಷ್ಟು ಬಹಳ ಏಟು ನೆನಪು ಅವರಿಗೆ. ಎಲ್ಲವೂ ಇದೆ.
ಈ ಜನ್ಮದಲ್ಲಿ ಅನುಭವಿಸಿದ್ದು ಮಾತ್ರ ಅಲ್ಲ, ಎಲ್ಲ ಜನ್ಮಗಳಲ್ಲಿ ಅನುಭವಿಸಿದ್ದು. ಇಷ್ಟರವರೆಗೆ ಮನುಷ್ಯ ಪ್ರಾಣಿ ಈ ಸೃಷ್ಟಿ ಆಯ್ತಲ್ಲ, ಈ ಸೃಷ್ಟಿಯಾದಲ್ಲಿಂದ ಇದು ತನಕ ಏನು ಎಲ್ಲ ನಡೆದಿದೆ ಅದು ಎಲ್ಲವೂ ಕೂಡ ನಮ್ಮ ಸ್ಮೃತಿ ಕೋಶದಲ್ಲಿ ದಾಖಲೆಯಾಗಿದೆ. ಅದಕ್ಕೆ ಚಿತ್ತ ಅಂತ ಹೆಸರು. ಅದು ದಾಖಲೆಯಾಗಿದೆ. ನೋಡಬೇಕಾದ್ರೆ, ಅದು ನಮಗೆ ಗೊತ್ತಾಗಬೇಕಾದ್ರೆ, ಅದು ಉದ್ಬುದ್ಧವಾಗಬೇಕಾದ್ರೆ, ಆಗಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಎಷ್ಟು ಸಮಸ್ಯೆ ಇದೆ ಅಂತಲೂ ಗೊತ್ತಿಲ್ಲ. ಒಂದು ವೇಳೆ ಅದು ಉದ್ಬುದ್ಧವಾಗುವುದಾದರೆ, ಉದ್ಬುದ್ಧವಾಗಬೇಕಾದ್ರೆ ಅಂಟಿಕೊಳ್ಬಾರದು. ಮನಸ್ಸು ಯಾವುದಕ್ಕೂ ಅಂಟಿಕೊಳ್ಳದೇ ಇದ್ದಾಗ ಮನಸ್ಸಿನ ಒಳಗಡೆ ಇದ್ದದ್ದು ಎಲ್ಲವೂ ಹೊರಗೆ ಬರುವುದಕ್ಕೆ ಅನುಕೂಲ ಆಗ್ತದೆ ಅಂತ, ಪ್ರಕಟವಾಗುವುದಕ್ಕೆ. ಆಯ್ಕೆ ಮಾಡಿದರೆ ಆಯ್ಕೆ ಮಾಡಿದ್ದು ಮಾತ್ರ ಅರೆಬರೆಯಲ್ಲಿ ಮೇಲೆ ಬರ್ತದಲ್ಲದೆ, ಆಯ್ಕೆಯನ್ನು ಬಿಟ್ಟರೆ ಯಾವ ಆಯ್ಕೆಯೂ ಇಲ್ಲ. ಸಾವನ್ನು ಒಪ್ಪಿದರೆ ಆಯ್ಕೆಯೇ ಇಲ್ಲ, ಮತ್ತೆ ಬೇರೆ ಆಯ್ಕೆಯೇ ಇಲ್ಲ. ಯಾವ ಆಯ್ಕೆಯೂ ನಮ್ಮ ಮನಸ್ಸಿನಲ್ಲಿ ಇಲ್ಲದಿದ್ದರೆ ಒಳಗಡೆ ಇದ್ದದ್ದು ಪ್ರಕಟವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಬುದ್ಧನಿಗೆ ಜ್ಞಾನೋದಯವಾಯಿತಂತೆ. ಜ್ಞಾನೋದಯವಾದಾಗ ಜಾತಕ ಕಥೆಗಳಲ್ಲಿ ಬರ್ತದೆ. ಎಲ್ಲರೂ ಏನು ಹೇಳ್ತಾರೆ, ಭಾಳ ಆಶ್ಚರ್ಯಗಳು ಇದೆಲ್ಲ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಜಾತಕ ಕಥೆಗಳು ಅದು ಇದೆಲ್ಲ ಉಂಟಲ್ಲ, ಇದೆಲ್ಲ ಹಿಂದೂ ಮಿಥಾಲಜಿಯನ್ನು ಮತ್ತೆ ಎಲ್ಲ ಇವರು ಬುದ್ಧನ ಇದಕ್ಕೆ ಸೇರಿಸಿದ್ದು ಅಂತ. ಅದು ಹಾಗೆ ಆಗಿರಬೇಕಾಗಿಲ್ಲ. ಯಾಕಂದರೆ ಜ್ಞಾನೋದಯವಾಗುವಾಗ ಇಷ್ಟರವರೆಗೆ ಪಟ್ಟ ಪಾಡು ಉಂಟಲ್ಲ, ಅದೆಲ್ಲ ಪ್ರಕಟ ಆಗ್ತದೆ. ಜ್ಞಾನ ಅಂದರೆ ಆ ಇಷ್ಟರವರೆಗೆ ಇದ್ದದ್ದನ್ನು ನಾವು ಇನ್ನೊಂದು ಸಲ ಅನುಭವಿಸುವುದಷ್ಟೇ. ಅಂಟಿಕೊಂಡು ಅನುಭವಿಸಿದ್ದೆವು, ಅದನ್ನು ಅಂಟಿಕೊಳ್ಳದೆ ಅಸಂಗ ಅಂತ, ಸಂಗವಿಲ್ಲದೆ ಅದನ್ನು ಇನ್ನೊಮ್ಮೆ ನಮಗೆ ನೋಡುವುದಕ್ಕೆ ಸಾಧ್ಯ. ಆದರೆ ನಮ್ಮ ಮನಸ್ಸಲ್ಲಿ ಇದ್ದದ್ದನ್ನು ಸಂಗವಿಲ್ಲದೆ ಅಂಟಿಕೊಳ್ಳದೆ, ಅದಕ್ಕೆ ನಮ್ಮ ಅಹಂಕಾರದ ಸ್ಪಂದನವನ್ನು ಮಾಡದೆ, ನೋವಿನ ಸಂಗತಿಯಾಗಿ ನಮ್ಮ ಒಳಗಡೆ ಯಾವುದು ಇದೆ ಅದು ಉದ್ಬುದ್ಧವಾಗುವಾಗ ಈಗಲೂ ನಮಗೆ ನೋವುಂಟಾಗ್ತದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇದೆ ಅದು. ನನ್ನ ಮನಸ್ಸಿನಲ್ಲಿಯೂ ಇದೆ. ನಿಮ್ಮ ಮನಸ್ಸು ಎನ್ನುವ ಒಂದು ಸಂಗತಿಯಲ್ಲಿ ಇರುವುದು ಅದುವೇ. ಅದು ಆ ವಿಚಾರ ಮಾತಾಡಬೇಡಿ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಏನು ನಮಗೆ ಅಪಮಾನಕಾರಕವಾದ ಒಂದು ಸಂಗತಿ ನಡೆದದ್ದು ಅದು ನಮಗೆ ಹೆಚ್ಚು ನೆನಪಿರ್ತದೆ. ಯಾವುದನ್ನು ನಾವು ಬಹಳ ಉದ್ದೇಶಪಟ್ಟು ಅದು ನೆನಪಾಗಬಾರದು ಅಂತ ತಳ್ಳಿ ಇರ್ತೇವೆಯೋ ಅದು ಯಾವಾಗಲೂ ಜಾಗೃತವಾಗಿರ್ತದೆ. ಅದರಿಂದ ಅದು ಉದ್ದೀಪನವಾಗುವ ಹಾಗೆ ಯಾರೋ ಒಂದು ಮಾತಾಡಿದರೆ ಅದು ಮಾತಾಡಬೇಡಿ, ಐ ಡೋಂಟ್ ಲೈಕ್ ಇಟ್. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಇಟ್ ಈಸ್ ದೇರ್, ಇಟ್ ಈಸ್ ವೆಯ್ಟಿಂಗ್ ಟು ಬಿ ಪ್ರಮೋಟೆಡ್. ಅದು ಯಾವಾಗ ಉದ್ದೀಪನ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಇದು ಮನುಷ್ಯನ ಪಾಡು ಇದು. ಹಾಗಾದರೆ ಏನು ದಾರಿ? ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಏನೂ ಮಾಡಬೇಕಾಗಿಲ್ಲ. ಅಂಟಿಕೊಳ್ಳದೆ ನಿನಗದನ್ನು ನೋಡುವುದಕ್ಕೆ ಸಾಧ್ಯ ಆದರೆ ಅದು ಎಲ್ಲವೂ ಹೊರಗೆ ಬರ್ತದೆ. ಎಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿಂದ, ಇದು ಇಲ್ಲಿಂದ ಪ್ರಾರಂಭ ಆಯಿತು, ಇಲ್ಲಿಂದ ಇದು ಪ್ರಾರಂಭ ಆಯಿತು. ಅದನ್ನು ಹೇಳ್ತಾನೆ. ನೆನಪೆನ್ನುವುದು ಬಹಳ ಅದ್ಭುತವಾಗಿರ್ತಕ್ಕ ಒಂದು ಸಂಗತಿ. ನಿನ್ನ ಒಳಗಡೆ ನೆನಪಿನ ಒಂದು ಕೋಶವೇ ಇದೆ. ಈ ಎಲ್ಲ ಕೋಶದ ಒಳಗಡೆ ಭಗವಂತ ಇದ್ದಾನೆ. ಎಲ್ಲ ನೆನಪಿನಲ್ಲಿಯೂ ಅವನಿದ್ದಾನೆ, ನಿನ್ನ ಒಟ್ಟಿಗೇ ಇದ್ದಾನೆ. ಅವನು ಹೇಗಿದ್ದಾನೆ ಅಂದರೆ, ನಿನ್ನ ಒಟ್ಟಿಗೇ ಇದ್ದು ಅಂಟಿಕೊಳ್ಳದೇ ಇದ್ದದ್ದರಿಂದ ಅವನನ್ನು ನಾವು ಅನ್ಯ ಅಂತ ಹೇಳೋದು. ಅವನು ಅಂಟಿಕೊಳ್ಳಿಲ್ಲ, ನಿನ್ನ ಒಟ್ಟಿಗೆ ಅವನು ಬಿಟ್ಟು ಹಾಕಲೂ ಇಲ್ಲ, ಒಟ್ಟಿಗೆ ಇದ್ದಾನೆ. ನಾವೇ ಅವನನ್ನು ಬಿಟ್ಟಂತೆ ಇದ್ದೇವಲ್ಲದೆ, ಯಾಕೆಂದರೆ ನಮಗೆ ಅಂಟಿಕೊಳ್ಳದೇ ಇದ್ದದ್ರಿಂದ ನಾವೇ ಅವನನ್ನು ಬಿಟ್ಟಂತೆ ಇದ್ದೇವಲ್ಲದೆ ಅವನು ನಮ್ಮನ್ನು ಬಿಡಲಿಕ್ಕೆ ಸಾಧ್ಯವೂ ಇಲ್ಲ. ನಾನು ನನ್ನ ಆಧ್ಯಾತ್ಮಿಕ ಗುರುಗಳ ಹತ್ರ ನಾನು ಬಹಳ ಜಗಳ ಮಾಡಿದ್ದೇನೆ. ಮಾನಸಿಕವಾಗಿ ಅಲ್ಲ, ಹೀಗೆ ಮಾತಾಡ್ತಾನೆ. ನಾನು ಅವ್ರ ಹತ್ರ ಹೇಳಿದೆ, ನನ್ನನ್ನು ಬಿಟ್ಟುಬಿಡಿ ನೀವು ಅಂತ. ನನ್ನನ್ನು ಬಿಡಿ, ನನಗೆ ಆಗೋದಿಲ್ಲ ಇದು, ತಡ್ಕೊಳ್ಳಿಕ್ಕೂ ಕಷ್ಟ ಆಗ್ತದೆ, ನನಗೆ ಬೇರೆ ಬೇರೆ ಎಲ್ಲ ಕಾಣ್ತದೆ, ನನಗೆ ಬಿಡಿ, ನೀವು ನನ್ನನ್ನು ಬಿಡಿ ಅಂತ. ಅವರು ಹೇಳಿದ ಮಾತು ಒಂದೇ,
ನೀವು ಬಿಡಿಸಿಕೊಳ್ಳುವುದಾದರೆ ನೀವು ಬಿಡಿಸಿಕೊಳ್ಳಿ, ನಮಗೆ ನಿಮ್ಮಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೆಲ್ಪ್ಲೆಸ್ ಅಂತ. ಬಿಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ದೇವರ ಮಾತು. ನನ್ನನ್ನು ಬಿಡಿ ಅಂತ ಹೇಳುವುದು ಮನುಷ್ಯರ ಮಾತು. ನಮಗೆ ಒಟ್ಟಿಗೆ ಇರಲಿಕ್ಕೆ ಇಬ್ಬರೊಟ್ಟಿಗೆ ಇರಲಿಕ್ಕೆ ಆಗ್ತದೆ. ಒಂದು ದಿವಸ ಇರ್ಬೋದು, 2 ದಿವಸ ಇರ್ಬೋದು, ಆಮೇಲೆ ಪ್ರಾರಂಭ ಆಗ್ತದೆ. ಅವರು ಮ್ಯಾನರಿಸಮ್ಸ್ ಸಮ ಇಲ್ಲ ಅಂತ ಕಾಣುವುದು ತಪ್ಪೇ. ಏನು ನಮ್ಮ ಮತ್ತೊಬ್ಬರ ತಪ್ಪೇ ನಮಗೆ ಕಾಣುವುದು, ನಮ್ಮ ತಪ್ಪೇ ಮತ್ತೊಬ್ಬರಿಗೆ ಕಾಣುವುದು. ನಮ್ಮ ತಪ್ಪು ನಮಗೆ ಕಂಡುಬಿಟ್ಟರೆ ರಗಳೇ ಇರ್ತಿರಲಿಲ್ಲ. ಲೋಕ ಇರುವುದೇ ಹಾಗೆ, ಇದಕ್ಕಿಂತ ಭಿನ್ನವಾಗಿ ಇದ್ದಾನೆ ಅಂತ ದೇವರಿರುವುದು. ಅವನೇನು ಅಂಟಿಕೊಳ್ಳಿಲ್ಲ, ಆದರೆ ಒಟ್ಟಿಗಿದ್ದಾನೆ, ಬಿಟ್ಟು ಹಾಕುವುದಿಲ್ಲ. ಅವನಿಗೆ ಬೇಕಾದ್ದೇನು? ನೀನೂ ಅಂಟಿಕೊಳ್ಳದ ಹಾಗೆ ಆದರೆ ಆಗ ಅವನಿಗೆ ತನ್ನನ್ನು ತಾನು ತೆರೆದು ತೋರಿಸಲಿಕ್ಕೆ ಆಗ್ತದೆ. ಈ ಅಂಟಿಕೊಳ್ಳುವ ಸ್ವಭಾವದವರ ಹತ್ರ ಗುಟ್ಟು ಹೇಳುವುದು ಕಷ್ಟ. ಗುಟ್ಟೆ ಭಾಳ ಆಶ್ಚರ್ಯಗಳು ಇದೆಲ್ಲ. ಏನಂದರೆ ಈ ಕೆಲವು ಅಂಟಿಕೊಳ್ಳು ಭಾರಿ ಕಷ್ಟ. ಅಭಿಮಾನಿ ಬಳಗ ಇದು ಏನು ಅಂದರೆ, ಒಂದು ಬದಿಯಲ್ಲಿ ನಮಗೆ ಬೇಕು ಅಂತ ಆಗ್ತದೆ, ಮತ್ತು ಒಂದು ಬದಿಯಲ್ಲಿ ಅದು ಅನುಭವಿಸ್ತಾ ಇಷ್ಟು ಕಷ್ಟ ಉಂಟು ಅಂತ ಆಗ್ತದೆ. ಹೀಗೆಲ್ಲ ಇದೆ. ಆದ್ದರಿಂದ ದೇವರು ನಿನ್ನ ಒಟ್ಟಿಗೆ ಇದ್ದಾನೆ. ನೀನು ಅಂಟಿಕೊಳ್ಳದೆ ಅದನ್ನು ನಿನಗೆ ನೋಡುವುದಕ್ಕೆ ಸಾಧ್ಯವಾಗಬೇಕು ಎನ್ನುವುದಕ್ಕೋಸ್ಕರ ನಿನಗಿಂತ ಭಿನ್ನವಾಗಿ, ನಿನಗಿಂತ ಅನ್ಯವಾಗಿ ಆ ತತ್ವ ನಿನ್ನ ಒಟ್ಟಿಗೆ ಇದೆ ಅಂತ ನಾವು ಹೇಳುವುದು. ಸೃಷ್ಟಿ ಹೇಗೆ ಪ್ರಾರಂಭ ಆಯಿತು? ಬುದ್ಧನಿಗೆ ಹಾಗಾಯ್ತಂತೆ. ಬುದ್ಧನಿಗೆ ಜ್ಞಾನೋದಯವಾಗುವಾಗ ಎಲ್ಲಿಂದ 500 ಜನ್ಮಗಳ ಕಥೆ ಇದೆ. ಅದಕ್ಕೆ ಜಾತಕ ಕಥೆ ಅಂತ ಹೇಳ್ತಾರೆ. ಹಾಗಿದ್ದೆ, ಹೀಗಿದ್ದೆ, ಜಿಂಕೆಯಾಗಿದ್ದೆ, ಆನೆಯಾಗಿದ್ದೆ, ಇನ್ನೇನೋ ಆಗಿದ್ದೆ. ಆದರೂ ಗೊತ್ತಿತ್ತು ಅಂತ. ಏನು ಇದು ಆನೆಯ ದೇಹದಲ್ಲಿದ್ದೆ, ಸಿಂಹವಾಗಿದ್ದೆ, ಜಿಂಕೆ, ಹೀಗೆಲ್ಲ ಭಾಳ ಬರ್ತದೆ. ಇದೆಲ್ಲ ಸುಮ್ಮನೆ ಅಜ್ಜಿ ಕಥೆಗಳಲ್ಲ. ಯಾವುದೋ ಒಂದು ಎಲ್ಲವೂ ನಮ್ಮ ಮನಸ್ಸಿನಲ್ಲಿದೆ. ದೇವರು ಸೃಷ್ಟಿ ಮಾಡಿ ಈ ಸೃಷ್ಟಿಯಲ್ಲಿ ನಾನು ಒಳಗೆ ಪ್ರವೇಶ ಮಾಡಬೇಕು ಅಂತ ದೇವರು ತಾನು ಮಾಡಿದ ಸೃಷ್ಟಿಯಲ್ಲಿ ತಾನು ಪ್ರವಿಷ್ಟನಾದನಂತೆ. ನಮ್ಮ ಒಳಗಡೆ ತಾನು ಮಾಡಿದ ಸೃಷ್ಟಿಯ ಮೇಲೆ ಅಷ್ಟು ವ್ಯಾಮೋಹ ಅಂತ ನಾವು ಹೇಳುವುದು. ಅದೇನು ಬೇಕಾದ್ರೆ ಇರಲಿ, ಅವನು ಪ್ರವಿಷ್ಟನಾದನಂತೆ. ಅವನು ಪ್ರವಿಷ್ಟನಾದಾಗ ದೇವರು ನಮ್ಮ ಒಳಗಡೆ ಪ್ರವಿಷ್ಟನಾಗಿದ್ದರೆ ಇಡೀ ಪ್ರಕೃತಿಯೇ ಇದೆ. ಪ್ರಕೃತಿಗೆ ದೇವರನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೂ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಕೃತಿಯೇ ಇದೆ ನಮ್ಮ ಒಳಗಡೆ. ಅದು ಉದ್ಬುದ್ಧವಾಗುವುದಕ್ಕೆ ಅದನ್ನು ಜ್ಞಾನ ಅಂತ ಹೇಳೋದು. ಅಂಟಿಕೊಳ್ಳದೆ ಇದೆಲ್ಲ ಹೇಗೆ ಪ್ರಾರಂಭ ಆಯಿತು ಎನ್ನುವುದು ಜ್ಞಾನ ಅಂತ ಹೇಳಿ, ಅದು ಭಾಗವತದಲ್ಲಿ ಸೃಷ್ಟಿ ಹೇಗಾಯಿತು ಅಂತ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಯಾರು? ಶುಕ. ಏನು ಹೇಳ್ತಾನೆ? ದೇವರು ಇದೆಲ್ಲ ಸೃಷ್ಟಿ ಮಾಡಿದ ದೇವರು ಇದ್ದ ಅಂತ. ಹೇಗೆ ಇದ್ದ ಅವನು? ಮೇನೆ ಅಸಂತಮಿವ ಆತ್ಮಾನಂ, ತಾನು ಇದ್ದೇನೆ ಎನ್ನುವುದು ಗೊತ್ತೇ ಇಲ್ಲದಂತೆ ಇದ್ದ ಅಂತ. ಏನು ಚೆನ್ನಾಗಿದೆ ಇದು ಅಂದರೆ, ಅವನಿಗೆ ತಾನು ಇದ್ದೇನೆ ಅಂತ ಗೊತ್ತಿದ್ದ ಹಾಗೆ ಅವನು ಇರ್ತಿದ್ರೆ ಸೃಷ್ಟಿಯೇ ಆಗ್ತಿರಲಿಲ್ಲ. ತಾನು ಇದ್ದೇನೆ ಅಂತಲೇ ಅವನಿಗೆ ಗೊತ್ತಿಲ್ಲ. ಹಾಗಾದರೆ ಅಜ್ಞಾನವೋ? ದೇವರಿಗೆ ಅಜ್ಞಾನ ಅಂತ ಹೇಳಿದರೆ ಅಲ್ಲ. ದೇವರಿಗೂ ಅಜ್ಞಾನ ಅಂತ ಹೇಳೋದಕ್ಕೆ ನಾವು ಹೇಸೋವರಲ್ಲ, ಅದು ಬೇರೆ. ಹಾಗೆ ಅಲ್ಲ ಹೇಳೋದು. ಮತ್ತೇನು? ಅಸಂತಮಿವ, ಮೇನೆ ಅಸಂತಮಿವ, ನಾನು ಇದ್ದೇನೋ ಇಲ್ಲವೋ ಎನ್ನುವಂತೆ ಇದ್ದ ಅಂತ. ಅವನ ಇರುವಿಕೆಯ ಚೆಲುವು ಹೇಗಿದೆ ಅಂದರೆ ಅದು ಅಷ್ಟು ಹಗುರ ಅಂತ. ಅವನು ಇದ್ದಾನೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ಅದು ದೇವರ ಇರುವಿಕೆಯ ಚೆಲುವು. ಇದಾನೆ ಅಂತ ಗೊತ್ತಾಗಬಾರ್ದು. ಅವನು ಎಲ್ಲಿ ಒಂದು ಸುಖಾಟ ಇಲ್ಲ. ನಾನು ಒಂದು ಗುರುತಿಸಲಿಲ್ಲ ನನ್ನನ್ನು. ಹೋಗಿದ್ದೆ, ಅಲ್ಲಿ ಮಧ್ಯದಲ್ಲಿ ಕೂತಿದ್ದೆ ಸ್ವಾಮಿ, ಯಾರೂ ಗುರುತಿಸಲಿಲ್ಲ ಅಂತ. ನಥಿಂಗ್ ಆಫ್ ದಟ್ ಸಾರ್ಟ್. ಏನಂದ್ರೆ ಅವನು ಇದ್ದದ್ದೇ ಗೊತ್ತಾಗಬಾರದು ಎನ್ನುವ ರೀತಿಯಲ್ಲಿ ಅವನಿರುವುದು. ಅಸಂತಮಿವ ಆತ್ಮಾನಂ, ಅಷ್ಟು ಹಾಗೆ ಇದ್ದ. ಅದೇನು ಸ್ಥಿತಿ ಅದು? ಅದೇನು ಸ್ಥಿತಿ? ಮನುಷ್ಯ ಪಡೆಯಬೇಕಾದ ಸ್ಥಿತಿ. ಯಾಕೆ ಅಂದರೆ ಮನುಷ್ಯನಿಗೇನು?
ಸಂತಮಿವ, ನಾನು ಇದ್ದೇನೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ನಮ್ಮ 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 ಇರುವಿಕೆ, ಇನ್ನೊಬ್ಬರು ನಮ್ಮ ಇರುವಿಕೆಯನ್ನು ಮಾನ್ಯ ಮಾಡಿದರೆ ಅದು ನಮ್ಮ ಇರುವಿಕೆ. ಅವರು ಮಾನ್ಯ ಮಾಡದೇ ಇದ್ದರೆ ಅದಕ್ಕೋಸ್ಕರ ಏನೂ ಲಾಭ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಅದು ಯಾವುದು ನಿಜವಾಗಿ ನಮ್ಮ ಇರುವಿಕೆ ನಮಗೆ ಲಭ್ಯವಾದರೆ, ನಮಗೆ ಗೊತ್ತಾದರೆ, ಅದು ಗೊತ್ತಾಗಲಿಕ್ಕೆ ಯಾವ ಕಷ್ಟವೂ ಇಲ್ಲ. ಅದು ನಮಗೆ ಗೊತ್ತಾದರೆ ಸಮಸ್ಯೆಯೇ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಅದು ಗೊತ್ತಾಗದೇ ಇದ್ದದ್ರಿಂದ ಇನ್ನೊಬ್ಬರಿಂದ ಸತತವಾಗಿ ನಮ್ಮ ಇರುವಿಕೆಯ ಬಗೆಗೆ ಶಿಫಾರಸುಗಳನ್ನು ನಿರೀಕ್ಷೆ ಮಾಡಿಕೊಂಡೇ ಇರ್ತೇವೆ. ಮತ್ತು ಮನಸ್ಸು ನಿಜವಾಗಿ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವುದು ಹೇಗೆ? ಎಲ್ಲ ಇಷ್ಟೇ ವ್ಯವಹಾರ ಆದರೆ ಅದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ಇದ್ದ, ಒಬ್ಬನೇ ಇದ್ದ. ಮತ್ತು ಒಬ್ಬನೇ ಅಂದರೆ ಹೇಗೆ? ತನ್ನಲ್ಲಿ ತಾನಿದ್ದ. ತನ್ನಲ್ಲಿ ತಾನಿರುವುದಕ್ಕೆ ಸಂಸ್ಕೃತದಲ್ಲಿ ಬಹಳ ಒಳ್ಳೆಯ ಒಂದು ಹೆಸರು, ಸ್ವಸ್ಥ ಅಂತ. ಬಹಳ ಒಳ್ಳೆಯ ಹೆಸರು. ಅದೊಂದು ಹಾಯ್ ಅಂತ ಆಗ್ತದೆ ಅದು ಕೇಳುವಾಗಲೇ. ಅವನು ಹೇಗಿದ್ದ? ಸ್ವಸ್ಥ. ಮತ್ತು ಉಳಿದವರೆಲ್ಲ ಅಸ್ವಸ್ಥ. ಅದು ಸ್ವಸ್ಥನಾಗಿದ್ದ ಅವನು, ತನ್ನಲ್ಲಿ ತಾನಿದ್ದ. ಅದು ಇಲ್ಲದೇ ಇದ್ದರೆ ಅದಕ್ಕೆ ಅಸ್ವಾಸ್ಥ್ಯ ಅಂತ ಹೆಸರು, ರೋಗ. ಅದು ರೋಗ. ನಮ್ಮಲ್ಲಿ ನಾವಿಲ್ಲ, ಏಕಾಗ್ರತೆಯೇ ಇಲ್ಲ, ಚಾಂಚಲ್ಯವೇ. ತನ್ನಲ್ಲಿ ತಾನಿದ್ದ, ಸ್ವಸ್ಥನಾಗಿದ್ದ ದೇವರು. ಆದರೂ ತನ್ನಲ್ಲಿ ಹೇಗೆ ಇದ್ದ ಅಂದರೆ ತಾನು ಇದೇನೋ ಇಲ್ಲವೋ ಎನ್ನುವುದು ಗೊತ್ತಾಗದಂತೆ ಇದ್ದ. ಅಷ್ಟು ನಿರಾಳವಾಗಿದ್ದ. ಸೋ ರಿಲ್ಯಾಕ್ಸೇಷನ್, ಸೋ ಮಚ್ ರಿಲ್ಯಾಕ್ಸೇಷನ್. ಹಾಗೆ ಇದ್ದಾಗ ಹಾಗೇ ಇರ್ತಿದ್ರೆ ಸೃಷ್ಟಿಯಾಗಬೇಕಾಗಿರಲಿಲ್ಲ. ಆದರೆ ಇದ್ದಾಗ ಒಂದು ಭಾವನೆ ಅವನ ಮನಸ್ಸಿಗೆ ಬಂತಂತೆ. ಅದೇನು? ಬಹುಶ್ಯಾಂ ಪ್ರಜಾಯೇಯ, ನಾನು ಬಹುವಾಗಬೇಕು ಅಂತ ಒಂದು ಯೋಚನೆ ಬಂತಂತೆ. ಇದನ್ನು ಹೇಳಿ ಶುಕ ಹೇಳೋದು, ನಿಲ್ಲು, ನಾನು ಆಗ ಒಂದು ಮಾತು ಹೇಳಿದೆ ಅಲ್ಲ, ಏನು? ಜೀವನ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಉಂಟು ಅಂತ. ಅದು ಪ್ರಾರಂಭದಲ್ಲಿಯೂ ಹಾಗೆ ಇತ್ತು ಅಂತ. ಜೀವನ ಇನ್ನೊಂದು ದಿಕ್ಕಿಗೆ, ನಮಗೆ ಗೊತ್ತಿಲ್ಲದೇ ಇದ್ದ ಅಪರಿಚಿತವಾದ ದಿಕ್ಕಿನ ಕಡೆಗೆ ಜೀವನ ಹೋಗ್ತಾ ಉಂಟು ಅಂತ ನಾನು ಒಂದು ಮಾತು ಹೇಳಿದೆ ಅಲ್ಲ. ಅದು ಯಾಕೆ ಹೇಳಿದೆ ಅಂದರೆ ಪ್ರಾರಂಭ ಆದದ್ದೇ ಹಾಗೆ. ಹೇಗೆ? ತನ್ನಲ್ಲಿ ತಾನು ಸ್ವಸ್ಥನಾಗಿದ್ದ ಭಗವಂತ ತಾನು ಬಹುವಾಗಬೇಕು ಅಂತ ಬಯಸಿದ ಅಲ್ಲ, ಅದು ಏಕಾಗ್ರತೆಯ ಫಲ. ತನ್ನಲ್ಲಿ ತಾನು ಇದ್ದಾಗ ಮಾತ್ರ ತಾನು ಬಹುವಾಗಬೇಕು ಅಂತ ಕಾಣುವುದು ಸಾಧ್ಯ. ಅದು ಅದಕ್ಕೆ ವಿರುದ್ಧವಲ್ಲ, ಭಿನ್ನ ಹೌದು, ಅದಕ್ಕಿಂತ ಬೇರೆ ಹೌದು. ಏಕಾಗ್ರವಾಗಿ ಇದ್ದಾಗಲೇ ಎಲ್ಲವೂ ಗೊತ್ತಾಗುವುದು ಅಂತ. ಅಂದ್ರೇನು? ಯಾವುದು ಗೊತ್ತಾಗಬೇಕು ಅಂತ ನಾವು ಕುರಿತಾಗಿ ಪ್ರಯತ್ನ ಮಾಡಲಿಲ್ವೋ ಅದು ಎಲ್ಲವೂ ಕೂಡ ನಮಗೆ ತಾನಾಗಿ ಗೊತ್ತಾಗುವುದು ಯಾವಾಗ ಅಂದರೆ ಯಾವುದಾದರೂ ಒಂದು ವಿಷಯದಲ್ಲಿ ನಮಗೆ ನಿತಾಂತವಾದ ಏಕಾಗ್ರತೆ ಬಂದಾಗ. ಆದ್ದರಿಂದ ಏಕಾಗ್ರನಾಗಿದ್ದ ಭಗವಂತನಿಗೆ, ತನ್ನಲ್ಲಿ ತಾನಿದ್ದವನಿಗೆ ಬಹುಶ್ಯಾಂ ಪ್ರಜಾಯೇಯ, ನಾನು ಬಹುವಾಗಬೇಕು, ಬಹುವಾಗಬಲ್ಲೆ ಅಂತ. ಅದು ತನ್ನ ಸಾಧ್ಯತೆ ಅಂತ, ಅದು ಆಸೆ ಅಲ್ಲ, ಅದು ತನ್ನ ಸಾಧ್ಯತೆ ಅಂತ, ಪಾಸಿಬಿಲಿಟಿ. ಏನಾಯ್ತಾಗ? ಆಗ 4 ತತ್ವಗಳು ಇದ್ದಕ್ಕಿದ್ದಾಗೆ ಚಿಮ್ಮಿದವಂತೆ. ಅದು ಯಾವುದು? ಅದು ಕಾಲ, ಕರ್ಮ, ಗುಣ, ಸ್ವಭಾವ ಅಂತ 4 ಇರುವುದು. ಕಾಲ, ಕರ್ಮ, ಗುಣ, ಸ್ವಭಾವ. ನಾನು ಬಹುವಾಗಬೇಕು ಅಂತ ಸಂಕಲ್ಪಿಸಿದ ಅಲ್ಲ, ಏಕಾಗ್ರತೆಯಲ್ಲಿ ಇದ್ದಾಗ ಆಗುವ ಪ್ರತಿಯೊಂದು ಭಾವನೆಯೂ ಕೂಡ ಸಂಕಲ್ಪವೇ. ಅದಕ್ಕೆ ಬೇರೆ ಒಂದು ಸಂಕಲ್ಪ ಬೇಕಾಗಿಲ್ಲ. ಬೇರೆ ಯಾರೋ ಬಂದು ಒಂದು ಸಂಕಲ್ಪ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಹೇಳಬೇಕಾಗೇ ಇಲ್ಲ. ಅದು ತನ್ನದೇ ಆದ ಒಂದು ಸಂಕಲ್ಪ ಅದು. ಆದ್ದರಿಂದ ಸಂಕಲ್ಪದ ಕಾಲ ಅಂತ, ಕಾಲ ಎನ್ನುವುದು ಉಂಟಾಯ್ತಂತೆ. ಕಾಲ ಎನ್ನುವುದು ಪ್ರಾರಂಭ ಆಯ್ತಂತೆ. ಕಾಲ ಪ್ರಾರಂಭವಾಗುವುದಕ್ಕೆ ಮುಂಚೆ ಕಾಲ ಇತ್ತು, ಕಾದುಕೊಂಡಿತ್ತು. ಕಾಲ ಮಾತ್ರ ಕಾದುಕೊಂಡಿರುವುದಕ್ಕೆ ಸಾಧ್ಯ. ಕಾಯುವಿಕೆ ಎನ್ನುವುದು ಕಾಲದ ಗುಣ, ಕಾಯುವಿಕೆ ಎನ್ನುವುದು ಕಾಲದ ಸ್ವಭಾವ, ಕಾಯುವಿಕೆ ಎನ್ನುವುದು ಕಾಲದ ಸ್ವರೂಪ. ಅದಕ್ಕೆ ಕಾಯುವಿಕೆಯಲ್ಲಿ ದುಃಖ ಇಲ್ಲ, ಕಾಯುವಿಕೆಯೇ ಕಾಲದ ಸ್ವರೂಪ.
ಅದು ಪ್ರಕಟವಾದಾಗ ಸಂಕಲ್ಪ ಮಾಡಿದ್ರಿಂದ ಪ್ರಕಟ ಆಯಿತು. ಇದು ಸಂಕಲ್ಪದ ಕಾಲ ಅಂತ ಗೊತ್ತಾಯಿತು. ಇದು ಸಂಕಲ್ಪ ಮಾಡುವ ಕಾಲ ಅಂತ. ಕಾಲ ಮೂರಾಯಿತು: ಭೂತ, ಭವಿಷ್ಯ, ವರ್ತಮಾನ ಅಂತ. ನಾನು ಸಂಕಲ್ಪ ಮಾಡುವುದಕ್ಕಿಂತ ಮುಂಚೆ ಭೂತಕಾಲ, ಸಂಕಲ್ಪ ಮಾಡಿದ ಕಾಲ ಈಗ ವರ್ತಮಾನ ಕಾಲ, ಇನ್ನು ಏನು ಸಂಕಲ್ಪ ಮಾಡುತ್ತೇನೆ ಅದು ಸಂಭವಿಸುವ ಕಾಲ ಭವಿಷ್ಯತ್ ಕಾಲ. ಮೂರಾಯಿತು. ಮೂರಾಯಿತು ಅಂತ ಹೇಳಿದರು. ಬಹುಶ್ಯಾಂ ಪ್ರಜಾಯಯ ಅಂತ ಹೇಳುವುದಕ್ಕೆ ಸರಿಯಾಯಿತು. ಕಾಲವೇ ಬಹುವಾಯಿತು ಅಂದರೆ ಮೂರಾಯಿತು. ಮೂರಾದರೂ ಅದು ಒಂದೇ, ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಾಕ್ಯ ಮಾತಾಡಿ ಆಯಿತು, ಅದು ಭೂತಕಾಲಕ್ಕೆ ಸೇರಿ ಆಯಿತು. ಅದು ಯಾವ ಅರ್ಥ ಆಗ್ತದೆ, ಪ್ರತೀತವಾಗ್ತದೆ, ಅದು ಭವಿಷ್ಯತ್ ಕಾಲದ ಒಂದು ವಿಷಯ. ಆಮೇಲೆ ವರ್ತಮಾನ ಎನ್ನುವುದು ಎಷ್ಟು ತರಲ ಅಂತ ಹೇಳಿದರೆ, ಅಂದರೆ ಎಷ್ಟು ಏನು ಹೇಳೋದು, ಅದು ಹಿಡಿಲಿಕ್ಕೆ ಸಿಗೋದಿಲ್ಲ ಅಂತ, ಹಿಡಿಲಿಕ್ಕೆ ಸಿಗೋದಿಲ್ಲ. ಅದು ಅದಕ್ಕೆ ಒಂದು ಕಡೆ ಭೂತಕಾಲ, ಒಂದು ಕಡೆ ಭವಿಷ್ಯ, ಅದಕ್ಕೆ ಹೋಗ್ತಾ ಇರ್ತದೆ. ಮಧ್ಯದಲ್ಲಿ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಒಂದು ಎಳೆ ಅದು ವರ್ತಮಾನ. ಹೀಗೆ ಭೂತ, ಭವಿಷ್ಯ, ವರ್ತಮಾನಗಳಾಗಿ ವರ್ತಮಾನವನ್ನು ಹಿಡಿಯುವುದಕ್ಕೆ ಕಷ್ಟವಾಗುವಷ್ಟು ಸೂಕ್ಷ್ಮವಾಗಿ ಕಾಲ ಪ್ರಕಟವಾಯಿತು, ಬಹುವಾಯಿತು. ಅಲ್ಲಿಗೆ ಭೂತಕಾಲ ಎನ್ನುವುದು ಪುರಾಣವಾಯಿತು. ಸೃಷ್ಟಿಯಾದದ್ದು ಅಂದರೆ ವರ್ತಮಾನ ಎನ್ನುವುದು ಅದು ಮಾತಿನ ಸಹಜ ವ್ಯಾಪಾರವಾಯಿತು. ಹಿಂದಿನದನ್ನು ಹೇಳುವುದು, ನೆನಪು, ಇದು ಎಲ್ಲ ಒಟ್ಟಿಗೆ ಪ್ರಾರಂಭ ಆಯಿತು. ಆಮೇಲೆ ಕರ್ಮ, ಕಾಲಕರ್ಮ. ಕಾಲವು ಹೀಗಾದರೆ ಸಂಕಲ್ಪವು, ಭಗವಂತ ಮಾಡಿದ ಸಂಕಲ್ಪವು ಒಂದು ಸ್ಫೋಟವಾದದ್ದರಿಂದ ಸ್ಫೋಟವು ಒಂದು ಕರ್ಮ. ರಾಜಸ ಅದು. ಕರ್ಮವು ಸಾಮಾನ್ಯವಾಗಿ ರಾಜಸವಲ್ಲದೇ ಇದ್ದರೆ ಅದು ಪ್ರಕಟವಾಗುವುದೇ ಕಷ್ಟ. ಕರ್ಮ ಏನು ಮಾಡಿತು? ಕರ್ಮ ಎರಡು ಬೇಕು. ಒಂದು ಕರ್ತ ಬೇಕು, ಒಂದು ಫಲ ಬೇಕು. ಕರ್ತ ಮತ್ತು ಫಲ ಎರಡು ಕಡೆಗೆ ಅದು ಕೈ ಚಾಚಿತು. ಕರ್ತ ಯಾರು ಅಂತ ಎರಡು ಕಡೆಗೆ ಕೈ ಚಾಚಿತು. ಒಂದು ಕಡೆ ಕರ್ತ, ಒಂದು ಕಡೆ ಫಲ. ಅದಕ್ಕೆ ಎರಡು ಕೈ ಚಾಚದೇ ಇದ್ದರೆ, ಅದಕ್ಕೆ ಈ ಎರಡನ್ನು ಹಿಡಿಯದೇ ಇದ್ದರೆ ಕರ್ಮಕ್ಕೆ ಸಾಧ್ಯ ಇಲ್ಲ. ಹೀಗೆ ಕರ್ಮ, ಕರ್ತನ ಮುಖ ಮತ್ತು ಫಲದ ಮುಖ, ಈ ಎರಡು ಮುಖಗಳಲ್ಲಿ ವಿಸ್ತಾರವಾಯಿತು. ಆಮೇಲೆ ಗುಣ, ಅದ್ಯಾವುದು? ರಾಜಸ ಗುಣ. ಸೃಷ್ಟಿಯು ರಾಜಸ ಗುಣ. ಅದು ರಾಜಸ ಅಂದ್ರೇನು? ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಮಾಡಬೇಕು, ಏನನ್ನಾದರೂ ಒಂದು ಮಾಡಬೇಕು. ಏನಾದರೂ ಒಂದು ಕೆಲಸ ಕೊಡಿ ಅಂತ, ಏನಾದರೂ ಒಂದು ಮಾಡಬೇಕು. ಮಾಡದೇ ಇದ್ದರೆ ಏನಕ್ಕೇನು ಮಾಡ್ತಾರೆ? ಏನೋ ಒಂದು ಮಾಡಬೇಕು. ಅದು ರಾಜಸ. ಸೃಷ್ಟಿ ಪ್ರಾರಂಭವಾದದ್ದು ರಾಜಸ ಗುಣದಿಂದ. ಅದರಲ್ಲಿ ಸಾತ್ವಿಕ, ತಾಮಸ ಮತ್ತು ರಾಜಸ ಮೂರಾಯಿತು, ಬಹುವಾಯಿತು. ಅದರ ಒಳಗೆ ಎಷ್ಟು ಇನ್ನು ಭೇದಗಳು ಉಂಟು, ಎಷ್ಟು ಸೂಕ್ಷ್ಮವಾದ ಭೇದಗಳು ಉಂಟು ಅಂದರೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕವು ರಾಜಸವಾಗ್ತದೆ. ಇವನು ಹೇಳ್ತಾನೆ, ಪತಂಜಲಿ ಹೇಳ್ತಾನೆ, ರಾಜಸವು ಪ್ರಕಟವಾಗಿದ್ದಾಗ ಸಾತ್ವಿಕ ಮತ್ತು ತಾಮಸ ಗುಣಗಳು ಅದರ ಬೆನ್ನಿಗಿರ್ತಾವೆ. ಸಾತ್ವಿಕವು ಪ್ರಕಟವಾದಾಗ ರಾಜಸ ಮತ್ತು ತಾಮಸಗಳು ಅದರ ಬೆನ್ನಿಗಿರ್ತವೆ, ಒಟ್ಟಿಗೆ ಇರ್ತವೆ. ಯಾವುದು ಪ್ರಕಟವಾಗ್ತದೋ ಅದಕ್ಕೆ ಬೇಕಾದಂತಹ ಪೋಷಣೆಯನ್ನು ಕೊಡ್ತಾ ಅದನ್ನು ಮುಂದೆ ಮಾಡ್ತಾ ಇರ್ತವೆ. ಭಾಗವತದ ಪ್ರಕಾರ ಮನುಷ್ಯ ಸೃಷ್ಟಿ ಆಯ್ತಲ್ಲ, ಇಷ್ಟೆಲ್ಲ ಸೃಷ್ಟಿ ಆದ ಮೇಲೆ ಮನುಷ್ಯ ಸೃಷ್ಟಿ ಆಗ್ತದೆ. ಅದನ್ನೆಲ್ಲ ಭಾಗವತ ಹೇಳ್ತದೆ. ಮನುಷ್ಯ ಸೃಷ್ಟಿಯಾಗುವಾಗ ಒಂದು ಗುಣ ಅವನಿಗೆ. ಮನುಷ್ಯರ ಗುಣ ಯಾವುದು ಅಂತ? ರಾಜಸ ಅಂತ. ರಾಜೋಧಿಕಾಹ, ರಾಜಸ ಗುಣ ಹೆಚ್ಚಳದಲ್ಲಿ ಇರತಕ್ಕವರು. ಆದ್ದರಿಂದ ಏನು? ಕರ್ಮಪರಾಹ, ಏನಾದರೂ ಮಾಡಲೇಬೇಕು. ಈಗ ಪರೀಕ್ಷಿತ ರಾಜ ಕೇಳಿದಲ್ಲ, ಯತ್ ಕಾರ್ಯಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ
ಸಾಯ್ತೇನೆ ಅಂತ ಖಚಿತ ಗೊತ್ತಾದವನು ಮಾಡಬೇಕಾದ್ದೇನು ಅಂತ ಕೇಳಿದ, ಆಹೋ ಇದು ಸೃಷ್ಟಿಯ ವ್ಯಾಪಾರ, ಏನಾದರೂ ನೀನು ಮಾಡಬೇಕಲ್ಲ, ಕರ್ಮಪರಾಹ, ಏನಾದರೂ ಮಾಡಲೇಬೇಕು, ಏನಾದರೂ ಮಾಡುತ್ತಿರು ತಮ್ಮ. ಹೇಳಬೇಕು ಅಂತಲೇ ಇಲ್ಲ, ಮಾಡ್ತಾರೆ ಅವರು, ಅದು ಮಾಡಿಯೇ ಮಾಡ್ತಾರೆ. ಕರ್ಮಪರಾಹ. ಮತ್ತು ಅಲ್ಲ, ಒಂದು ಸುಮ್ಮನೆ ಇರುವುದು ಅಂತ ಇಲ್ಲ ಸ್ವಾಮಿ, ಅದು ಅವರ ಸ್ವಭಾವದಲ್ಲಿ ಇಲ್ಲ, ಬರೀಲಿಲ್ಲ ಅವರ ಹಣೆಯಲ್ಲಿ. ಅದೇನು ಹಾಗೆ? ದುಃಖೇಶು ಸುಖಮಾನಿನಃ. ಮನುಷ್ಯರ ಸ್ವಭಾವ ಹೇಗೆ ಅಂದರೆ ರಜೋಧಿಕ, ರಾಜಸ, ಮಾಡಬೇಕು, ಕರ್ಮ ಮಾಡಬೇಕು, ಏನಾದರೂ ಮಾಡಬೇಕು, ಏನಾದರೂ ಮಾಡಿ ಅಂತ ಹೇಳೋದು ಪ್ರತಿಯೊಬ್ಬರು ಕೂಡ. ಅದನ್ನು ಹೇಳಬೇಕು ಅಂತಲೇ ಇಲ್ಲ. ಯಾರಾದರೂ ಸುಮ್ಮನೆ ಕೂತಿದ್ರೆ, ಏನ್ರಿ ಇಷ್ಟೆಲ್ಲ ಇದು ಸುಮ್ಮನೆ ಕೂತಿದ್ದೀರಲ್ಲ ಅಂತ ಆ ಮಾತಿನ ಅಸ್ವಾರಸ್ಯವೇ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಇರುವುದೇ ಸುಮ್ಮನೆ ಕೂತ್ಕೊಳ್ಳಿಕ್ಕಲ್ವಾ? ಇಷ್ಟೆಲ್ಲ ಇರುವುದರಿಂದ ಮನುಷ್ಯ ಅಲ್ಲ ಮಾಡಿ ಆಯ್ತಲ್ಲ, ಇಷ್ಟೆಲ್ಲ ಇದೆಯಲ್ಲ, ಇನ್ನು ಯಾಕೆ ಮಾಡಬೇಕು ಅಂತ ಯಾರೂ ಕೇಳೋದೇ ಇಲ್ವಲ್ಲ. ಇಷ್ಟೆಲ್ಲ ಇದೆ, ನೀವು ಸುಮ್ಮನೆ ಕೂತಿದ್ದೀರಲ್ಲ, ನಿಮಗೆ ಬುದ್ಧಿಗಿದ್ದಿ ಉಂಟಾ ಅಂತ ಕೇಳ್ತಾರೆ. ಇದ್ದ ಬುದ್ಧಿಯೂ ಹೋಗ್ತದೆ. ಕರ್ಮಪರಾಹ. ಮತ್ತೇನು? ದುಃಖೇಶು ಸುಖಮಾನಿನ. ದುಃಖವನ್ನು ಸುಖವೆಂದು ತಿಳಿದವರು ಏನು? ಇದ್ಯಾರು? ಮನುಷ್ಯರು. ಮನುಷ್ಯರನ್ನು ಬಿಟ್ಟು ಉಳಿದ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ದುಃಖವನ್ನು ದುಃಖವೆಂದೇ ತಿಳಿದಿದೆ, ಸುಖವನ್ನು ಸುಖವೆಂದೇ ತಿಳಿದಿದೆ. ಮನುಷ್ಯರು ಮಾತ್ರ ಉಲ್ಟ. ದುಃಖೇಶು ಸುಖಮಾನಿನಃ. 2 ಗಂಟೆ ಉಪನ್ಯಾಸ ಕೇಳೋದು ಸುಖವ? ಮಾಡುವುದು ಸುಖವ? ಹೊಳಿಬೇಕಲ್ಲ ಎಲ್ಲ, ಅದೆಲ್ಲ ಸನ್ನಿಹಿತವಾಗಬೇಕಲ್ಲ. ಆಗ್ತದೋ ಹೋಗ್ತದೋ ಯಾರಿಗೊತ್ತು? ಮತ್ತೇನು? ಇಲ್ಲ, ಕೇಳಬೇಕು ಎಷ್ಟು ಚೆನ್ನಾಗಿದೆ. ದುಃಖೇಶು ಸುಖಮಾನಿನಃ. ಎಲ್ಲ ಏನು ಮಾಡಿದರೂ ಹೀಗೆ. ಏನು ಒಂದು ಬಟ್ಟೆ ಉಟ್ಟುಕೊಂಡು ನಮ್ಮ ಪಾಡಿಗೆ ನಾವು ಇರುವುದು ಏನು ಸುಖ? ಮನುಷ್ಯನಿಗೆ ಇದೇನಿಲ್ಲ, ಅದು ಹೋಗಬೇಕು, ಅದರಲ್ಲಿ 4-5 ಬಟ್ಟೆ ಸೇಕೆ ಬೇರೆ. ನಾಗರಿಕತೆ, ಅದು ಹಾಗೆಲ್ಲ ಮಾಡಬಾರ್ದು. ಲೋಕದಲ್ಲಿರುವಾಗ ಹಾಗೆಲ್ಲ ಮಾಡಬಾರ್ದು ಅದು ಅಂತ ಹೇಳ್ತಾರೆ. ಅಂದರೆ ದುಃಖ ಪಡುವುದಕ್ಕೆ ನಮಗೆ ಕಾರಣಗಳು ಬೇಕು. ಕಾರಣಗಳೇ ಬೇಡ. ಆದರೂ ಏನು ಅಂದರೆ ಅದು ಹಾಗೆ ಅಂತ. ಪ್ರತಿಯೊಂದು ಯಾವುದೆಲ್ಲ ನಮಗೆ ಸುಖಕಾರಕ ಅಂತ ನಾವು ಮಾಡುತ್ತಾ ಇದ್ದೇವೋ ಅದೆಲ್ಲವೂ ನಮಗೆ ದುಃಖದಾಯಕ. 25 ಐಟಮ್ ತಿನ್ನಲಿಕ್ಕಾಗ್ತದ? ಮತ್ತೇನು? ಅದು ಔತಣ, ಅದು ಹಾಗೆ. ಮತ್ತೇನು? ಕಷ್ಟಪಡಲೇಬೇಕು. ಕಷ್ಟ ಅಂತ ಹೇಳಬಾರ್ದು. ಮತ್ತು ಭಾಳ ಚೆನ್ನಾಗಿದೆ, ಅದು ಏನು ಭಾಳ ಅದ್ಭುತವಾಗಿತ್ತು, ಆಯಿತಾ? ಸುಳ್ಳಿನ ಮೇಲೆ ಸುಳ್ಳು, ಇದೇನು? ಅದು ಸತ್ಯ. ಅದು ದುಃಖೇಶು ಸುಖಮಾನಿನಃ. ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಹೀಗೆ. ಒಂದು ಹಕ್ಕಿ ಇಲ್ಲ ಸ್ವಾಮಿ, ಒಂದು ನಾಯಿ ಇಲ್ಲ, ಯಾವುದೂ ಇಲ್ಲ. ಮನುಷ್ಯರ ಪಾಡು ಅಂದರೆ ನಾವು ನಾಯಿ ಪಾಡು ಅಂತ ಹೇಳ್ತೇವೆ, ನಿಜವಾಗಿ ಅಲ್ಲ. ಅದು ಮನುಷ್ಯರ ಪಾಡು ಸಾಧ್ಯವೇ ಇಲ್ಲ. ಮತ್ತೇನು? ಬಹಳ ದುಃಖ ಆದರೆ ಟೆನ್ಷನ್ ಆಗ್ತದೆ. ಅದಕ್ಕೆ ಪರಿಹಾರ ಎಲ್ಲ ಉಂಟು. ಟೆನ್ಷನ್ ಆಗಬಾರ್ದು ಅಂತ ಹೇಳಬೇಡಿ, ಅದೆಲ್ಲ ಇದ್ದದ್ದೇ. ಮತ್ತೇನು? ಪರಿಹಾರ ಉಂಟು. ಅದಕ್ಕೆ ಬನ್ನಿ ನನ್ನೊಟ್ಟಿಗೆ, ಅದು ಹೋಗ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಒಂದು ಕಂಪೆನಿ ಕೊಡಿ, ಇನ್ನೇನು ಅಲ್ಲ. ಇದು ಏನು ಅಂತ ಕೇಳಿದರೆ, ಇದು ಒಟ್ಟಿನ ಮೇಲೆ ಕಥೆ ಏನು ಅಂತ ಕೇಳಿದರೆ ಇದು ಬಹಳ ಆಶ್ಚರ್ಯ ಆಗ್ತದೆ. ಅದು ಕೇಳಲಿಕ್ಕೆ ಕೊಡೋದು ನಡೀತದೆ. ಅದು ಹೀಗೆ. ಇದನ್ನು ನೀವು ಹೇಳೋದು ದುಃಖೇಶು ಸುಖಮಾನಿನಃ. ದುಃಖವನ್ನು ಸುಖ ಅಂತ ಹೇಳ್ತಿದ್ದಾರೆ. ಏನರ್ಥ? ನಿಜವಾದ ಸುಖ ಇವನಿಗೆ ಗೊತ್ತಾದರೆ ಇದು ಮುಗಿತದ ಕತೆ. ಏನು? ಈ ಪ್ರಪಂಚದ ನಡೆ ಉಂಟಲ್ಲ, ನಿಜವಾದ ಸುಖ ಏನು ಅಂತ ಗೊತ್ತಾಗದೇ ಇರುವುದೇ ಒಳ್ಳೆಯದು. ಗೊತ್ತಾದರೆ ಕಥೆ ಮುಗೀತದೆ. ಸಾಕು ಅಂತ ಆಗ್ತದಲ್ಲ, ಸಾಕು ಅಂತ ಆಗ್ತದೆ ಯಾರಿಗಾದರೂ? ಸಾಕು ಅಂತ ಆದರೂ ಕೂಡ ಸಾಕಾಗಿರುವುದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿರ್ತಾರೆ, ಆಮೇಲೆ ಒಂದು ಆ್ಯಪಲ್ ಕೊಡ್ತಾರೆ. ಅದು ಈಗ ಬೇಡ ಅಂತ ನಾನೇ ಹೇಳಿದ್ದೇನೆ. ಈಗ ಬೇಡ ಅಂತಲ್ರಿ, ಈಗ ಬೇಡ ಅಂತ. ಬೇಡ ಅಂತ ಹೇಳಿದರೆ ಮುಗಿದು ಹೋಯ್ತು. ಈಗ ಮತ್ತೆ ನೋಡು, ಅಲ್ಲಿ ಇರಲಿ. ಇದು ಹೀಗೆ ಕಥೆ. ಇದನ್ನು ಹೇಳೋದು ಇವ ದುಃಖೇಶು ಸುಖಮಾನಿ. ಇದೇನು? ರಾಜಸಗುಣ. ಅದೇನು? ಸೃಷ್ಟಿಯಾದ್ದೆ ಹಾಗೆ. ದೇವರಿಗೂ ಕೂಡ ಈ ರಾಜಸಗುಣ
ಇದ್ದದ್ರಿಂದ ಸೃಷ್ಟಿ ಮಾಡಲಿಕ್ಕಾಯಿತು. ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿ ಕಾಲ, ಕರ್ಮ, ಗುಣ, ಸ್ವಭಾವ, ಚತುರ್ಭುಜ. ವಿಷ್ಣುವಿಗೆ ಚತುರ್ಭುಜ ಅಂತ ಹೇಳ್ತಾರಲ್ಲ, 4 ಮುಖ, 4 ಕೈ, ಕಾಲ, ಕರ್ಮ, ಗುಣ, ಸ್ವಭಾವ ಅಂತ. ಆಮೇಲೆ ಕಾಲ, ಕರ್ಮ, ಗುಣ ಆಯಿತು. ಆಮೇಲೆ ಸ್ವಭಾವ, ಅದೇನು? ಸ್ವಧರ್ಮ ಅಂತ. ಅದರ ಸ್ವಭಾವ ಹಾಗೆ, ಅದು ಹಾಗೆಯೇ ಮಾಡಬೇಕು. ನಮಗೆ ಅರ್ಥ ಆಗುವುದಂದರೆ ಅದು ಹಾಗೆಯೇ ಮಾಡಬೇಕಲ್ವಾ? ಅದೇನು? ಅದರ ಸ್ವಭಾವ ಅಲ್ವಾ ಅದು? ಇಷ್ಟು ಬಂದರೆ ನಮಗೆ ಅರ್ಥ ಆಯಿತು. ಅದಾವುದು ಅವರ ಸ್ವಭಾವ ಸ್ವಾಮಿ, ಅದು ಹಾಗೆ ಅಂತ. ಒಂದು ಎಷ್ಟು ಆ ಸೃಷ್ಟಿಯನ್ನು ನಾವು ಒಪ್ಪಿಕೊಳ್ಳುವ ರೀತಿಗೆ ಈ 4 ಮುಖ, ಕಾಲ, ಕರ್ಮ, ಗುಣ, ಸ್ವಭಾವ ಅಂತ ಹೇಳುವುದು, ಇದನ್ನೆಲ್ಲ ಹೇಳಿ ಸೃಷ್ಟಿ ಹೀಗಿದೆ ಅಂತ ನೀನು ಒಪ್ಪಿಕೋ ಅಂತ ನಮ್ಮನ್ನು ಒಂದು ಒಪ್ಪಿಸುವ, ಒಂದು ಬಹಳ ಹೃದಯಂಗಮವಾಗಿ ಈ ಸೃಷ್ಟಿಯ ಸ್ಥಿತಿಯನ್ನು ಒಪ್ಪಿಸುವುದು. ಅದು ಹಾಗೆಯೇ ಮಾಡಬೇಕು. ಅವರು ಹಾಗೆಯೇ ಮಾತಾಡಬೇಕು, ಇವರು ಹೀಗೆಯೇ ಮಾಡಬೇಕು. ಹಾಗೆ ಇದೆ. ಎಲ್ಲಿದೆ? ಎಲ್ಲಿದೆ ಅಂತಲ್ಲ, ಅದು ಸ್ವಭಾವ. ಹೀಗೆ ಕಾಲಕರ್ಮಗುಣ ಸ್ವಭಾವಗಳಲ್ಲಿ ಪ್ರಕಟ ಆಯಿತು. ಬಹುಸ್ಯಾಂ ಪ್ರಜಾಯೇಯ, ಎಲ್ಲ ಇದೆ. ಪ್ರಕಟವಾದರೆ ಎಲ್ಲ ಇದೆ, ಎಲ್ಲ ಪ್ರಕಟ ಆಗಿದೆ. ಆದರೆ ಪ್ರಕಟವಾಗಬೇಕಾಗಿದ್ದರೆ ಎಲ್ಲ ಬಿಡಿಬಿಡಿಯಾಗಿ ಇದ್ದರೆ ಸೃಷ್ಟಿಯಲ್ಲ. ಸೃಷ್ಟಿ ಅಂದರೆ ಪಂಚೀಕರಣ. ಸೃಷ್ಟಿ ಅಂದರೆ ಸೇರಬೇಕು, ಎಲ್ಲವೂ ಸೇರಬೇಕು. ಸೇರ್ತಾ ಇಲ್ಲ, ಎಲ್ಲವೂ ಸೇರ್ತಾ ಇಲ್ಲ. ಭಗವಂತನೇ ಸೃಷ್ಟಿ ಮಾಡಿದ, ಬಹುಸ್ಯಾಮ್ ಅಂತ ಹೇಳಿ ಸೃಷ್ಟಿ ಮಾಡಿದ. ಸೃಷ್ಟಿಗೆ 4 ಮುಖ, ಸರಿ. ಸೃಷ್ಟಿ ಆದರೆ ಇದು ಸೇರ್ತಾ ಇಲ್ಲ. ಸೇರಬೇಕಾದ್ರೆ ತಾನು ಸೇರಿಸಬೇಕು ಅಂತ. ಸೇರಿಸಬೇಕಾದ್ರೆ ಆರ್ಡರ್ ಮಾಡಿ ಸೇರಿಸುವ ಹಾಗಿಲ್ಲ. ದೇವರೇ ಆದರೂ ಇದು ಸೇರಲಿ, ಅದಾಗುವುದಿಲ್ಲ. ಅದು ಹಾಗೆ ಸೇರಲಿ ಅಂತ ಆರ್ಡರ್ ಮಾಡಿ ಸೇರಿಸಿದರೆ ಅವನು ದೇವರೇ ಅಲ್ಲ, ಅದು ಮನುಷ್ಯರ ಪಾಡಾಯಿತು. ಮಿಲಿಟ್ರಿ ಅದು ಸೇರಲಿ ಅಂತ. ದೇವರದ್ದು ವಿಷಯವೇ. ಕಾಲಸ್ವರೂಪಿಯಾಗಿರುವ ಭಗವಂತ ಬಲಾತ್ಕಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕಾಲವು ಕಾಯುತ್ತದೆ ಹೊರತು ಕಾಯುವಿಕೆಗೆ ವಿರೋಧಿಯಾದ ಬಲಾತ್ಕಾರವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಯ್ತದೆ, ಎಷ್ಟು ಕಾಲ ಬೇಕಾದರೂ ಅದು ಕಾಯ್ತದೆ. ಹಾಗೆ ಇದ್ದದ್ರಿಂದ ದೇವರು ಇದನ್ನು ಸೇರಿಸಬೇಕಾಗಿದ್ದರೆ ಇದರ ಒಳಹೊಕ್ಕು ಪ್ರೇರಣೆ ಕೊಟ್ಟನಂತೆ. ಆರ್ಡರ್ ಮಾಡುವುದು ಬೇರೆ, ಹೊರಗಡೆ ನಿಂತು ನಾನು ಹೇಳಿದಾಗೆ ಕೇಳಬೇಕು ಅಂತ ಆರ್ಡರ್ ಮಾಡುವುದು ಬೇರೆ. ಅದು ದೇವರ ಸ್ವಭಾವ ಅಲ್ಲ. ಮತ್ತೇನು ಅಂದರೆ, ತಾನು ಸೃಷ್ಟಿ ಮಾಡಿದ ತತ್ವಗಳ ಒಳಗಡೆ ಪ್ರವೇಶ ಮಾಡಿ ಒಳಗಡೆಯಿಂದ ಪ್ರೇರಿಸುವುದು ಬೇರೆ. ದೇವರು ಮಾಡಿದ ಕೆಲಸ ಏನು ಅಂದರೆ, ಇದು ಒಳಗಡೆಯಿಂದ ಪ್ರೇರಣೆ ಕೊಟ್ಟನಂತೆ, ಎಲ್ಲ ಸೇರಬೇಕು ಅಂತ. ಹೀಗೆ ಈ ಸೃಷ್ಟಿಯಾಯಿತು. ಇದರಲ್ಲಿ ಒಳಗಡೆಯಿಂದ ಭಗವಂತ ಪ್ರೇರಿಸ್ತಾ ಇದ್ದಾನೆ. ಪ್ರೇರಣೆ ಅವನು ಕೊಡದೇ ಇದ್ದರೆ ಇದು ಸೃಷ್ಟಿಯಾಗುವುದಿಲ್ಲ, ಸೇರುವುದಿಲ್ಲ. ಇದು ಒಳಗಡೆ ಸೇರಿದವನು ಹೊರಗಡೆ ಪ್ರಕಟವಾದನಂತೆ. ಒಳಗಡೆ ಇದ್ದ ಹಾಗೆಯೇ ಹೊರಗಡೆ ಪ್ರಕಟವಾದನಂತೆ. ಹೊರಗಡೆ ಪ್ರಕಟವಾಗುವಾಗ ಬಹುಸ್ಯಾಂ ಪ್ರಜಾಯೇಯ, ಬಹುಮುಖವಾಗಬೇಕು, ಬಹುರೂಪವಾಗಬೇಕು, ಬಹುಶೀಲವಾಗಬೇಕು ಎನ್ನುವ ಭಾವನೆಯಿಂದ ಅವನು ಸೃಷ್ಟಿ ಮಾಡಿದ್ದರಿಂದ ಪ್ರಕಟವಾಗುವಾಗ 1000 ಮುಖ, 1000 ಕೈ, 1000 ಕಾಲು, ಎಲ್ಲ ಸಹಸ್ರ ಅಂದರೆ ಅನಂತ ಅಂತ, ಅನಂತ ಮುಖಗಳಲ್ಲಿ ಪ್ರಕಟವಾದನಂತೆ. ಅದು ಭಗವಂತನ ಮೊದಲನೆಯ ಅವತಾರವಂತೆ. ಅದಕ್ಕೆ ವಿರಾಟ್ ಅವತಾರ ಅಂತ ಹೇಳುವುದು. ವಿರಾಟ್ ಪುರುಷನ ಅವತಾರ. ಅದನ್ನು ಕಾಣ್ತಾ ಇದ್ದೀನಿ ನೀನು ಪ್ರತಿಯೊಂದರಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿಯೂ, ಪ್ರತಿಯೊಂದು ತತ್ವದಲ್ಲಿಯೂ, ಪ್ರತಿಯೊಂದು ಜೀವಿಯಲ್ಲಿಯೂ, ಜಡದಲ್ಲಿಯೂ, ಚೇತನದಲ್ಲಿಯೂ, ಪ್ರತಿಯೊಂದರಲ್ಲಿಯೂ ಅವನು ಅವನೇ ಆಗಿ ಪ್ರಕಟವಾಗಿದ್ದಾನೆ. ಇದು ಗೊತ್ತಾದರೆ ಇನ್ನು ಗೊತ್ತಾಗಬೇಕಾದ್ದು ಬೇರೆ ಏನೂ ಇಲ್ಲ. ಮತ್ತು ಇದು ಗೊತ್ತಾಗುವುದು ಇದ್ದದ್ದೇ, ಹೊಸ ಒಂದು ಸಂಗತಿಯಲ್ಲ. ಕಲ್ಪನೆ ಮಾಡಿ ಇದು ಹೀಗಾಯಿತು ಅಂತ. ಸೃಷ್ಟಿಯಲ್ಲಿ ಏನಿದೆ, ಹೇಗಿದೆ, ಹೇಗಾಗಿದೆ ಎನ್ನುವುದನ್ನು ತಿಳಿಯುವುದು ಅಷ್ಟೇ. ಸೃಷ್ಟಿಯನ್ನು ತಿಳಿಬೇಕಾಗಿದ್ದರೆ ಸೃಷ್ಟಿಯನ್ನು ಒಪ್ಪಬೇಕು.
ಸೃಷ್ಟಿಯನ್ನು ಹೀಗೆ ಇದೆ ಅಂತ ಒಪ್ಪಬೇಕು. ಹೇಗಿದೆಯೋ ಹಾಗೆ ಒಪ್ಪುವ ಮನೋಧರ್ಮ ಉಂಟಾಗಬೇಕು. ನಮಗೆ ಬೇಕಾದ ಹಾಗೆ ತಿದ್ದುವ ಎನ್ನುವ ಭಾವನೆಯನ್ನು ಬಿಡಬೇಕು. ನಮಗೆ ಬೇಕಾದ ಹಾಗೆ ನೋಡಬೇಕು ಅಂತ ಕಂಡ್ರೆ ನಮಗೆ ಬೇಕಾದದ್ದು ಕಾಣುವುದಿಲ್ಲ, ಯಾವುದೂ ಗೊತ್ತಾಗುವುದಿಲ್ಲ. ನಮಗೆ ಬೇಕಾದದ್ದು ಹೇಗೆ ಇದೆಯೋ ಹಾಗೆ ಗೊತ್ತಾಗಬೇಕಾದ್ರೆ, ಸೃಷ್ಟಿಯು ಹೇಗೆ ಇದೆಯೋ ಹಾಗೆ ಗೊತ್ತಾಗಬೇಕಾದ್ರೆ ಸಾವನ್ನು ಒಪ್ಪಬೇಕು. ಮನುಷ್ಯ ಜೀವ ಒಪ್ಪುವುದು ಉಂಟಲ್ಲ, ಇದು ಸಾವನ್ನು ಒಪ್ಪಿದರೆ ಸೃಷ್ಟಿಯನ್ನು ಒಪ್ಪಿದ ಹಾಗೆ. ತನ್ನ ಸಾವನ್ನು ಒಪ್ಪಿದರೆ, ಸರ್ವಾತ್ಮನ ಒಪ್ಪಿದರೆ, ಆಗ ಹೇಗೆ ಇದೆಯೋ ಹಾಗೆ ಸೃಷ್ಟಿಯನ್ನು ನೋಡಬಲ್ಲ ಸಾಮರ್ಥ್ಯ ಪ್ರಕಟವಾಗ್ತದೆ. ನಮ್ಮಲ್ಲಿ ಅದು ಗೊತ್ತಾಗದಿದ್ದರೆ, ನಮ್ಮ ಮನಸ್ಸು ಬದಲಾಗದಿದ್ದರೆ, ನಮ್ಮ ಮನಸ್ಸು ಇದನ್ನು ಒಪ್ಪಬಾರದು ಅಂತ, ಹೇಗೆ ಇದೆಯೋ ಹಾಗೆ ಅಂತ. ಬಸವಣ್ಣನವರ ಅದ್ಭುತವಾಗಿರ್ತಕ್ಕ ಒಂದು ಮಾತಿದೆ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ. ಅವರು ಹೇಳೋದು ಕೂಡಲ ಸಂಗಮನ, ನೀನು ಹೇಗೆ ಇದ್ದೀಯೋ ನೀನು ಇರುವುದು ಹಾಗೆ, ನಿನಗೆ ಕೇಡೇ ಇಲ್ಲ. ನಿನಗೆ ಕೇಡಿಲ್ಲವಾಗಿ, ನಿನಗೆ ಕೇಡಿಲ್ಲ ಅಂತ ನನಗೆ ಗೊತ್ತಾಯ್ತಲ್ಲ, ಆ ಗೊತ್ತಾದದ್ದರಿಂದ ನನಗೆ ಎಂಥ ಉದ್ದೀಪನ ಆಗಿದೆ ಅಂದರೆ, ನಾನು ಒಲಿದಂತೆ ಹಾಡುವೆ. ನನ್ನ ಒಳಗಡೆ ಮುದುಡಿ ಇದ್ದಂತಹ ಅದುಮಿ ನಾನು ಇಟ್ಟಿದ್ದ ಎಲ್ಲ ಸೃಷ್ಟಿಶೀಲ ಸಾಮರ್ಥ್ಯ ಪ್ರಕಟ ಆಗಿದೆ. ಯಾಕೆಂದರೆ ನನಗೆ ಬೇಕಾದ ಹಾಗೆ ನಾನು ಜಗತ್ತನ್ನು ನೋಡ್ತಾ ಇಲ್ಲ, ಜಗತ್ತು ಹೇಗಿದೆಯೋ ಹಾಗೆ ನಾನು ನೋಡ್ತಾ ಇದ್ದೇನೆ. ಜಗತ್ತು ಹೇಗಿದೆಯೋ ಹಾಗೆ ನಾನು ನೋಡಬೇಕಾಗಿದ್ದರೆ ನಾನು ಸಾವನ್ನು ಒಪ್ಪಿದ್ದೇನೆ. ಸಾವನ್ನು ಒಪ್ಪುವುದು ಖಂಡಿತ. ಇದು ಸಾವು ಮತ್ತು ಬದುಕು ಹತ್ತಿರ ಇದೆ. ಸೃಷ್ಟಿ ಮತ್ತು ಸ್ಥಿತಿ, ಸೃಷ್ಟಿ ಸ್ಥಿತಿ ಲಯ ಭಾಳ ಹತ್ತಿರ ಇದೆ. ಸೃಷ್ಟಿಯನ್ನು ಮಾಡುವುದಕ್ಕೆ ಮುಂಚೆ ಇದ್ದ ಕ್ಷಣ ಹೇಗೆ ಇತ್ತು ದೇವರದ್ದು ಅಂದರೆ, ತಾನು ಇದ್ದೂ ಇಲ್ಲದ ಹಾಗೆ ಅಂದರೆ ಅದು ಸಾವಿಗೆ ಸಮಾನ. ತಾನು ಇದ್ದೂ ಇಲ್ಲದ ಹಾಗೆ ಇದ್ದ ಅಸಂತಮಿವ ಆತ್ಮಾನಂ ಮೇನೆ ಅಂತ ಹೇಳ್ತಾರಲ್ಲ, ಇದ್ದೂ ಇಲ್ಲದ ಹಾಗೆ ಇರುವುದು ಜೀವನದಲ್ಲಿ ಬಹಳ ದೊಡ್ಡ ಮೌಲ್ಯ. ಯಾಕೆ ಅದು ಮೌಲ್ಯ ಆದದ್ದು? ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ದೇವರು ಇದ್ದದ್ದು ಅದೇ ಸ್ಥಿತಿಯಲ್ಲಿ. ಆದ್ದರಿಂದ ದೇವರು ತನ್ನ ಸೃಷ್ಟಿಯಲ್ಲಿಯೇ ತಾನು ಒಳಗಡೆ ಪ್ರವೇಶ ಮಾಡಿದ್ದರಿಂದ ಸೃಷ್ಟಿಯ ಉದ್ದಕ್ಕೆ ದೇವರಿರುವುದು ಹೇಗೆ ಪ್ರಕಟವಾದರೂ ಕೂಡ ಅವನಿರುವುದು ಹೇಗೆ ಅಂದರೆ ಇದ್ದಾನೆ ಇಲ್ಲ, ಇದ್ದು ಇಲ್ಲದ ಹಾಗೆ. ಆದ್ದರಿಂದ ಸಾವನ್ನು ಒಪ್ಪಿದ ಬದುಕು ಹೇಗೆ ಇರ್ತದೆ ಅಂದರೆ ಇದ್ದೂ ಇಲ್ಲದ ಹಾಗೆ. ಅದು ಏನು ನಿರಾಳ ಅಂದರೆ ಅದು ಏನು ತಿಳುವಳಿಕೆಯನ್ನು ಉಂಟು ಮಾಡತಕ್ಕ ಆ ಒಂದು ಮನಸ್ಸಿಗೆ ಒಂದು ಹೊಸ ವಿನ್ಯಾಸವನ್ನು ಕೊಡ್ತದೆ. ಅಂದರೆ ಹೇಗೆ ಇದೆಯೋ ಹಾಗೆ ಒಪ್ಪತಕ್ಕ, ರಿಫ್ಲೆಕ್ಷನ್ ಮಾಡತಕ್ಕ, ಮನಸ್ಸನ್ನು ಕನ್ನಡಿಯ ಹಾಗೆ ಹೇಗೆ ಇದೆಯೋ ಹಾಗೆ ಪ್ರತಿಫಲನ ಮಾಡತಕ್ಕ ಸಾಮರ್ಥ್ಯವನ್ನು ಮನಸ್ಸಿಗೆ ಕೊಡ್ತದೆ. ನಮ್ಮ ಮನಸ್ಸೆನ್ನುವುದು ನಿಜವಾಗಿ ಒಂದು ಕನ್ನಡಿ. ಯಾರು ಕಣ್ಣು ಮುಚ್ಚಿ ಅನುಭವಿಸಬಹುದು. ಮನಸ್ಸೆನ್ನುವುದು ಒಂದು ಕನ್ನಡಿ, ರಿಫ್ಲೆಕ್ಷನ್ ಆಗ್ತಾ ಇರ್ತದೆ. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಅಂತ ಕೇಳಿದರೆ, ಕನ್ನಡಿಯ ಹಿಂದೆ ಪಾದರಸ ಇದ್ದರೆ ಕನ್ನಡಿಯಲ್ಲಿ ಪ್ರತಿಫಲನ ಕಾಣ್ತದೆ. ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಮುಂದೆ ಪಾದರಸ ಇದೆ ಅಷ್ಟೇ, ಹಿಂದೆ ಇಲ್ಲ. ಹಿಂದೆ ಇದ್ದರೆ ಪ್ರತಿಫಲನ ಆಗುತ್ತೆ, ಮುಂದೆ ಇದ್ದರೆ ಕೆಂಪು ಮಾತ್ರ ಕಾಣುವುದು. ನಮ್ಮನ್ನು ನಾವು ತೋರಿಸುವುದು ಮಾತ್ರ, ಪ್ರತಿಫಲನ ಆಗ್ತಾ ಇಲ್ಲ. ಪಾರದರ್ಶಕವಾಗಿ ಕಾಣಬೇಕಾಗಿದ್ದರೆ ಆ ಪಾದರಸವೂ ಇರಲಿಕ್ಕೆ ಕೊಡುದು. ಹಾಗೇನಂದರೆ ಅದು ಪಾರದರ್ಶಕ, ಅದು ಹೇಗೆ ಇದೆಯೋ ಹಾಗೆ. ಇಡೀ ತತ್ವಜ್ಞಾನದ ಬಹಳ ದೊಡ್ಡ ಒಂದು ಪ್ರಾಬ್ಲಮ್ ಅದು ಏನು ಅಂದರೆ, ಜಗತ್ತನ್ನು ಬದಲಾಯಿಸಿ ನೋಡಬೇಕು ಅಲ್ಲ, ಬದಲಾಯಿಸುವುದೋ ಬೇಡವೋ ಅದನ್ನು ಮತ್ತೆ ನೋಡುವ. ಹೇಗಿದೆಯೋ ಹಾಗೆ ನಾವು ನೋಡಿದರೆ ಸಾಕು. ಜಗತ್ತನ್ನು ಹೇಗೆ ಇದೆಯೋ ಹಾಗೆ ನೋಡುವುದು ತತ್ವಜ್ಞಾನದ ಪ್ರಮೇಯ, ತತ್ವಜ್ಞಾನದ ಪ್ರಾಬ್ಲಮ್, ತತ್ವಜ್ಞಾನದ ಇಶ್ಯೂ ಅದು. ತತ್ವಜ್ಞಾನ ಎನ್ನುವುದು ಅದಕ್ಕೆ. ತತ್ವ ಅಂತ ಹೇಳಿದರೆ ಹೇಗೆ ಇದೆಯೋ ಹಾಗೆ ಅಂತ. ನೀವು ಹೇಗೆ ಇದ್ದೀರೋ ಹಾಗೆ ನನಗೆ ಗೊತ್ತಾದರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ದೇವರಿಗೆ ನಾವು ಹೇಗೆ ಇದ್ದೇವೆಯೋ ಹಾಗೆ ಅವನಿಗೆ ಗೊತ್ತಾಗಿಯೇ ಇದೆ. ಆದುದರಿಂದ ಅವನು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟಿದ್ದಾನೆ.
ನಮಗೆ ಇದು ಗೊತ್ತಾದರೆ ಧಾರಾಳ ಸಾಕು, ನಾವು ದೇವರನ್ನವನ ಪಾಡಿಗೆ ನಾವು ಬಿಡ್ಬೋದು. ಹೇಗೆ ಇದೆಯೋ ಹಾಗೆ ಗೊತ್ತಾಗೋದು. ಈಗ ಇದಕ್ಕಿಂತ ದೊಡ್ಡ ವಿಷಯವೇ ಇಲ್ಲ. ಆದರೆ ಲೋಕ ನೋಡಿದರೆ ಹೇಗೆ ಕಾಣುತ್ತದೆ ಅಂದರೆ, ಅದಕ್ಕೆ ಒಬ್ಬರು ಹೇಳ್ತಿದ್ರು ಅಂದರೆ, ದೇವರು ನಮ್ಮನ್ನು, ಈಗ ನಾವು ಯಾರನ್ನಾದರೂ ನೋಡಬೇಕಾದ್ರೆ ನಾವು ನೋಡುವುದು ಅವರಿಗೆ ಗೊತ್ತಾಗಬಾರ್ದು. ನಾವು ನೋಡುವುದು ಅವರಿಗೆ ಗೊತ್ತಾದರೆ ಅವರು ತಮ್ಮನ್ನು ತಾವು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಹಾಗೆ ನಮ್ಮನ್ನು ಯಾರಾದರೂ ಎಲ್ಲರೂ ನೋಡ್ತಾರೆ ಅಂತಂದರೆ ನಮಗೆ ಸ್ವಲ್ಪ ಕೆಲವೆಲ್ಲ ಪ್ರಾರಂಭ ಆಗ್ತದೆ, ಸ್ವಾಭಾವಿಕ. ಅದು ಸ್ವಲ್ಪ ಬಟ್ಟೆ ಸರಿ ಮಾಡಿಕೊಳ್ಳೋದು, ಅದು ಎಲ್ಲ. ಫೋಟೋಗ್ರಾಫರ್ಸ್ ಎಲ್ಲ ಬಹಳ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಅದು ಯಾರಾದರೂ ಒಬ್ಬರು ಸ್ನೇಹಿತರನ್ನು ನಮ್ಮ ಹತ್ರ ಮಾತಾಡಲಿಕ್ಕೆ ಹಚ್ಚುತ್ತಾರೆ, ಆಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಅವರು ಫೋಟೋ ತೆಗಿತಾರೆ. ಗೊತ್ತಿದ್ದು ತೆಗೆದರೆ ಅದು ನಮ್ಮ ಫೋಟೋ ಆಗಿರುವುದಕ್ಕಿಂತ ಅವರು ತೆಗೆದ ನಮ್ಮ ಫೋಟೋ ಆಗಿರ್ತದೆ, ಅದು ನಿಜವಾಗಿ ನಮ್ಮ ಫೋಟೋ ಆಗಿರುವುದಿಲ್ಲ. ಬಹಳ ಆಶ್ಚರ್ಯ ಅಲ್ವಾ? ದೇವರು ನಮ್ಮನ್ನು ಎಲ್ಲ ಕಾಲದಲ್ಲಿಯೂ ನಾವು ಹೇಗೆ ಇದ್ದೇವೆಯೋ ಹಾಗೆ ನೋಡ್ತಾನಂತೆ. ಹೇಗೆ ಇದ್ದೇವೆಯೋ ಹಾಗೆ ಒಬ್ಬ ನೋಡ್ತಾ ಇದ್ದಾನಂತೆ. ನಾವು ದೇವರನ್ನು ಹಾಗೆ ನೋಡಲಿಕ್ಕೆ ಸಾಧ್ಯವಾಗಬೇಕಾಗಿದ್ದರೆ ಒಪ್ಪಬೇಕು ಅಂತ ಹೇಳುವುದು. ಈ ಒಪ್ಪುವುದು ಅಂತ ಉಂಟಲ್ಲ, ಅದು ಶರಣಾಗತಿಯ ತನಕ, ಭಕ್ತಿಯ ತನಕ, ಪ್ರಪತ್ತಿಯ ತನಕ ಭಾಗವತ ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗುವುದು. ಒಪ್ಪಬೇಕು. ನೀನು ಬಲಾತ್ಕಾರ ಅಲ್ಲ, ಒಪ್ಪತಕ್ಕದ್ದಲ್ಲ. ಒಪ್ಪತಕ್ಕದ್ದು ಅಂತ ಹೇಳಿ ಅದನ್ನು ಒಪ್ಪಿಸಿದರೆ ಅದು ಒಪ್ಪಿಗೆಯೇ ಅಲ್ಲ. ಅದು ಮತ್ತೇನು? ಈ ಲೋಕದಲ್ಲಿ ನಾವು ಒಪ್ಪಲಿಕ್ಕೆ ಸಾಧ್ಯ ಇರುವುದು ಒಂದೇ ಒಂದು ವಿಷಯ, ಸಾವು. ಅದನ್ನು ಒಪ್ಪು. ಇಡೀ ಜೀವನ ಅದರ ಒಟ್ಟಿಗಿದೆ. ಜೀವನ ಏನು ಎಲ್ಲಿಂದ ಪ್ರಾರಂಭ ಆಗಿದೆ ಅದು ಅದರ ಒಟ್ಟಿಗೆ ಇದೆ. ಆದ್ದರಿಂದ ಸಾವನ್ನು ಒಪ್ಪಿದಿ, ಜೀವನ ನಿನಗೆ ಪ್ರಸನ್ನವಾಗ್ತದೆ. ಇದು ಒಪ್ಪಲಿಕ್ಕೆ ಭೀತನಾಗಿದ್ದಿ, ಆ ಭೀತಿಯನ್ನು ಬಿಟ್ಟು ಬಿಡು ಮಾರಾಯ. ಪ್ರಕೃತಿ ಮರಣಂ ಪ್ರಕೃತಿ ಅಂತ ಹೇಳೋದು. ಸಾವಿನ ಭಯವನ್ನು ನಮ್ಮಲ್ಲಿ ಬಿತ್ತಿದ ನಮ್ಮ ಈ ಸ್ವಾರ್ಥದ ಸಂಸ್ಕೃತಿಯನ್ನು ಕಳಚಿ, ಅಧ್ಯಾತ್ಮ ಅಂದರೆ ನಿನ್ನ ಗೆಳೆಯ ಅದು ಅಂತ. ಸಾವು ನಿನ್ನ ಒಟ್ಟಿಗಿರೋದು ನಿನ್ನ ಗೆಳೆಯ ಅಲ್ವಾ? ಎಂದೆಂದೂ ನಿನ್ನ ಒಟ್ಟಿಗೆ ಇರುವಂಥದ್ದು ನಿನ್ನ ಗೆಳೆಯ ಅಲ್ವಾ? ಮತ್ತು ಕಷ್ಟ ಬಂದಾಗ ನೀನು ಹೇಳುವ ಕೊನೆಯ ಮಾತೆಂಥದ್ದು, ಒಂದು ಸಲ ಸತ್ತರೆ ಸಾಕು ಅಂತ. ನಿನ್ನ ಬಾಯಲ್ಲಿ ಬರುವ ಮಾತಲ್ವಾ ಅದು? ಹಾಂ, ಆಗ ಅದಕ್ಕೆ ಎಷ್ಟು ಇಷ್ಟ ಆಗ್ತದೆ ಗೊತ್ತುಂಟ. ಈಗಾದರೂ ಗೊತ್ತಾಯ್ತಲ್ಲ ಇವನಿಗೆ ನಾನು ಇದ್ದೇನೆ ಅಂತ. ಏನು ಮಾಡ್ತಾ ಇದ್ದೀನಿ ನೀನು? ಹೀಗೆ ಮನುಷ್ಯ ಒಪ್ಪಬಹುದಾದ, ಒಪ್ಪಲೇಬೇಕಾದ ಒಂದು ತತ್ವವನ್ನು ಅವನಿಗೆ ಒಪ್ಪಿಸಿ, ನೀನು ಇದನ್ನು ಒಪ್ಪಿದರೆ ನಿನಗೆ ಕಾಣಬಹುದಾದದ್ದು ಅದ್ಭುತವಾಗಿದೆ ಅಂತ ತೋರಿಸುವುದಕ್ಕೆ ಭಾಗವತ ಮಾಡತಕ್ಕ ಒಂದು ಬಹಳ ಏನು ಹೇಳೋದು, ವಿನಮ್ರ ಪ್ರಯತ್ನ ಅದು. ಮನುಷ್ಯರ ಒಟ್ಟಿಗೆ ದೇವರ ಹಾಗೇ, ದೇವರಿಗೆ ಮಾತ್ರ ಸಾಧ್ಯ ಮನುಷ್ಯರ ಒಟ್ಟಿಗೆ ಬದುಕಲಿಕ್ಕೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಶುಕಾಚಾರ್ಯನಂಥವನಿಗೆ ಸಾಧ್ಯ. 7 ದಿವಸ ಹೇಳ್ತಾನೆ ಇದನ್ನೇ ಬೇರೆ ಬೇರೆ ರೀತಿಗಳಲ್ಲಿ. ಎಷ್ಟು ಕಥೆ ಇದೆ, ಎಷ್ಟು ವ್ಯಥೆ ಇದೆ, ಎಷ್ಟು ಅದ್ಭುತವಾದ ಸ್ತುತಿ ಇದೆ. ಒಂದೊಂದು ಕೂಡ ಅದೇನು ಅಂದರೆ, ಅದು ನಾವು ಯೋಚನೆ ಮಾಡದ ರೀತಿಯಲ್ಲಿ ನಮ್ಮ ಅಂತರಂಗದ ದ್ರವ್ಯವನ್ನು, ನಾವು ಇಷ್ಟರವರೆಗೆ ಮುಟ್ಟದೇ ಇದ್ದದ್ದನ್ನು ಮುಟ್ಟಿಸುವ ಪ್ರಯತ್ನ. ಅದನ್ನು ಇನ್ನು ಮುಂದಿನ 4 ದಿವಸಗಳಲ್ಲಿ ನೋಡೋಣ. ನಮಸ್ತೆ. ಭಾಳ ಉದ್ದಾಯ್ತು ಇವತ್ತು.